ಸಿನಿಮಾ ಸ್ಟಾರ್ಗಳನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ಯಾಕೆ ಅನ್ಸುತ್ತೆ? ಇದುವರೆಗೆ ಯಾರು ಟ್ರೈ ಮಾಡಿದಾರ ಆ ಥರ ಅಂತ, ಯಾರು ಮಾಡಿದಾರ ಆ ಥರ? ಬಟ್ ಆ ಥರದೊಂದು ಪ್ರಯತ್ನ ಮಾಡಿದ್ದು ನೀವು. ಏನಕ್ಕೆ ಬದಲಾವಣೆ ಬೇಕು? ಫಸ್ಟ್ ಆಫ್ ಆಲ್ ವೈ? ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಆಗುವ ಮೇಜರ್ ಬದಲಾವಣೆಗಳು ಏನು ಸರ್ ನಿಮ್ಮ ಪ್ರಕಾರ? ನೀವು ಒಬ್ಬ ರಾಜನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೂ ಒಬ್ಬ ಕೆಲಸಗಾರನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಉಪೇಂದ್ರ ಅಂತ ವೋಟ್ ಹಾಕೋ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. 2,000 ರೂಪಾಯಿ ಬಿಲ್ಲು, ಜೋಬಲ್ಲಿ 2 ರೂಪಾಯಿ ಇಲ್ಲ. ನನ್ನ ಕಟಿಂಗ್ ಹೋದಾಗ ಅಲ್ಲಿ ಲಾಸ್ಟ್ ಟೈಮೇ ದುಡ್ಡು ಕೊಟ್ಟಿಲ್ಲ ನಿಮ್ಮಪ್ಪ ಅಂತ ಕೂರಿಸ್ಬಿಡೋರು, ಕಟ್ ಮಾಡ್ತಿರ್ಲಿಲ್ಲ. ಇದು ನಾನು ಸಿನಿಮಾಗೆ ಮಾಡಿದ ಮೊದಲ ಕೆಲಸ. ಅಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸೇ ಗೊತ್ತೈತೆ ಇಲ್ಲೆಲ್ಲ ಕಷ್ಟ ಇದು. ಯಾವ್ದು ಸರ್ ಫಸ್ಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ವಿ? ಅನಂತ ನಾವು ಅಂತಾರ. ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ. ಉಪೇಂದ್ರಗೂ ನೀವೇ ಡೈರೆಕ್ಟ್? ನಾ ಪಿಕ್ಚರ್ ಹೀರೋ ಹೆಸರೇ ನಾನು. ನನ್ನ ಹೆಸರೇ ನಾನೇ. ವೈ ರವಿನಾ ಟಂಡನ್ ಕೋಟ್ಯಾಧೀಶ್ವರಿ, ಅವಳನ್ನ ಟಚ್ ಮಾಡಕ್ಕೂ ಆಗಲ್ಲ ಅನ್ನೋದು ಬಂದಾಗ ಕೀರ್ತಿ, ಇವತ್ತು ರಾತ್ರಿ ನಿನ್ನ ಬೇಕು. ಆ ಸಿನಿಮಾ ಟೈಮ್ನಲ್ಲಿ ಪ್ರೇಮ ಅವ್ರ ಜೊತೆಗೆ ನಿಮ್ಮ ಲವ್ ಇತ್ತು. ನೀವು ತುಂಬಾ ಕನಸು ಕಟ್ಕೊಂಡು ಇಷ್ಟಪಟ್ಟು ಮಾಡೋದ ಒಂದು ಸಿನಿಮಾ ನೋವು ಕೊಡ್ತು ಇಂಡಸ್ಟ್ರಿಯಲ್ಲಿ. H2O. ನಾನು ನೈವಿಡ ಮಾಟೆ. ಹಾಯ್, ನಮಸ್ಕಾರ. ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿದೆ ಜೊತೆಲಿ ಯಾರಿದ್ದಾರೆ ಅಂತ. ಈ ಹಿಂದೆ ಸಾಕಷ್ಟು ಸಲ ಉಪೇಂದ್ರ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಬಟ್ ಆದರೆ ಇವತ್ತು ಕಿರಿಕೀರ್ತಿ ಚಾನಲಲ್ಲಿ ಮಾಡ್ತಾ ಇರುವ ಉಪೇಂದ್ರ ಸರ್ ಜೊತೆಗಿನ ಮೊದಲ ಪಾಡ್ಕಾಸ್ಟ್ನಲ್ಲಿ ಅವರ ಒಂದು ಕಂಪ್ಲೀಟ್ ಜರ್ನಿಯನ್ನು ಮತ್ತೊಮ್ಮೆ ಎಲ್ಲವನ್ನ ಮೆಲುಕು ಹಾಕುವಂಥ ಕೆಲಸ ಮಾಡೋಣ. ನನ್ನ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮ್, ನೀವು ಹೇಗಿದ್ದೀರಾ? ಸೂಪರ್ ಸರ್. ಓಕೆ. ಸರ್, ಇವಾಗ ಅಟ್ ಪ್ರೆಸೆಂಟ್ ತುಂಬ ಚರ್ಚೆ ಆಗ್ತಿರೋ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಿಮ್ಮ ಲೈಫ್ ಜರ್ನಿ ನಾನು ವಾಪಸ್ ಬರ್ತೀನಿ. ತಮಿಳ್ನಾಡಲ್ಲಿ ವಿಜಯ್ ಅವರು CM ಆದ ಕೂಡಲೇ ಕರ್ನಾಟಕದಲ್ಲಿ ಯಾಕೆ ಆ ಥರ ಆಗಲ್ಲ? ಅಂದರೆ ಒಂದು ದೊಡ್ಡ ಸ್ಟಾರ್ಗಳು ಇಲ್ಲಿ CM ಆಗೋದು, ಅಥವಾ ಈಗ ಪವನ್ ಕಲ್ಯಾಣ್ ಅವರು DCM ಆದಂಗೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಜನ ನಡುವೆ ಓಡಾಡ್ತಾ ಇದೆ. ನಿಮ್ಗೆ ಯಾಕೆ ಅಂತ ಅನಿಸುತ್ತೆ? ಯಾವ ಕಾರಣ ಇರ್ಬೋದು? ಸಿನಿಮಾ ಸ್ಟಾರ್ಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಹಂಗೆ ಯಾಕೆ ಅನ್ಕೊಬೇಕು? ಆ್ಯಕ್ಚುಲಿ ಒಪ್ಕೊಳ್ತಾರೆ ಅನ್ನೋದೆಲ್ಲ ಮುಖ್ಯ. ಇದುವರೆಗೆ ಯಾರು ಟ್ರೈ ಮಾಡಿದಾರ ಆ ಥರ ಅಂತ, ಯಾರು ಮಾಡಿದಾರ ಆ ಥರ ಫುಲ್ ಫ್ಲೆಜ್ಡಾಗಿ ಯಾರು ಮಾಡಿಲ್ಲ. ಅದರಿಂದ ಅದ್ರ ಬರೀ MLA MP ಇಲ್ಲಿಗೆ ಸೀಮಿತ ಆಗಿದ್ದಾರೆ ಅಷ್ಟೇ. ಅವಾಗ ಆ ಕ್ವಶನ್ನೇ ಬರಲ್ಲ, ಇಲ್ಲಿ ಒಪ್ಕೊಂತಾರೋ ಇಲ್ವೋ ಅನ್ನೋದು. ಇಟ್ ಈಸ್ ನಾಟ್ ಡಿಬೇಟಬಲ್. ಬಟ್ ಆ ಥರದೊಂದು ಪ್ರಯತ್ನ ಮಾಡಿದ್ದು ನೀವು ಅಲ್ಲ, ನಾನು ಮಾಡ್ತಿರೋದೇ ಗೊತ್ತು ನಿಮಗೆ. ಆ್ಯಕ್ಚುಲಿ ಏನು ಹೇಳಿ, ಇಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ, ಫಿಲಮ್ ಆ್ಯಕ್ಟ್ರ್ ಆಗಿ ನಾನು ಬಂದು ಏನೋ ಮಾಡ್ತೀನಿ ಆ ಥರ ಫಸ್ಟ್ ಡೇಯಿಂದನೂ ನಾನು ಹೇಳ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಬೇರೆನೇ. ಬೇರೆ ಅಂದ್ಕೂಡಲೇ ಇದು ಕಂಪ್ಲೀಟ್ಲಿ ಏನೋ ಟೋಟಲಿ ಚೇಂಜ್ ಅಂತನೂ ಅಲ್ಲ. ಇರೋ ವಿಷಯ ಇದು ಆ್ಯಕ್ಚುಲಿ ಮೂಲ ಸತ್ಯ. ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಅಷ್ಟೇ, ಇದೇ ಆಗಬೇಕಾಗಿರೋದು. ಆ್ಯಕ್ಚುಲಿ ನಾವು ತುಂಬ ಬೇರೆ ಕಡೆ ಹೋಗ್ಬಿಟ್ಟು ಅದೇ ಕರೆಕ್ಟ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಅದೇ ನಾನು ಈ ಹಿಂದೆನೂ ನಿಮ್ಗೆ ಕೇಳಿ ಸರ್, ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಸ್ವಲ್ಪ ಕಷ್ಟ ಇದೆಯಾ ಸರ್ ನೀವು ಯೋಚನೆ ಮಾಡ್ತಿರೋದು? ಅಲ್ಲ, ನಿಮ್ಗೆ ಅವಾಗ ಚೇಂಜಸ್ಸು ಕಷ್ಟ ಅಂತಾನೆ. ಅಲ್ಲಿಗೆ ಅದಾದರೆ ಇದಾಗುತ್ತೆ, ಇದಾದರೆ ಅಷ್ಟೇ. ಚೇಂಜಸ್ ಬೇಕು ಅಂದರೆ ಖಂಡಿತ ಒಂದು ಆ ಥರ ಬದಲಾವಣೆನೇ ಬೇಕು. ಇಲ್ಲ ಅಂದರೆ ರೆಗ್ಯುಲರ್ ಚೇಂಜಸ್ ನೋಡಿದ್ದೀವಿ, ಇನ್ನೇನು ಅದರಲ್ಲೇನು ಎಕ್ಸೈಟಿಂಗ್ ಏನಿಲ್ಲ. ಅವ್ರು ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ. ಆ ಬದಲಾವಣೆ ಬೇಕು ಅಂದರೆ ಆಲ್ರೆಡಿ ಆಗ್ತಾನೇ ಇದೆ ಅದು, ಅಲ್ವಾ? ಹೌದು. ಸೊ ಅದನ್ನು ನೋಡ್ತಾನೆ ಬರ್ತಿದ್ದೀವಿ. ಇನ್ನೇನು ಬದಲಾವಣೆ ಬಯಸಿದ್ರೆ ನನಗೆ ಅರ್ಥ ಆಗ್ತಿಲ್ಲ. ಆ ಬದಲಾವಣೆ ಬಯಸೋದ್ರಲ್ಲಾರ ಕನ್ಫ್ಯೂಷನ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಆ್ಯಕ್ಚುಲಿ ಏನು ನಿಜವಾದ ಬದಲಾವಣೆ ಏನು ಬೇಕಾಗಿದೆ ನಮಗೆ ಅಂತ ಕ್ಲಾರಿಟಿ ಸಿಕ್ಕಿದ್ರೆ ತುಂಬ ಜನ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಅಥವಾ ಅಲ್ಲಿ ಯಾವುದೋ ಒಂದು ನೋಡಿದ್ರು, ಇಲ್ಲಿ ಯಾವುದೋ ಒಂದು ನೋಡಿದ್ರು, ಇಲ್ಲೂ ಬದಲಾವಣೆ ಬೇಕು. ಹಾಗಲ್ಲ ಅದು. ಏನಕ್ಕೆ ಬದಲಾವಣೆ ಬೇಕು? ಫಸ್ಟ್ ಆಫ್ ಆಲ್ ವೈ? ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಜನ. ಏನಂತ ಪ್ರಾಬ್ಲಮ್ ಇದೆ? ಆ್ಯಕ್ಚುಲಿ ಪ್ರಾಬ್ಲಮ್ ಏನಕ್ಕಿದೆ ಅದನ್ನು ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್. ಅಟ್ಲೀಸ್ಟ್ ಅಷ್ಟಾರ ಟೈಮ್ ಕೊಟ್ಟು ಯೋಚನೆ ಮಾಡಿದ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಅಷ್ಟು ಯೋಚನೆ ಮಾಡೋ ಟೈಮ್ ಇಲ್ಲ ನಮ್ಮ ಜನಕ್ಕೆ ಪಾಪ. ಅಲ್ಲ, ಟೈಮ್ ಇಲ್ಲ ಅಂದರೆ ನೀವು ಇರೋದನ್ನ ಒಪ್ಕೊಂಡು ಹೋಗ್ತಾ ಇರ್ಬೇಕು. ಅಷ್ಟೇ ಹೋಗ್ತಾರೆ. ಸರ್, ನನಗೆ ಒಂದು ಸಿಂಪಲಿ ಹೇಳೋದಾದರೆ, ಇವಾಗಿನ ಪೊಲಿಟಿಕಲ್ ಸಿನಾರಿಯೋಸ್ ಏನು ನೋಡ್ತಾ ಇದ್ದೀವಿ ಅದಕ್ಕೂ
ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಆಗುವ ಮೇಜರ್ ಬದಲಾವಣೆಗಳು ಏನು ಸರ್ ನಿಮ್ಮ ಪ್ರಕಾರ? ಮೇಜರ್ ಅಂದರೆ ದಿಸ್ ಇಸ್ ಒನ್ ಥಿಂಗ್ ಇಟ್ ವಿಲ್ ಚೇಂಜ್, ಇದಕ್ಕೂ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ. ದೊಡ್ಡ ದೊಡ್ಡ ರಾಜರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಇದುವರೆಗೂ, ಈಗ ಕಾರ್ಮಿಕರನ್ನ ಸೆಲೆಕ್ಟ್ ಮಾಡ್ತೀರಾ ಅಷ್ಟೇ. ಅದು ತುಂಬ ಡಿಫ್ರೆನ್ಸ್ ಇದೆ. ನೀವು ಒಬ್ಬ ರಾಜನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೂ ಒಬ್ಬ ಕೆಲಸಗಾರನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನೀವು ಹೇಳ್ದಂಗೆ ಕೆಲಸ ಮಾಡೋನು ಇಟ್ಕೊತೀರಾ ಅಥವಾ ಅವನು ಮಾಡ್ದಂಗೆ ಮಾಡಲಿ ನೋಡ್ಕೊಂಡು ಕೂತಿರ್ತೀವಿ ಅನ್ನೋ ಇಟ್ಕೊತೀರಾ ಅನ್ನೋಷ್ಟೇ ಡಿಫ್ರೆನ್ಸು. ಸೊ ಚಾಯ್ಸ್ ಈಸ್ ಯುವರ್ಸ್, ನಿಮ್ಗೆ ಯಾವ್ದು ಬೇಕು ನೀವು ಡಿಸೈಡ್ ಮಾಡಬೇಕು. ಇಲ್ಲಪ್ಪ ನಮ್ಗೆ ದೊಡ್ಡವರೇ ಬರಲಿ, 5 ವರ್ಷ ಅವರೇ ಅಧಿಕಾರ ನಡೆಸಲಿ, ಅವ್ರು ಏನಾರ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದರೆ ಇವಾಗಿರೋ ಪ್ರೆಸೆಂಟ್ ಸಿಸ್ಟಮ್ ಹಂಗೆ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಒಬ್ಬ ವ್ಯಕ್ತಿ ಚೇಂಜ್ ಆಗ್ಬೋದು, ಪಕ್ಷ ಚೇಂಜ್ ಆಗ್ಬೋದು, ಬಟ್ ಈ ಬದಲಾವಣೆ ನೀವು ಬಯಸ್ತಿರೋದಂತೂ ನನ್ನ ಪ್ರಕಾರ ಆಗಲ್ಲ. ಅದಾಗಬೇಕು ಅಂದರೆ ಖಂಡಿತ ಏನು ನಾವು ಓಟಿಗೆ ವಾಪಸ್ ಬರಬೇಕು, ಮೂಲಕ್ಕೆ ಬರಬೇಕು. ನಾವು ಓಟ್ ಏನಕ್ಕೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಯಾವ ವಿಚಾರಕ್ಕೆ ಮಾಡ್ತೀವಿ, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ ಅಲ್ವಾ? ಹೌದು 100%. ಸರ್ ಇವಾಗ ಅಟ್ ದ ಸೇಮ್ ಟೈಮ್ ನಾನು ಈ ಹಿಂದೆ ನಾನೇ ಒಂದು ಪೋಲ್ ಮಾಡಿದ್ದೆ. ಒಂದು ಪೋಲ್ ಮಾಡಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ. ಅದರಲ್ಲಿ ಯಡಿಯೂರಪ್ಪನವ್ರ ಫೋಟೋ ಹಾಕಿದ್ದೆ, ಕುಮಾರಸ್ವಾಮಿಯವ್ರ ಫೋಟೋ ಹಾಕಿದ್ದೆ, ಸಿದ್ದರಾಮಯ್ಯನವ್ರ ಫೋಟೋ ಹಾಕಿದ್ದೆ, ಹಾಗೂ ನಿಮ್ಮದು ಫೋಟೋ ಹಾಕಿದ್ದೆ. ಒಂದು ಪೋಲ್ ಮಾಡಿದ್ದೆ. ನಿಮಗೆ 67% ಓಟ್ ಬಂದಿತ್ತು. 67% ಜನಕ್ಕೆ ಹೌದು ನೋಡಿದ್ದೆ, ಉಪೇಂದ್ರ ಅವರು CM ಆಗಬೇಕು ಕರ್ನಾಟಕಕ್ಕೆ ಅಂತ. ಬಟ್ ಅದು ಎಲೆಕ್ಷನ್ ಬೂತ್ಗಳಿಗೆ ಬಂದಾಗ ಅದು ಕನ್ವರ್ಟ್ ಆಗಲ್ಲ ಪ್ರಜಾಕೀಯಕ್ಕೆ. ಅಲ್ಲ, ಯಾಕಂದ್ರೆ ನಾನು ಇದುವರೆಗೂ ನಿಂತೇ ಇಲ್ಲಲ್ಲ. ನಿಮ್ಮ ಆಲೋಚನೆಗಳು ಅಲ್ಲಲ್ಲ, ಅದು ಒಂದು ಕಾರಣ ಇರ್ಬೋದು. ನಾನು ಎಲೆಕ್ಷನ್ಗೆ ಇದುವರೆಗೂ ನಿಂತಿಲ್ಲ, ಯಾಕಂದರೆ ಮತ್ತೆ ಅದೇ ಆಗತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಂದೇಟ್ ಆಗ್ತಿದ್ದೀನಿ, ನನಗೇನೋ ಒಂದು ಅಳುಕಿದೆ, ಅದೆಲ್ಲ ಏನಿಲ್ಲ. ನನಗೆ ಸೋಲು ಗೆಲುವು ಅನ್ನೋದು ಪ್ರಶ್ನೆ ಬರಲ್ಲ. ಇಲ್ಲ, ಒಂದಿನ ನಿಲ್ತೀರಾ? ಅಲ್ಲ, ಖಂಡಿತ ನೋಡೋಣ, ಅದು ಹೆಂಗೆ ಅಟ್ಮಾಸ್ಫಿಯರ್ ಹೆಂಗಾಗತ್ತೆ ನೋಡೋಣ ಆ್ಯಕ್ಚುಲಿ. ಬಟ್ ಏನಂದರೆ ಉಪೇಂದ್ರ ಅಂತ ಓಟ್ ಹಾಕೋ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ಬೇಕು. ನಾನು ಹೇಳ್ತಿರೋ ವಿಚಾರಕ್ಕೆ ಓಟ್ ಹಾಕಿದ್ರೆ ಅದು ನಿಜವಾದ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಒಬ್ಬ ವ್ಯಕ್ತಿ ಬರ್ತಾನೆ, ಮತ್ತು ಅದೇ ನಾನು ಒಂದು ಕಾರಣ ಹೇಳ್ತಾ ಹೋಗ್ತೀನಿ. ಇಲ್ಲ ರೀ ನೋಡ್ರಿ, ಹಳಬ್ರು ಹಿಂಗೆ ಮಾಡಿದ್ದಾರೆ, ನೋಡ್ರಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಮಾಡ್ತೀನಿ, ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಎಲ್ಲರೂ. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ರೀಸನ್ಸ್ ಕೊಡಂಗೆ, ರೀಸನ್ಸ್ ಕೊಡದೇ ಇರೋ ಥರ ಒಂದು. ಆದರೆ ನಿಜವಾಗ್ಲೂ ಒಂದು ಅದ್ಭುತವಾದ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂದರೆ ಒಂದೇ ಸತಿ ನಾವು ಇಮ್ಮಿಡಿಯೇಟಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಎಲ್ಲವೂ ಚೇಂಜ್ ಆಗಿಬಿಡುತ್ತಾ? ಅಲ್ಲ, ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ಪೇ ಅದು ಆಗ್ತಾ ಹೋಗ್ಬೇಕು ಆ್ಯಕ್ಚುಲಿ. ಫಸ್ಟು ಏನು ಎಲೆಕ್ಷನ್ನಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗಬೇಕು. ಅದು ಎಲೆಕ್ಷನ್ ಟೈಮಲ್ಲಿ ನಾವು ಈಗೆಲ್ಲ ಮಾತಾಡ್ತೀವಿ ನೋಡಿ, ಇದನ್ನು ಎಲೆಕ್ಷನ್ ಟೈಮಲ್ಲಿ ಬೇರೆಯೇ ಇರುತ್ತೆ ವಿಷಯ. ಅಲ್ಲಿ ಆ ಪಕ್ಷ ಬರುತ್ತಾ, ಈ ಪಕ್ಷಕ್ಕೆ ಕ್ರೇಜ್ ಇದೆಯಾ, ಅಲ್ಲಿ ನೋಡಿ ಅಲ್ಲಿ ದೊಡ್ಡ ಸಭಾ ಸಮಾರಂಭ ಮಾಡಿದ್ರು, ಅಲ್ಲಿ ಆ ಜಾತಿಯವರು ಜಾಸ್ತಿ ಇದ್ದಾರೆ, ಇಲ್ಲಿ ಇದು ವರ್ಕ್ ಆಗ್ತಾ ಇದೆ, ಓ ನೋಡಿ ಈ ಲೀಡ್ರ್ ಮುಂದೆ ಆ ಲೀಡ್ರ್ ಬಂದಿದ್ದಾರೆ, ಅವ್ರು ಹೊಡಿತಾರೆ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ, ಇದೇ ಟಾಪಿಕ್ ಆಗ್ಬಿಡುತ್ತೆ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಹೊರತು ಮೂಲ ಗೆಲ್ಲಬೇಕಾಗಿರೋದೇನು ನಮ್ಮ ಪರಿಸ್ಥಿತಿಗಳು ಯಾಕೆ ಬದಲಾವಣೆ ಆಗುತ್ತೆ. ಇವತ್ತು ಯಾರೋ ಒಬ್ಬರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದ್ರು, ಸರ್ ಇಷ್ಟು ದಿನ ನಮ್ಗೆ ಗೊತ್ತಾಗಿರಲಿಲ್ಲ, ನಮ್ಮ ಪ್ರಾಬ್ಲಮ್ ನಮ್ಮದೇ ಅಂದ್ಕೊಂಡಿದ್ವಿ, ಇದಕ್ಕೆ ಈ ಆಡಳಿತ ತುಂಬ ಮುಖ್ಯ ಆಗುತ್ತೆ ಅಂತ ಹೀಗೀಗೆ ಗೊತ್ತಾಗ್ತಾ ಇದೆ ಅಂತ. ಎಲ್ಲರೂ ನಾವೇನು ಅನ್ಕೊಂತೀವಿ, ನಂಗೆ ಒಂದು ಜಾಬ್ ಸಿಕ್ಕಿಲ್ಲ, ಏನೋ ನನ್ನ ಪ್ರಾಬ್ಲಮ್ಮು, ಎಲ್ರಿಗೂ ಪ್ರಾಬ್ಲಮ್ ಇದೆ, ನನ್ನದೇ ಪ್ರಾಬ್ಲಮ್ಮು ಅಂತ. ಅಥವಾ ಏನೋ ಮೂಲಭೂತ ಸೌಕರ್ಯ ಸಿಗಿಲ್ಲ, ಒಂದು ಹಾಸ್ಪಿಟ್ಲಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂದ್ಕೊಳ್ಳಿ, ಅಥವಾ ಎಲ್ಲ ಒಂದು ಎಜುಕೇಷನಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಿದೆ, ಟ್ಯಾಕ್ಸ್ಗಳು ಜಾಸ್ತಿ ಹೋಗ್ತಿದೆ, ನನ್ನ ಆದಾಯ ನಂಗೆ ಸರಿ ಹೋಗ್ತಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಮತ್ತು ಇದೇ ಬರುತ್ತೆ, ನೀವು ನಂಬ್ತೀರಾ? ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದ್ರಲ್ಲಿ ಅಲ್ಲ, ಮತ್ತೆ ಇದೇ ಮೇಯ್ನ್ ಕಾರಣ ಆಗುತ್ತೆ. ಯಾಕಂದರೆ ನಾವು ಮೇಯ್ನ್ ಸಿಸ್ಟಮ್ನೇ ನಾವು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಜ, ಇದು ಮೂಲ. ಇಲ್ಲಿ ಬೇಕಾಗಿರೋದೇ ನಮ್ಮ ಸಿಸ್ಟಮ್ ನಾವು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಓಟ್ ಹಾಕಬೇಕು ಅಲ್ವಾ? ಒಂದು ಅದ್ಭುತವಾದಂಥ ಒಂದು ಆರೋಗ್ಯ ವ್ಯವಸ್ಥೆ ಬೇಕು ನಮಗೆ, ಒಂದು ಎಜುಕೇಷನ್. ಇವತ್ತು ಒಂದು ಮಗುನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ 2.5 ಲಕ್ಷ, 3 ಲಕ್ಷ, 5 ಲಕ್ಷ ಅಂದರೆ ಪಾಪ ಹೆಂಗೆ ಸಾಧ್ಯ ಹೇಳಿ ಆ್ಯಕ್ಚುಲಿ. ಆಮೇಲೆ ನಾವು ಇದನ್ನೆಲ್ಲ ಬೈತಾ ಇರ್ತೀವಿ, ಬಟ್ ಮಾಡೋ ತಪ್ಪು ಅದನ್ನೇ ಮಾಡ್ತಾ ಇರ್ತೀವಿ ಮತ್ತೆ ಅಲ್ವಾ? ನಾವು ದೊಡ್ಡ ದೊಡ್ಡ ನಾಯಕರು ಬೇಕು ನಮಗೆ, ದುಡ್ಡು ಖರ್ಚು ಮಾಡಬೇಕು, ಪ್ರಚಾರ ಮಾಡಬೇಕು, ದೊಡ್ಡದಾಗಿ ಒಂದು ವೇವ್ ಕ್ರಿಯೇಟ್ ಮಾಡಬೇಕು. ಯಾರ ಕೈಲಿ ವೇವ್ ಕ್ರಿಯೇಟ್ ಆಗುತ್ತೆ? ಇವಾಗ ನೀವು ಮಾಡಿದ್ರೆ ವೇವ್ ಕ್ರಿಯೇಟ್ ಆಗುತ್ತೆ, ಇನ್ನೊಬ್ರು ಯಾರೋ ಬಂದು ನಿಮ್ಮಂಥ ಯುವಕರು ಬಂದು ಏನೋ ಆ ಥರ ಮಾಡೋಕ್ಕಾಗತ್ತಾ? ಅವಾಗ ಕೀರ್ತಿ ನೀವು ಬರಬೇಡ್ರಿ, ನೋಡಿ ಅವರು ಒಳ್ಳೆ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಸಕ್ಕ ಸ್ಪೆಂಡ್ ಮಾಡ್ತಾರೆ, ಆ ಊರಿಗೆ ದೊಡ್ಡ ವ್ಯಕ್ತಿ ರೀ ಅವರು, ಜೋರಾಗಿ ಮಾಡ್ತಾರೆ ಅಂದಾಗ ಅಂಥವರೇ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋರು ಬರ್ತಾರೆ. ಅವಾಗ ನೀವು ಅವ್ರನ್ನ ಹೆಂಗೆ ಕೇಳ್ತೀರಾ? ಇಲ್ಲಿ ಬೇಕಾಗಿರೋದು ಆ್ಯಕ್ಚುಲಿ ಇದು ಏನು ಹೇಳಿ, ನಿಮ್ಮ ಸಂಪರ್ಕದಲ್ಲಿದ್ದು ಕರೆಕ್ಟ್ ತೆಗೆದಿರಬೇಕು. ನಿಮಗೆ ಪಾರದರ್ಶಕತೆಯಿಂದ. ಆ್ಯಕ್ಚುಲಿ ನನ್ನ ಪ್ರಕಾರ ಏನಂದರೆ, ನೀವು ಹೋಗಿ ಅವ್ರನ್ನ ಮೀಟೇ ಮಾಡಬಾರ್ದು. ಆ್ಯಕ್ಚುಲಿ ವೋಟರ್ಸ್ ಮೀಟ್ ಮಾಡಬಾರ್ದು, ವೋಟರ್ಸ್ನ ಅವ್ರ ಕನೆಕ್ಷನಲ್ಲಿ ಇಟ್ಕೊಬೇಕು. ಈಗ ಟೆಕ್ನಾಲಜಿ ಮೂಲಕ ಸಾಧ್ಯ ಅದು.
ಹೌದು. ಅವ್ರು ಪಾರದರ್ಶಕವಾಗಿ ವರದಿ ಕೊಡಬೇಕು, ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಬೇಕು, ನಿಮ್ಗೆ ಏನು ಬೇಕು ನೋಡಿ ಈ ಥರ 3 ಇದಿದೆ. ಸಿಂಪಲಾಗಿ ನಿಮ್ಮನ್ನು ನಾನು ಕೊಡ್ಬೋದು. ಇವಾಗ ನಾನೇ ಎಲೆಕ್ಟ್ ಆದೆ ಅಂದ್ಕೊಳ್ಳಿ, ಈಗ ಇದೇ ಏರಿಯಾದಲ್ಲಿ ನಂದೊಂದು 4 ಅಭಿಪ್ರಾಯ ನಿಮ್ಗೆ ಹೇಳ್ತೀನಿ ಅಂದ್ಕೊಳ್ಳಿ. ಈ ಥರ ಹಿಂಗೆ ಮಾಡ್ರೆ ಇದು ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಹಾಸ್ಪಿಟ್ಲ್ ಬಂದರೆ ಚೆನ್ನಾಗಿರುತ್ತೆ, ಈ ರಸ್ತೆಗಳೆಲ್ಲ ಹಿಂಗಾದರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಸ್ಕೂಲ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ಅಂದಾಗ ನೀವು ಇದಕ್ಕೆ ಇಷ್ಟು ಬಡ್ಜೆಟ್ ಆಗುತ್ತೆ. ನಾನು ನಿಮ್ಮನ್ನು ಕೇಳಿದೆ ಅಂದ್ಕೊಳ್ಳಿ, ಅವಾಗ ನೀವು ಫಸ್ಟ್ ಏನು ಸೆಲೆಕ್ಟ್ ಮಾಡ್ತೀರಾ? ನಮಗೆ ಫಸ್ಟ್ ಸ್ಕೂಲ್ ಬೇಕಪ್ಪ, ಹೌದೌದು, ಎಕ್ಸಾಕ್ಟ್ಲಿ. ಅಥವಾ ನಿಮ್ಗೇನೋ ಹಾಸ್ಪಿಟ್ಲ್ ಬೇಕಾದ್ರೆ ಹಾಸ್ಪಿಟ್ಲು. ಅತಿ ಹೆಚ್ಚು ಜನ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದನ್ನು ಅವ್ರು ಮಾಡಬೇಕು. ಅದನ್ನು ಕೂಡ ನಾವು ಹೇಳ್ತಿರೋದೇನಾದ್ರೆ SOP ಅಂತ ಮಾಡಿದೀವಿ, ಅದನ್ನೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದರಲ್ಲೂ ಕೂಡ ಒಂದು 3 ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಕೊಡಬೇಕು ಅವರು. ಇದು ಈಗ 25 ಕೋಟಿ ಆಗುತ್ತೆ, ಇದು ಇನ್ನೂ ಕಡಿಮೆಲಾಗುತ್ತೆ, ಇನ್ನೊಂದು ಸ್ಕೇಲಲ್ಲಿ ಆಗುತ್ತೆ, ಇದರಲ್ಲಿ ಈ ಥರ ಇರುತ್ತೆ, ಇದರಲ್ಲಿ ಈ ಥರ ಇರುತ್ತೆ, ಇದರಲ್ಲಿ ಇರುತ್ತೆ, ಯಾವುದು ಬೇಕು, ಇದರಲ್ಲಿ ಇಷ್ಟು ದುಡ್ಡು ಉಳಿತದೆ, ಈ ದುಡ್ಡನ್ನು ನಾವು ಈ ಥರ ಮಾಡ್ಬೋದು. ಈ ಚರ್ಚೆಗಳೇ ಆಗಬೇಕಾಗಿರೋದು ಅಲ್ವಾ? ಇದು ಜನರ ಜೊತೆ ಆ ಆ್ಯಪಲ್ಲಿ ಕನೆಕ್ಟೆಡ್, ಅಂದರೆ ಅಲ್ಲಿನ ಯಾರನ್ನ ಲೀಡರ್ ಮಾಡಬೇಕು ಅಂತಿದಾರೋ ಅವ್ರಿಗೂ ಮತ್ತು ಜನರ ನಡುವೆ ಸಂಪರ್ಕ ಕ್ರಿಯೇಟ್ ಆಗುತ್ತೆ. ಹೌದೌದು, ಸಂಪರ್ಕ ಇದ್ದೇನೆ ಇದೆಲ್ಲ ಸಾಧ್ಯ. ಎಲ್ಲದಕ್ಕಿಂತ ಮುಖ್ಯ ನಾವು ಎಲೆಕ್ಷನ್ ಟೈಮಲ್ಲಿ ಇಂಥ ವಿಷಯಗಳು ಚರ್ಚೆ ಆಗಬೇಕು. ನಿಜ. ಈಗ ನಾವಿಬ್ಬರು ಎಲೆಕ್ಷನ್ ನಿಂತಿದ್ದೀವಿ ಅಂದರೆ ನನ್ನ ಅಭಿಪ್ರಾಯ ನಾನು ಹೇಳ್ಬೇಕು, ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೇಕು, ನಿಜವಾಗ್ಲೂ ಜನಕ್ಕೆ ಏನು ಬೇಕು ಅಂತ ನಾವು ತಿಳ್ಕೊಬೇಕು, ಅದಕ್ಕೆ ನಾವೇನೋ ಒಂದು ಸೊಲ್ಯೂಷನ್ ಕೊಡಬೇಕು, ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಸೊ ಈ ವಿಚಾರಗಳಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕಷ್ಟೇ ಹೊರತು ಆ ಟೈಮಲ್ಲಿ ಜಾತಿ ಧರ್ಮ ಬೇರೆ ಬೇರೆ ಇಶ್ಯೂಗಳು, ಅವ್ನು ಪವರ್ಫುಲ್ ಇವ್ನು ಪವರ್ಫುಲ್, ಅವ್ನು ಹೊಡಿತಾನ್ರಿ ಸತಿ ಇವ್ನು ಹೊಡಿತಾನ್ರಿ, ಈ ಚರ್ಚೆಗಳಾಗ್ಬಿಟ್ರೆ ಆ ಚರ್ಚೆಗಳಿಗೆ ಬಲಿಯಾಗಲೂಬಾರ್ದು ಜನ. ನಿಜ. ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ಬಲಿ ಆಗ್ತಿದ್ದಾರೆ. ಅಲ್ಲ, ಅದು ಆ ಥರ ಒಂದು ಕ್ರಿಯೇಟ್ ಆಗ್ಬಿಟ್ಟಿದೆ. ಅದರೊಳಗಡೆ ಇವಾಗ ಇದು ಅಂಡರ್ ಕರೆಂಟಲ್ಲಿ ವರ್ಕ್ ಆಗಬೇಕು. ಇವಾಗ ನಾವು ಮಾಡ್ತಿರೋದು ನಿಜ. ಒಳಗೆ ಜನಕ್ಕೆ ಅದರಿಂದ ಹೊರಗೆ ಬರಬೇಕು, ಇನ್ಫ್ಲೂಯೆನ್ಸ್ ಆಗಬಾರ್ದು. ಇವಾಗ ನಾಳೆ ಯಾವುದೋ ಮೀಡಿಯಲ್ಲಿ ತೋರಿಸ್ತಾರೆ ಅನ್ಕೊಳ್ಳಿ, ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಒಂದು 10 ಜನ ಹೇಳ್ಬಿಟ್ರು ಅನ್ಕೊಳ್ಳಿ, ಐ ಕ್ಯಾನ್ ಡೂ ದಟ್. ಐ ಕ್ಯಾನ್ ಮ್ಯಾನಿಪುಲೇಟ್ ಮೀಡಿಯಾ, ಐ ಕ್ಯಾನ್ ಮ್ಯಾನಿಪುಲೇಟ್ ಸೋಷಿಯಲ್ ಮೀಡಿಯಾ, ಮೈಂಡ್ಸ್ ಆಲ್ಸೋ ಮ್ಯಾನಿಪುಲೇಟ್ ಮಾಡ್ಬೋದು. ಅದಕ್ಕೆ ಇಂಡಿಪೆಂಡೆಂಟ್ ಅಂತ ನಾನು ಪ್ರಜಾಕಿ ಆ್ಯಪ್ ಮಾಡಿರೋದೇ ಅದಕ್ಕೋಸ್ಕರ. ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಿ, ನಿಮ್ಗೇನು ಬೇಕು ನೀವು ಸ್ಟಿಕಾನ್ ಆಗಿ. ಮತ್ತೆ ಇನ್ಫ್ಲೂಯೆನ್ಸ್ ಆದರೆ ಮತ್ತೆ ನೀವು ತಪ್ಪು ಮಾಡ್ತೀರಾ, ಮತ್ತೆ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಮತ್ತೆ ರಾಂಗ್ ಮಾಡ್ತೀರೋ, ನನ್ನ ಓಟ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಮತ್ತೆ ನೀವು ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ರೆ ಮತ್ತೆ ಅದು ವರ್ಕ್ ಆಗ್ತಾ ಇದೆ. ಹಂಗಾರೆ ನಿಜ. ಅಂದರೆ ಬಂಡವಾಳ ಬಿಸ್ನೆಸ್ ಆಗಿರೋ ಪಾಲಿಟಿಕ್ಸ್ನ ನೀವು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅದಕ್ಕೆ ಓಟ್ ಹಾಕಿ. ಮತ್ತೆ ಆಮೇಲೆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ, ಆಮೇಲೆ ಪ್ರಾಬ್ಲಮ್ ಹೇಳ್ಕೊತೀರಾ, 5 ವರ್ಷ ಒದ್ದಾಡ್ತಿರ್ತೀರಾ. ಸೊ ಅದಕ್ಕೊಂದು ಆಲ್ಟರ್ನೇಟಿವ್ ಒಂದು ಕ್ರಿಯೇಟ್ ಮಾಡಿದ್ದೀನಿ ಸರ್. ಅದು ನೀವು ಪ್ರಯತ್ನದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇದ್ದೀರಾ ಸರ್. ಇವತ್ತಿನ ಸಿಚುವೇಶನ್ ನೋಡಿದ್ರೆ ಪ್ರಾಕ್ಟಿಕಲಿ ಜನಕ್ಕೆ ಅದು ಅರ್ಥ ಆಗಲಿಕ್ಕೆ ಅಥವಾ ಪ್ರಜಾಕೀಯನ ಜನ ಆಯ್ಕೆ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅನ್ಸುತ್ತೆ, ಎಷ್ಟು ವರ್ಷಗಳು ಬೇಕಾಗ್ಬೋದು? ಅಲ್ಲ, ಅದನ್ನು ಇವಾಗ ಎಲ್ಲರೂ ಅವ್ರು ಕೇಳ್ಕೊಬೇಕು. ಕೀರ್ತಿ, ನಿಮ್ಮನ್ನು ನೀವು ಕೇಳ್ಕೊಬೇಕು. ಏನು ಹೇಳಿ, ನನ್ನ ಕೇಳೋ ಬದಲು ಇವಾಗ ನಿಮಗೆ ಏನಾರ ಬೇಕು ಅನ್ಸೋ ನೀವು 4 ಜನಕ್ಕೆ ಹೇಳ್ಬೇಕು. ಅದನ್ನು ಆ ಒಂದು ಸಣ್ಣ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರು ಕೂಡ. ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ಯಾರು ನೋಡಿದವರು ಅವ್ರು 4 ಜನಕ್ಕೆ ಹೇಳಬೇಕು, ಇದಿಲ್ಲ ಇದು ಚೆನ್ನಾಗಿರುತ್ತೆ, ಈ ಥರ ಮಾಡೋಣ, ನಾವು ಈ ಥರ ಸಿಸ್ಟಮ್ ಚೇಂಜ್ ಮಾಡೋಣ, ನಾಳೆ ನಮ್ಮ ಹತ್ರ ಕನೆಕ್ಷನಲ್ಲಿ ಇರಬೇಕು, ನಾಳೆ ನಮ್ಮ ಮನೆಗೆ ಬಂದು ಕೇಳೋ ಥರ ಇರಬೇಕು. ನಮ್ಮ ಏನೋ ನಾವು ಅವ್ರ ಮನೆ ಬಾಗಿಲು ಕಾಯಂಗೆ, ನಾವು ಅವ್ರ ಮನೆಗೆ ಒಳಗಡೆನೇ ಹೋಗೋಕ್ಕಾಗ್ದಿರೋಂಥ ಪರಿಸ್ಥಿತಿ ತಂದ್ಕೊಬಾರ್ದು. ಸೊ ಇದು ಇಂಪಾರ್ಟೆಂಟ್ ಅಲ್ವಾ? ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ನಿಮಗೆ ಹಿಂಗೆ ಆಗುತ್ತೆ? ಓಕೆ, ಅವಾಗ ನನಗೇನು ಅನ್ಸುತ್ತೆ ಅಂದರೆ ಓಕೆ ಇರೋ ಸಿಸ್ಟಮೇ ಸರಿ ಇರ್ಬೋದಪ್ಪ, ಓಕೆ ಅದರಲ್ಲೇ ಹೋಗ್ತಾರೆ ಅಷ್ಟೇ. ಅದ್ರಲ್ಲಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಎಲ್ಲರೂ ಕೈಗೂಡಿಸಿದ್ರೆ ಆಗುತ್ತೆ. ಇದು ಅದ್ರಲ್ಲಿ ಬಹಳ ತೊಡಕುಗಳು ಬಂದ ಮೇಲೂ ಸಹಿತ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನೀವೇ ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿ ಲಾಸ್ಟಿಗೆ ಟಿಕೆಟ್ ಕೊಡೋಕ್ಕೂ ನಿಮಗೆ ಬಿಡ್ದೇನೆ ಅದೆಲ್ಲ ದಾಟಿ ಅದು ನಾನು ಕಲಿತಂಥ ಪಾಠ. ನಾನು ನಂಬಿದೆ, ಇಲ್ಲ ನಿಜವಾಗ್ಲೂ ಅವ್ರಿಗೂ ಐಡಿಯಾಲಜಿ ಇದೆ, ಜೊತೆಲಿ ಬರ್ತಾರೆ ಅಂತ. ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಮತ್ತೆ ಬದಲಾದರು. ಅವ್ರಿಗೆ ವಿಶ್ವಾಸನೇ ಇರಲಿಲ್ಲ, ನನ್ನ ಜೊತೆ ಬಂದಿದ್ರು. ಬಟ್ ಅವ್ರಿಗೆ ಬೇಕಾಗಿರೋದು ಬೇರೆ ಬೇಕಾಗಿತ್ತು, ಅವ್ರಿಗೆ ಆ ಪಬ್ಲಿಸಿಟಿ ಬೇಕಾಗಿತ್ತು. ಆಮೇಲೆ ಓಕೆ ನಾನೇನು ಮಾಡೋಕ್ಕಾಗಲ್ಲ, ಮತ್ತು ಆ ಟೈಮಲ್ಲಿ ಹಿಂದೆ ಬರಲೇಬೇಕಾಯ್ತು. ಅದು ಕಂಟೆಸ್ಟೇ ಮಾಡೋಕ್ಕಾಗಿಲ್ಲ ಎಲೆಕ್ಷನ್. ತುಂಬ ಜನ ಹೇಳ್ತಾರೆ ನೀವೇನು ಸರ್ ಮಾಡಿ, ನಾನು ಕಂಟೆಸ್ಟೇ ಮಾಡಿಲ್ಲ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ. ಸರ್, ಇವಾಗ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಸರ್, ಉಪೇಂದ್ರ ಇಲ್ಲಿ ತನಕ ಎಲೆಕ್ಷನ್ ನಿಂತಿಲ್ಲ, ಉಪೇಂದ್ರನಿಗೆ ಓಟ್ ಹಾಕಬಾರ್ದು ಜನ, ಉಪೇಂದ್ರನ ಐಡಿಯಾಲಜಿಗೆ ಓಟ್ ಹಾಕಬೇಕು ಅಂತ. ತಮಿಳ್ನಾಡಿನಲ್ಲಿ ಆಗಿರುವಂಥ ಇತ್ತೀಚಿನ ಪೊಲಿಟಿಕಲ್ ಡೆವಲಪ್ಮೆಂಟಲ್ಲಿ ವಿಜಯ್ ಅವರು ವಿನ್ ಆಗಿ ಅವರಿಗೆ CM ಆಫ್ ದ ಸ್ಟೇಟ್. ಹೌ ಯು ಸಿ ದಟ್ ಸರ್? ಹೇಗೆ ನೋಡ್ತಿರೋದನ್ನು? ಇಲ್ಲ, ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ ತಮಿಳ್ನಾಡಲ್ಲಿ ನಾನು ಇಲ್ಲ, ಅಲ್ಲಿ ಏನೇನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ಇದಿದೆ, ಅಲ್ಲಿ ಜನನೇ ಹೇಳ್ಬೇಕು, ಅದನ್ನು ನನಗೆ ಗೊತ್ತಿಲ್ಲ. ಒಳ್ಳೆಯದು ಮಾಡ್ಬೋದು ಖಂಡಿತ. ಎನಿ ಚೇಂಜಸ್ಸು ನಮಗೆ ಖುಷಿ ಅನಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಂಗ್ಸ್ಟರ್ಸ್ ಆ ಲೆವೆಲ್ಗೆ ಮುಂದೆ ಬಂದು ಒಂದು ಬದಲಾವಣೆ ತಂದಿರೋದು, ಅದು ಇಟ್ ಇಸ್ ಎ ವೆಲ್ಕಮ್ ಮೂವ್. ಅದು ಆ್ಯಕ್ಚುಲಿ ಹಂಗೆ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ. ನನಗೆ ಏನೋ ವಿಜಯ್ ಗೆದ್ರ ಅವ್ರು ಗೆದ್ರ ಅನ್ನೋಕ್ಕಿಂತ ನನಗೆ ವಿಜಯ್ ನಿಜವಾದ ಗೆಲುವಿರೋದು ಈಗ 5 ವರ್ಷ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ. ಸೊ ಅದನ್ನು ಜನ ಅರ್ಥ ಮಾಡ್ಕೊಬೇಕು. ಇಲ್ಲಿ ಒಂದು ಪೋಸ್ಟ್ ಸಿಗೋದು ಗೆಲುವಲ್ಲ,
ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ನಿಜವಾದ ಗೆಲ್ಬೋದು. ಆ್ಯಕ್ಚುಲಿ ಏನೇನು ಬದಲಾವಣೆ ಚಾಲೆಂಜಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಖಂಡಿತ ನೋಡೋಣ, ಎಲ್ಲರೂ ವೆಯ್ಟಿಂಗ್. ಖಂಡಿತ ಆ ಥರ ಒಂದು ಆಗಲಿ, ಅವರು ಏನೋ ಒಂದಂಥ ಒಳ್ಳೆ ಕೆಲಸಗಳು ಖಂಡಿತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ನೋಡೋಣ ಸರ್, ಇವಾಗ ನಿಮ್ಮ ಪ್ರಯತ್ನದಲ್ಲಿ ನೀವು ಮಾಡಿರುವಂಥ ಆ್ಯಪ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅದನ್ನು ಹೇಗೆ ಎಲ್ಲಿ ಡೌನ್ಲೋಡ್ ಮಾಡಬೇಕು, ಹೇಗೆ ಜನಕ್ಕೆ ಅದರಿಂದ ಏನು ಲಾಭ? ಏನಿಲ್ಲ, ಅದು ಪ್ರಜಾಕೀಯ ಅಂತಿದೆ, ಅದನ್ನು ನೀವು ಡೌನ್ಲೋಡ್ ಮಾಡಿದ್ರೆ ವೆಬ್ಸೈಟು ಇದೆ, prajaakiya.org ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲ ಬೇಡ ನಂದು ಆ್ಯಪೇ ನನ್ನ ಮೊಬೈಲಲ್ಲೇ ಇರೋ ಥರ ಮಾಡ್ಕೊತೀನಿ ಅಂದರೆ ಆ್ಯಂಡ್ರಾಯ್ಡ್, ಐಫೋನ್ ಎರಡರಲ್ಲೂ ಇದೆ. ದ ರಿಯಲ್ ಪ್ರಜಾಕೀಯ ಅಂತ PRAJA ಅಂತ ಹೊಡೆದ ಕೂಡಲೇ ಬರುತ್ತದೆ ಪ್ರಜಾಕೀಯ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ವೋಟ್ರಾಗಿ ಎಂಟರ್ ಆಗ್ಬೋದು, ಲಾಗಿನ್ ಮಾಡ್ಕೊಬೋದು. ಸೊ ನೀವು ವೋಟ್ರಾಗೇ ಇದ್ದರೆ ನೀವು ವೋಟ್ರಾಗೇ ಇರ್ಬೋದು. ಸೊ ಇಮಿಡಿಯೇಟಾಗಿ ನೀವು ವೋಟ್ರಾಗಿ ಲಾಗಿನ್ ಆಗ್ತಿದ್ದಂಗೆ ನಿಮ್ಮ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿನೂ ಓಪನ್ ಆಗುತ್ತೆ. MP, MLA, ಕಾರ್ಪೊರೇಷನ್ನು, ಅಥವಾ ನೀವು ಹಳ್ಳಿಲಿದ್ದರೆ ವಿಲೇಜ್ ಪಂಚಾಯತ್ ಎಲ್ಲ ಓಪನ್ ಆಗುತ್ತೆ. ನೀವು ಅಲ್ಲೋಗಿ ಚೆಕ್ ಮಾಡಿ ನೀವು ಫೀಡ್ ಮಾಡಿಬಿಟ್ರೆ ಒಂದು ಸತಿ ನನ್ನ MP ಕಾನ್ಸ್ಟಿಟ್ಯೂಯೆನ್ಸಿ ಇದು, ನನ್ನ MLA ಕಾನ್ಸ್ಟಿಟ್ಯೂಯೆನ್ಸಿ ಇದು, ನನ್ನ ವಾರ್ಡ್ ಇದು, ಅಥವಾ ನನ್ನ ಗ್ರಾಮ ಪಂಚಾಯತಿ ಇದು ಅಂತ ನೀವು ಮಾಡಿಬಿಟ್ರೆ ಅಲ್ಲಿ ಯಾರ್ಯಾರು ನಿಂತಿರೋ ಎಲ್ಲ ಡಿಸ್ಪ್ಲೇ ಆಗ್ಬಿಡುತ್ತೆ. ಅಲ್ಲೇ ಆ ಕ್ಷೇತ್ರದಲ್ಲಿ MP ಆಗಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, MLA ಆಗಿ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ನಿಮ್ಮ ಪ್ರಜಾಕೀಯದಿಂದ ಪ್ರಜಾಕೀಯ ಐಡಿಯಾಲಜಿ ನಿಂತಿರೋರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು 4 ಜನ, 5 ಜನ, 8 ಜನ, 20 ಜನ, ಆ ಥರ ಒಂದು ಕಡೆ 50 ಜನನೂ ನಿಂತಿದ್ದಾರೆ ಆ ಥರ. ಸೊ ಅಲ್ಲಿ ಏನಂದರೆ ಅವ್ರನ್ನ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡೋದಕ್ಕೆ ವಾಟ್ಸಪ್ ಇದೆ, ಫೋನ್ ಇದೆ, ಮೆಸೇಜ್ ಇದೆ, ಅವ್ರದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಕನೆಕ್ಷನ್ ಇರುತ್ತೆ. ಅವರು ಗೂಗಲ್ ಮೀಟ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಎಲ್ಲ ರೀತಿಲೂ ಕನೆಕ್ಷನ್ ಮಾಡೋ ಥರ ಮಾಡಿದ್ದೀವಿ ಅದರಲ್ಲಿ. ಸೊ ಯು ಕ್ಯಾನ್ ಕನೆಕ್ಟ್ ಹಿಮ್, ಅವನೇ ಒಂದು ಹಾಕ್ತಾನೆ ಇವಾಗ ಆಸ್ಪಿರೆಂಟು, ನಾನು ಈ ಥರ ಈ ಟೈಮಲ್ಲಿ ನಾನು ಇಲ್ಲಿ ಸಿಗ್ತೀನಿ, ಪರ್ಸ್ನಲ್ ಆಗಿ ಯಾವುದೋ ಒಂದು ಪಾರ್ಕಲ್ಲಿ ಸಿಗ್ತೀನಿ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಮೀಟ್ ಹಿಮ್ ಆ್ಯಂಡ್ ಯು ಕ್ಯಾನ್ ಎವ್ಯಾಲ್ಯೂಯೇಟ್ ಹಿಮ್. ಇವನು ಹೆಂಗೆ ಅರ್ಹನ ಇವನು ಅಂತ ಎವ್ಯಾಲ್ಯೂಯೇಟ್ ಮಾಡಿ ನೆಕ್ಸ್ಟ್ ಡೇ ನಿಮಗೆ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ರೇಟಿಂಗಲ್ಲಿ ಗುಡ್ 90%, 50% ನೀವು ರೇಟಿಂಗು ಮಾಡ್ಬೋದು. ಆ ಥರ ವೀಡಿಯೋ ಕಾಲಲ್ಲಿ ಅವ್ನು ಬಂದಾಗಲೂ ಕೂಡ ನೀವು ಆ ಟೈಮಲ್ಲಿ ಹೋಗಿ ನೋಡಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ರೇಟಿಂಗ್ ಓಪನ್ ಆಗುತ್ತೆ. ಆ ರೇಟಿಂಗಲ್ಲಿ ಮತ್ತೆ ಈ ಥರ ರೇಟಿಂಗ್ ಆಗ್ತಾನೇ ಇರ್ತದೆ ಕಂಟಿನ್ಯೂಸ್ ಆಗಿ. ಸೊ ಇದರಲ್ಲಿ ಹೈಯೆಸ್ಟ್ ರೇಟಿಂಗ್ ಯಾರು ಬರ್ತಾರೋ ಅವ್ರು ಎಲೆಕ್ಷನ್ ನಿಂತ್ಕೊಬೇಕು ಅನ್ನೋ ಥರ ನಾವು ಇದು ಮಾಡಿದ್ದೀವಿ. ಓಕೆ. ಸೊ ಎವ್ರಿಬಡಿ ಶುಡ್ ಸಪೋರ್ಟ್ ಹಿಮ್. ಅಂದರೆ ಟಿಕೆಟ್ ಅನ್ನೋದು ಸೇಲ್ ಮಾಡೋ ವಸ್ತು ಅಲ್ಲ, ಜನನೇ ಆಯ್ಕೆ ಮಾಡೋದು, ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಮಾಡಬೇಕು, ಅದನ್ನು ಮಾತಾಡಿ ಚರ್ಚೆ ಮಾಡಿ. ಸೊ ಆ ಒಂದು ಸಣ್ಣದೊಂದು ಮಾಡಲೇಬೇಕಾಗತ್ತೆ ಆ್ಯಕ್ಚುಲಿ. ಏನು ಹೇಳಿ, ಆ ಕ್ಷೇತ್ರದ ಜನಗಳು ಕರೆಕ್ಟ್ ಸಣ್ಣದು, ನನ್ನ ಕ್ಷೇತ್ರ ಹೆಂಗಿದೆಯಪ್ಪ, ನೀನು ಏನು ಮಾಡ್ತೀಯ, ಈ ಥರ ನಮ್ಗೆ ವಾಟರ್ ಪ್ರಾಬ್ಲಮ್ ಇದೆ, ಯಾವ ಥರ ಅಂದ್ಕೊಂಡಿದ್ದೀರಾ ನೀವು. ಸೊ ಅವ್ರ ಐಡಿಯಾ ಅವ್ರು ಹೇಳ್ತಾರೆ, ಇಲ್ಲ ನಾವು ಅಲ್ಲಿರೋರು ಹೇಳ್ತಾರೆ ನಾನು ಈ ಥರ ಮಾಡಬೇಕು, ನೀನು ಅದನಿಗೆ ಹೆಂಗೆ ಮಾಡ್ತೀಯ, ಯಾವ ಥರ ಪಾರದರ್ಶಕತೆ ಇದು ಮಾಡ್ತೀಯ, ನಮ್ಮ ಜೊತೆ ಹೆಂಗೆ ಕನೆಕ್ಟಲ್ಲಿ ಇರ್ತೀಯ ನೀನು, ಗೊತ್ತಾಯ್ತು ಸರ್. ಸೊ ಈ ಅಭಿಪ್ರಾಯಗಳಿಗೆ ಅವ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ತುಂಬ ಇಂಟರ್ವ್ಯೂ ಹೇಳ್ತಾ ಇರ್ತೀನಿ, ಎಲೆಕ್ಷನ್ ಮುಂಚೆ ಬಂದು ಓಡಾಡಿ ಪ್ರಚಾರ ಮಾಡೋದಲ್ಲ, ಎಲೆಕ್ಷನ್ ಕೆಲಸ ಸಿಕ್ಕರ ಮೇಲೆ ಓಡಾಡಿ ಕೆಲಸ ಮಾಡಬೇಕು, ಅದು ನಿಜವಾದ ಸಿಸ್ಟಮ್ ಆಗಬೇಕಾಗಿರೋದು. ನೀವು ಲಾಸ್ಟ್ ಟೈಮ್ ನಿಮ್ಮ ಮನೇಲಿ ಸಿಕ್ಕಿದಾಗ ನೀವು ನನಗೆ ಹೇಳಿದ್ರಿ, ಪೋಸ್ಟ್ರು ಬಂಟ್ರು ಹಿಂಗಡೆ ಹುಡುಗರನ್ನ ಹಾಕ್ಕೊಂಡು ಯಾಕೆ ಓಡಾಡಬೇಕು, ಎಷ್ಟು ಮನೆ ಇದೆಯಪ್ಪ, ಇವತ್ತಿಂದ ಶುರು ಮಾಡು, ದಿನಕ್ಕೆ 5 ಮನೇಲಿ ಕಾಫಿ ಕುಡ್ಕೊಂಡು ಬಾ, ಎಲ್ಲ ಮನೆಯೂ ಮೀಟ್ ಮಾಡೋಕ್ಕಾಗಲ್ವ ನಿನಗೆ ಆ ಟೈಮಲ್ಲಿ ಅಂತ. ಸೊ ಅಂದರೆ ಪ್ರತಿಯೊಂದು ಮನೆಗೂ ಒಬ್ಬ MLA ಕ್ಯಾಂಡಿಡೇಟ್ ಆದವನು ಹೋಗಿ ನೀವೇ ಹೇಳಿದ್ದು ನನಗಿದ್ನ ಅವನು ಏನಿದೆ ಥಾಟ್ಸು, ಏನು ಮಾಡ್ತೀನಿ ಕ್ಷೇತ್ರಕ್ಕೆ ಅನ್ನೋದನ್ನ ಹೇಳ್ಕೊಂಡು ಬಂದರೆ ಯಾಕೆ ಅದು ಈಗ ಕಷ್ಟ ಇವರೇ. ಇವಾಗ ಒಂದು 2 ಲಕ್ಷ ಜನ ವೋಟರ್ಸ್ ಇದ್ದಾರೆ ಅನ್ಕೊಳ್ಳಿ, ನೀವು ಎಷ್ಟು ಜನರ ಮನೆಗೆ ಅಂತ ಹೋಗ್ತೀರಾ? ಸಿ ದಟ್ ಈಸ್ ಆಲ್ಸೋ ಇಂಪ್ರಾಕ್ಟಿಕಲ್. ನಾನು ಹೇಳ್ತಿರೋದು ಇವಾಗ ಎಲ್ಲ ಒಂದು ಕೆಲಸ ಮಾಡ್ತೀರಾ, ಅಂಥವ್ನಿಗೆ ಇಲ್ಲಿ ಬಂದು ಏನೋ ಮಾಡಬೇಕು ಅಂತಿರ್ತಾನೆ, ಅವ್ನು ಹೆಂಗೆ ಬರೋಕ್ಕೆ ಸಾಧ್ಯ? ದೇರ್ ಇಸ್ ಎ ವೇ ಆ್ಯಕ್ಚುಲಿ. ಈಗ ನೀವು ಟೆಕ್ನಾಲಜಿ ಚೇಂಜ್ ಆಗಿದೆ, ಎಲ್ಲ AI ಬಂದಿದೆ, ಏನು ಹೇಳಿ, ಸೂಪರ್ ಕಂಪ್ಯೂಟ್ರು, ಆ್ಯಕ್ಚುಲಿ ಕ್ವಾಂಟಮ್ ಕಂಪ್ಯೂಟರ್, ಏನೇನೋ ಆಗ್ಬಿಟ್ಟಿರೋ ಕಾಲದಲ್ಲಿ ನಾವು ಇನ್ನೂ ಕೂಡ ಮನೆಗೆ ಬನ್ನಿ, ಇಲ್ಲೊಂದು ಸಭೆ ಮಾಡಿ, ಅಲ್ಲೊಂದು ರೋಡ್ ಬ್ಲಾಕ್ ಮಾಡಿ, ಒಂದು ರ್ಯಾಲಿ ಮಾಡಿ ಅನ್ನೋದು ನಿಜವಾಗಿ ಇವತ್ತು ಅದನ್ನು ಬಯಸ್ತಾರೆ ಅಂದರೆ ನನಗೆ ನಗು ಬರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸಿಟ್ ಆ್ಯಂಡ್ ವಾಚ್. ಆ್ಯಕ್ಚುಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಉಪೇಂದ್ರ ಏನು ಹೇಳ್ತಾನೆ ಅಂತ ಅಲ್ಲೇ ಗೊತ್ತಾಗುತ್ತೆ, 4 ಜನಕ್ಕೆ ಶೇರ್ ಮಾಡ್ಬೋದು, ನೀವು ನಿಮ್ಮ ಅಭಿಪ್ರಾಯ ನೀವು ವಿಡಿಯೋಲ್ಲಿ ಹಾಕ್ಬೋದು, ಅದನ್ನು ಗೊತ್ತಿರೋರು ಯಾರಿಗೂ ಇಷ್ಟ ಅವ್ನು 4 ಜನಕ್ಕೆ ಶೇರ್ ಮಾಡ್ತಾನೆ. ಆ ಥರ ಒಂದು ತಲುಪಿಸೋದು ಈಸಿ ಇದೆ. ಆ ಥರ ಸಮಾಜ ಇರ್ಬೇಕಾದ್ರೆ ಇಲ್ಲಿ ಹೋಗಿ ಮೇಲೆ ನಿಂತ್ಕೊಂಡು ನೋಡಿ, ನಿಮ್ಮ ಏರಿಯಾನೇ ಲಕ್ಷಾಂತರ ಮನೆಗಳಿದಾವೆ, ಯಾರನ್ನ ಅಂತ ಹೋಗಿ ನೀವು ಹೆಂಗೆ ಮೀಟ್ ಮಾಡ್ತೀರಾ? ಎಷ್ಟು ಜನರ ಹತ್ರ ಈ ಥರ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ? ನಿಜ. ಸೊ ಅದಕ್ಕೆ ಒಂದು ಟೆಕ್ನಾಲಜಿ ಇದೆ. ಇವಾಗ ನಾವು ಪಾಡ್ಕಾಸ್ಟ್ ಯಾರಿಗೆ ನಿಜವಾಗ್ಲೂ ಆಸಕ್ತಿ ಇದೆಯೋ ಅವ್ರು ಕನೆಕ್ಟ್ ಆಗಲಿ, ಕನೆಕ್ಟ್ ಆಗ್ತಾರೆ, ಹಾಗೆ ಮಾಡ್ಬೋದು. ಆ್ಯಕ್ಚುಲಿ ನಾವು ಇನ್ನೂ ಹಳೆ ಮೈಂಡ್ ಸೆಟ್ಟಲ್ಲೇ ಇದ್ಬಿಟ್ಟು ಬನ್ನಿ ರೋಡಿಗೆ ಬನ್ನಿ ಮನೆಗೆ ಬನ್ನಿ ಹೇಳಿ ನನಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಅಂತ ಹೋಗಕ್ಕೆ ಸಾಧ್ಯ? ನಾನಾದರೂ ಎಷ್ಟು ಜನರ ಮನೆಗೆ ಅಂತ ಹೋಗಕ್ಕೆ ಸಾಧ್ಯ? ಅಥವಾ ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಜನರ ಓಕೆ ನೀವು ಕಾಣಿಸ್ಬೇಕು ಅಂದರೆ ದೊಡ್ಡ ಪ್ರಚಾರ ಮಾಡಿ ಅಂತ ಓಕೆ ನಾನು ಮಾಡ್ತೀನಿ, ಅವ್ನು ನನ್ನ ಜೊತೆಲಿರೋ ಅಂಥವನ್ನೇ ತೊಗೊತೀನಿ. ನಾನು ಯಾರೋ ಯಂಗ್ಸ್ಟರ್ಸ್ನ ಕೆಲಸದವನ್ನೆಲ್ಲಿ ಕೊಡೋಕ್ಕಾಗತ್ತೆ? ರಾಜರುಗಳನ್ನೇ ತೊಗೊಬೇಕು, ಯಾರ ಹತ್ರ ದುಡ್ಡಿದೆಯೋ ಅಂಥವ್ರು ತೊಗೊಂಡು ಅವ್ರಿಗೆ ಮಾಡಿರಿ ಪ್ರಚಾರ, ನಾವು ಹೊಡಿಯೋಣ ಈ ಸತಿ ಅಂತ. ಅವಾಗ ನನ್ನ ಗೆಲುವು ಸೋಲು, ನನ್ನ ಪಕ್ಷದ ಗೆಲುವು ಸೋಲು ಆಗ್ಬಿಡುತ್ತೆ. ಅದು ನೀವು ಖುಷಿ ಪಡ್ತಿರ್ತೀರ ನೋಡ್ಕೊಂಡು, ಗೆದ್ರೊಬ್ಬ ಉಪೇಂದ್ರ ಅವರು, ಉಪೇಂದ್ರ ಅವರು ಆಗಲಿಲ್ಲ ಈ ಸತಿ, ಉಪೇಂದ್ರ ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಥರ ಬರೀ ಉಪೇಂದ್ರ ಸೋಲು ಗೆಲುವು ಅಲ್ಲ, ಇದು ಸೊಸೈಟಿ. ನಿಜ.
ಸಿನಿಮಾ ಬಗ್ಗೆ ಹೇಳಿ ಒಪ್ಕೊಳ್ಳೋಣ. ಸಿನಿಮಾ ಉಪೇಂದ್ರನ್ ಸೋಲ್ತಾ ಗೆಲ್ತಾ ಅದು ಸೆಕೆಂಡ್ರಿ, ನನ್ನ ಬಿಸ್ನೆಸ್ಸಲ್ಲಿ ಕೋತ್ನ ಗೆತ್ನ ಅದು ಸೆಕೆಂಡ್ರಿ. ಬಟ್ ಇದು ಸೊಸೈಟಿ ಅಂದಾಗ ಇದು ನಿಮ್ಮ ದುಡ್ಡು ಇಲ್ಲಿರೋದು, ನಿಮ್ಮದೇ ಎಲ್ಲರದ್ದು ದೇಶ ಇದು. ಸೊ ಇದು ಬಿಗ್ಗೆಸ್ಟ್ ಸೋಷಿಯಲ್ ಆರ್ಗನೈಸೇಷನ್ ಇದೆ ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂತ ಇರೋದು. ಪಾರ್ಟಿ ಇಟ್ಸ್ ಆರ್ಗನೈಸೇಷನ್ ಆರ್ಗನೈಸೇಷನ್ .org. ಸೊ ಎಲ್ಲರೂ ಒಂಚೂರು ಇನ್ವಾಲ್ವ್ ಆಗಬೇಕು. ಗೊತ್ತಿಲ್ದಿರೋ ಇನ್ನೊಬ್ರು ಹೇಳಬೇಕು. ಆ ಸಣ್ಣ ಜವಾಬ್ದಾರಿ ತಗೊಂಡ್ರೇ ಇದಾಗತ್ತೆ. ಅದು ತಗೊಂತಿಲ್ಲ ಅಂದಾಗ ಏನನ್ಸುತ್ತೆ ಅಂದರೆ ಬೇಕಾಗಿಲ್ಲ ಅನ್ಸುತ್ತೆ ಅಷ್ಟೇ. ಬಟ್ ನಿಮ್ಗೆ ಅನ್ಸಿಲ್ವಾ ಸರ್ ಯಾವುದೋ ಒಂದು ಅಂತಲ್ಲಿ ಸಾಕಪ್ಪ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂತ ಅನ್ಸಿಲ್ವಾ? ಇಲ್ಲಪ್ಪ, ನನಗೆ ಆ ಥರ ಇಲ್ಲ. ನನಗೆ ಒಬ್ಬರು ಯಾರು ಇದ್ದಾರಂದ್ರೆ ಅವ್ರಿಗಾರ ಹೇಳ್ತೀನಿ ನಾನು. ಆ್ಯಕ್ಚುಲಿ ಏನು ಹೇಳಿ, ಒಬ್ರು ಯಾರಿಗೋ ಇದೆ ಆ ಒಂದು ಇದು ಆಸಕ್ತಿ ಇದೆ ಅಂದರೆ ನಾನು ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ತಾ ಇರ್ತೀನಿ. ಆ ಹೋಪ್ಸ್ ಕಳ್ಕೊಳಂಗಿದ್ರೆ ನಾನು ಬರ್ತಾನೆ ಇರಲಿಲ್ಲ ಇಲ್ಲಿಗೆ. ಆಮೇಲೆ ಈ ದಾರಿ ಹಿಡಿತಾನೂ ಇರಲಿಲ್ಲ. ನಾನು ಪ್ಲ್ಯಾನ್ ಮಾಡಿರ್ತೀನಲ್ವಾ, ಏನು ಹೇಳಿ 15-20 ವರ್ಷದಿಂದ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಸೋಲು ಗೆಲುವು, ಜನರು ಹಿಂಗಿದ್ದಾರೆ, ಜನಕ್ಕಿದು ಆಗಲ್ಲ, ವರ್ಕೌಟ್ ಆಗಲ್ಲ, ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ. ಪಾಲಿಟಿಕ್ಸ್ ಗೊತ್ತಿಲ್ಲ ಉಪೇಂದ್ರ ಅವರೇ ನಿಮಗೆ ಅಂತ ತುಂಬ ಜನ ನನಗೆ ಹೇಳಿರ್ತಾರಲ್ಲ. ನಡೀತಿರೋ ಪಾಲಿಟಿಕ್ಸ್ ಗೊತ್ತಿಲ್ಲ. ಅದೇ ಈಗ ನಡೀತಿರೋ ಪಾಲಿಟಿಕ್ಸು ಬೂತ್ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಅದು ಇದು ಅಂತೆಲ್ಲ ಹೇಳಿರ್ತಾರೆ. ಸೊ ಅದೆಲ್ಲ ಯೋಚನೆ ಮಾಡಿಲ್ಲ ಅಂತಲ್ಲ, ಎಲ್ಲ ಯೋಚನೆ ಮಾಡಿದ್ರು ನನಗೆ ಕರೆಕ್ಟ್ ಅನ್ಸಿದ್ದಿದೆ. ಏನು ಹೇಳಿ, ಮತ್ತೆ ಅದೇ ರೆಗ್ಯುಲರ್ ಆಗ್ಬಿಡುತ್ತೆ. ಆಮೇಲೆ ಆ ಥರ ಇದೆಯಲ್ಲ ಇವಾಗ, ಇನ್ನೊಬ್ಬ ಯಾಕಲ್ಲಿ ಅಂತ ಅಷ್ಟಾರ ಒಂಚೂರು ಕಾಮನ್ ಸೆನ್ಸ್ ಇರಬೇಕು ಜನಕ್ಕೆ ಅಲ್ವಾ? ಹೌದೌದು. ಅದು ಇರ್ಬೇಕಾದ್ರೆ ಇನ್ನೊಬ್ಬ ಅದೇ ಬಂದು ಮಾಡಿ ಅಂದರೆ ನೀವೇನು ಬದಲಾವಣೆ ಬಯಸ್ತಿದ್ದೀರಾ ಅಂತ. ನಾನು ಬಂದ್ಕೊಳ್ಳಿ ಏನೋ ಚೇಂಜ್ ಮಾಡಿಬಿಡ್ತೀನಿ ಅಂದರೆ ಅದು ಹೆಂಗಾಗುತ್ತೆ? ಡೂಯಿಂಗ್ ದ ಸೇಮ್ ಥಿಂಗ್. ಬೇವು ಬಿತ್ತಿ ಮಾವು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಬೇವೇ ಬೆಳೀತದಲ್ಲಿ. ಏನು ಬೀಜ ಹಾಕ್ತೀವೋ ಅದೇ ಫಲ ಕೊಡುತ್ತೆ ಅಲ್ವಾ? ಸೊ ನಾವು ಬೆಳೆಯೋದೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಬಿಟ್ಟ ಅಂದರೆ ಐ ಆಮ್ ಜಸ್ಟ್ ಆಸ್ಕಿಂಗ್. ಆ್ಯಕ್ಚುಲಿ ನಾನು 90-95% ನಾನು ಕೆಲಸ ಮಾಡ್ತೀನಿ. ಒಂದು 5% ಅಷ್ಟೇ ನೀವು ಒಂದು 4 ಜನಕ್ಕೆ ಶೇರ್ ಮಾಡಿ, 4 ಜನಕ್ಕೆ ಒಂದು ಒಳ್ಳೆ ಕಮೆಂಟ್ ಮಾಡಿ, ಯಾರಿಗಾರ ಎನ್ಕರೇಜ್ ಮಾಡಿ, ಲೈಕ್ ಮಾಡಿ. ಎಲ್ಲೆಲ್ಲಿ ಪ್ರಜಾಕೀಯ ಬರುತ್ತೋ ಒಂದು ಸಣ್ಣದೇನೋ ವಿಷಯ ಒಂದು ಇಟ್ಕೊಂಡು ಐ ಸಪೋರ್ಟ್ ಪ್ರಜಾಕೀಯ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ, ಆ್ಯಪ್ ಓಪನ್ ಮಾಡಿ ನೋಡಿ, ಒಂದು ಫೋನ್ ಮಾಡಿ. ಯಾರೋ ನಿಮ್ಮ ಏರಿಯಾದಲ್ಲಿ ನಿಂತಿದ್ರೆ, ಏನಪ್ಪ ನೀನು ಪ್ರಜಾಕೀಯ ನಿಂತಿದ್ಯಾ, ಏನು ಗೊತ್ತಾ, ನಿಂಗೆ SOP ಗೊತ್ತಾ, ಒಂದು ಸತಿ ಹೇಳಪ್ಪ ಏನು ಮಾಡ್ತೀನಿ ನೀನು ಅಂತ ಕೇಳಿ, ಗೊತ್ತಾಗ್ಬಿಡುತ್ತೆ. ಅವ್ನು ದೆದ್ದತೆ ಬದ್ದೆ ಅಂದರೆ ಅವ್ನಿಗೆ ರೇಟಿಂಗ್ ಕೊಡಬೇಡಿ. ಯಾರೋ 15 ಜನದಲ್ಲಿ ಒಬ್ಬ ಯಾರೋ ಒಂದು ಹೌದಪ್ಪ ಒಂದು ಕ್ವಾಲಿಫೈಡ್ ಅಂದರೆ ನೀವು ಕೊಡಿ ಅವನಿಗೆ ಹೈಯೆಸ್ಟ್ ರೇಟಿಂಗ್ ಕೊಡಿ. ಸೊ ಇಂಡೈರೆಕ್ಟ್ಲಿ ಯು ಆರ್ ಸೆಲೆಕ್ಟಿಂಗ್ ಯುವರ್ ಆಸ್ಪಿರೆಂಟ್, ಯುವರ್ ಕ್ಯಾಂಡಿಡೇಟ್. ಅಟ್ ದ ಸೇಮ್ ಟೈಮ್ ನನಗನ್ಸಿದ್ದು ಸರ್, ಉಪೇಂದ್ರ ಅವರು ಎಲೆಕ್ಷನ್ಗೆ ನಿಂತ ದಿನ ನಿಮ್ಮ ಪಕ್ಷದ ಉಳಿದ ಕಂಟೆಸ್ಟೆಂಟ್ಗಳಿಗೂ ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೇನೋ ಅಂತ. ಅಲ್ಲ, ಖಂಡಿತ ಅದಲ್ಲ ನಾನು ಹೇಳಿದ್ದು. ಅದೇ ರೀಸನ್ ಆಗಬಾರ್ದು. ಕೇಳಿ ಏನಾಗುತ್ತೆ, ಉಪೇಂದ್ರ ಅವ್ರ ಜೊತೆ ನಾನು ಜೊತೆಲಿ ಸೇರ್ಕೊಂಡ್ಬಿಟ್ಟು ಮಾಡ್ಬೋಣ ಅನ್ನೋದು ಆಗ್ಬಿಟ್ರೆ ಇಲ್ಲಿ ನಾವು ಗೆಲ್ಲೋದಲ್ಲ. ಇಲ್ಲಿ ಸಿ ಅಗೈನ್ ಗೋ ಬ್ಯಾಕ್ ಟು ವೋಟರ್ಸ್ಗೆ ಹೋಗಿ. ವೋಟರ್ಸ್ ಕತೆ ಏನವಾಗ, ಅವ್ರು ಯಾವಾಗ ಗೆಲ್ಲೋದು, ಅವ್ರು ಯಾವಾಗ ವಿಚಾರವಂತರಾಗೋದು, ಅವ್ರು ಯಾವಾಗ ನಾಯಕತ್ವ ತಗೊಳ್ಳೋದು? ಅವ್ರು ಸ್ವಲ್ಪ ಇನ್ವಾಲ್ವ್ ಆದಾಗ ತಾನೆ. ನೆಕ್ಸ್ಟು ನಾಳೆ ಇವಾಗ ರೈಟ್ ಟು ರೀಕಾಲ್ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ನಾವು ರೈಟ್ ಟು ರೀಕಾಲ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಅದನ್ನು ತರಬೇಕು ಅಂದರೆ ಒಂದು ಹೋರಾಟನೇ ಮಾಡಬೇಕು. ಅವಾಗ ನಾವು ನಮ್ಮ ಪಕ್ಷದಲ್ಲಿ ನಿಂತಿರೋರು ಎದುರುಗಡೆನೇ ಹೋರಾಟ ಮಾಡಬೇಕು. ಅವಾಗ ಜನರ ಸಪೋರ್ಟ್ ಬೇಕೇ ಬೇಕು. ಅವಾಗ ಹೇಳ್ಬೇಕು, ನೋಡಪ್ಪ SOP ಪ್ರಕಾರ ನೋಡಿ, ಆ್ಯಪಲ್ಲಿ ಬಂದಿದ್ದೀಯ ನೀನು, ಆ್ಯಪಲ್ಲಿ ನಾವು ಸಪೋರ್ಟ್ ಮಾಡಿದ್ದೀವಿ ನಿನಗೆ, ನಿನ್ನ ಹತ್ರ ಮಾತಾಡಿದ್ದೀವಿ, SOP ಇದೆ ನೋಡಿ, ಇಲ್ಲೆಲ್ಲ ನೀನು ಟಿಕ್ ಮಾಡಿದ್ಯಾ ನೀನು, ಇದ್ರ ಪ್ರಕಾರ ನೀನು ಮಾಡ್ತಿಲ್ಲ, ನೀನು ಕೆಳಗೆ ಇಳಿಬೇಕು ಅಂತ ಕೇಳಬೇಕು. ನಿಜ. ನಾಳೆ ನಮ್ಮನ್ನು ಕೇಳಿದೆ ನೀನು ಯಾವುದೋ ಬೇರೆ ಪಕ್ಷಕ್ಕೆ ಹೋಗ್ಬಿಡೋ, ನಾನು ಹೋಗಿ ಬಿಡಲ್ಲ ನಿನ್ನ ಅಂತ ಜನ ಎಗ್ನೆಸ್ಟ್ ಆಗ್ತಾರೆ ಅಂದರೆ ಹೆದರು ಬಿಡ್ತಾರೆ ಎಲ್ಲರೂ. ಅಟ್ಲೀಸ್ಟ್ ಅಂಥವ್ರನ್ನೆಲ್ಲ ತೊಗೊಬೇಕು ತಾನೆ. ಜನನ ಹೆದರಿಸೋವಂಥವ್ರು ತೊಗೊಂಡ್ಬಿಟ್ರೆ ನೀವು ನಿಜ, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋರು ಅವ್ರು ನಾಳೆ ಇನ್ನೊಂದು ಪಾರ್ಟಿಗೆ ಹೋಗ್ತಾನೆ ಅವನು, ಬಿಟಾಕಯ್ಯ ಪ್ರಜಾಕೀಯ ಅಂದ್ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೊಟ್ಟಾಗ್ತಾನೆ ಇಲ್ಲಿ ಗೆದ್ದು ಕೂಡಲೇ. ಇನ್ ಫ್ಯೂಚರ್ MLA MP ಆಗಿ ನಾವು ಉಪೇಂದ್ರ ಅವ್ರು ನೋಡ್ಬೋದಾ? ನೋಡಿದರೆ ಆ ಥರ ನಾನು ಹೇಳ್ತೀನಲ್ಲ, ಇದು ನನಗೆ ಭಾಳ ಆಸೆ ಅಂದರೆ ನಿಜವಾದ ಪರಿಪೂರ್ಣ ಇದಾಗಬೇಕು ಅಂದರೆ ಆ ನಾಯಕತ್ವದ ಗುಣ ವೋಟರ್ಸಲ್ಲಿ ಬಂದ್ಬಿಟ್ಟು ಅವರು ಡಿಸೈಡ್ ಮಾಡೋಗೆ ಯಾರೂ ಬೇಕಾಗಿಲ್ಲ, ನಾನು ಹಿಡ್ಕೊಂಡು ನಾವು ಕೆಲಸ ಮಾಡಿಸ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಬರಬೇಕು. ಮೇ ಬಿ ಅದು ತುಂಬ ಟೈಮ್ ತೊಗೊಬೋದು. ಅಲ್ಲಿವರೆಗೂ ನಾನು ಮಾಡ್ತೀನಿ ಖಂಡಿತ. ಇವನ್ ನೀವು ಹೇಳ್ದಂಗೆ ನಾನು ನಿಂತ್ಕೊತೀನಿ. ನಿಮ್ಮ ಬಾಲ್ಯ ಮತ್ತು ಬಡತನ ಅಂದರೆ ನಾನು ನೋಡಿದ್ದೀನಿ ಒಂದು ಕಡೆ, ನಿಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು 2,000 ರೂಪಾಯಿ ಬಿಲ್ಲು, ಜೋಬಲ್ಲಿ 2 ರೂಪಾಯಿ ಇಲ್ಲ ನನ್ನ ಹತ್ರ ಅಂತ. ಆ ಥರದ್ದು ಒಂದು ಜೀವನ ನೋಡ್ಕೊಂಡು ಇವತ್ತು ಇಲ್ಲಿ ತನಕ ಬದುಕು ನಿಮ್ಮನ್ನು ಕರ್ಕೊಂಡು ಬಂದಿದೆ. ಹೇಗಿತ್ತು ಸರ್ ಆ ದಿನಗಳು, ಬಾಲ್ಯ, ನಿಮ್ಮ ಬಾಲ್ಯ, ಉಪೇಂದ್ರ ಅವ್ರ ಬಾಲ್ಯ? ಇಲ್ಲ ಗುರೇ, ನಮಗಾಗ ಬಡತನ ಅಂತ ಅನಿಸ್ತಾ ಇರಲಿಲ್ಲ. ಚಿಕ್ಕ ಹುಡುಗರಿಗೆ ಬಡತನೇನು ಸಿರಿತಾನೆ, ನಮಗೆಲ್ಲ ಖುಷಿನೇ. ಅವಾಗ ಊಟ ಸಿಕ್ಕರೂ ಖುಷಿ, ಊಟ ಇಲ್ಲದೇ ಇದ್ದರೆ ಖುಷಿ, ದೇವಸ್ಥಾನ ಪ್ರಸಾದ ಬಂದರೂ ಖುಷಿನೇ. ಆ ಏಜೇ ಹೆಂಗೆ ಆ್ಯಕ್ಚುಲಿ ಅದು ವೈವಿಧ್ಯಮಯವಾಗಿತ್ತು ಜೀವನ. ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಪಾಪ. ಯಾಕಂದ್ರೆ ಅವರು 2 ಮಕ್ಕಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬಂದು
ಚಿಕ್ಕ ಮನೆ ಮಾಡಿಕೊಂಡು ಏನು ಹೇಳಿ ಒಂದು ಬಾಡಿಗೆ ಕಟ್ಟೋದಕ್ಕೂ ದುಡ್ಡು, ಕೆಲಸತಿ ಇರ್ತಿರ್ಲಿಲ್ಲ. ಏನೋ ಒಂದು ಅಂಗಡಿ ಮಾಡಿದ್ರು, ಅದು ಲಾಸ್ ಆಯಿತು. ಅದಾದ್ರ ಮೇಲೆ ಅಡುಗೆ ಕೆಲಸಕ್ಕೆ ಹೋದರು. ಯಾವಾಗಲೂ ಒಂದು ಸತಿ ಕೆಲಸ ಸಿಗೋದು, ಕೆಲಸ ಸಿಗ್ತಿರ್ಲಿಲ್ಲ. ಆ ಟೈಮಲ್ಲಿ ಆಷಾಢ ಮಾಸ ಬಂದ ಅಂದರೆ ಫುಲ್ ಇದು ಯಾವುದೋ ದೇವಸ್ಥಾನಕ್ಕೆ ಹೋಗೋರಲ್ಲ ಅಡುಗೆ ಮಾಡೋದಕ್ಕೆ, ಅಲ್ಲಿಂದ ಪ್ರಸಾದ ತರೋರು, ಆ ಥರ. ಬಟ್ ನಮಗೆ ಬ್ಯೂಟಿಫುಲ್ಲಾಗಿ ಇತ್ತು ಆ್ಯಕ್ಚುಲಿ ಅವಾಗ. ಅಂದರೆ ಸಣ್ಣ ಸಣ್ಣ ಅನುಭವಗಳಂದರೆ, ಇವಾಗ ನಾವು ಕಟಿಂಗ್ ಹೋದಾಗ ಅಲ್ಲಿ ಲಾಸ್ಟ್ ಟೈಮೇ ದುಡ್ಡು ಕೊಟ್ಟಿಲ್ಲ ನಿಮ್ಮಪ್ಪ ಅಂತ ಕೂರಿಸ್ಬಿಡೋರು, ಕಟ್ ಮಾಡ್ತಿರ್ಲಿಲ್ಲ. ನಮಗೊಂಥರ ಇದು ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಅವ್ನು ಮಾಡ್ತಾನೋ ಇಲ್ವೋ ಆಮೇಲೆ ಎಲ್ಲರ ಮುಂದೆ ನಮ್ಮನ್ನು ಇದು ಮಾಡೋರು ಅವರು, ಎಲ್ಲೋ ದುಡ್ಡೇ ಬಂದಿಲ್ಲ ಲಾಸ್ಟ್ ಟೈಮ್ದು ಅಂತ ಒಂಥರ ಇದಾಗೋದು ಆ್ಯಕ್ಚುಲಿ. ಸೊ ಈ ಥರ ಕೆಲಸ ನಮ್ಮ ಅಪ್ಪನೇ ಕಟ್ ಮಾಡಿಬಿಡೋರು, ಬೇಡ ಬಿಡೋ ನಾನೇ ಕಟ್ ಮಾಡ್ತೀನಿ ಅಂತ. ಹೌದು, ಅವರೇ ಇದು ಮಾಡಿ. ಸೊ ಆ ಥರ ಒಂಥರ ಬದುಕು ಹಂಗಿತ್ತು ಆ್ಯಕ್ಚುಲಿ. ನೀವು ಹುಟ್ಟಿದ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲ? ನೀವು? ನಾನು ಹುಟ್ಟಿದ್ದು ಬೆಂಗಳೂರೇ. ನಮ್ಮ ಅಣ್ಣ ಕುಂದಾಪುರದಲ್ಲಿ ಹುಟ್ಟಿದ್ದು. ಮದುವೆ ಆಗಿ ಅವ್ರು ನಮ್ಮ ಅಣ್ಣ ಆದ್ರ ಮೇಲೆ ನಾನು ಬಸರಿ ಇರಬೇಕೇನೋ, ನಮ್ಮ ತಾಯಿ ಬಸರಿ ಇರಬೇಕು. ಆ ಟೈಮಲ್ಲಿ ಬೆಂಗಳೂರಿಗೆ ಬಂದು ನಾನು ಇಲ್ಲೇ ಹುಟ್ಟಿದ್ದು, ಚಾಮರಾಜಪೇಟೆಯಲ್ಲಿ. 1.5 ವರ್ಷ ಇದ್ದಾಗ ನಿಮ್ಗೇನೋ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಿದ್ದೆ. ಅದು ಏನಂದರೆ ಪಾಪ ಆ ಟೈಮಲ್ಲಿ ಏನೋ ಈ ಬಡತನದಲ್ಲಿ ಇನ್ನೊಂದು ಮಗು ಯಾಕೆ ಅನ್ನೋದಕ್ಕೋಸ್ಕರ ಅವ್ರು ಏನೇನೋ ತೊಗೊಂಡಿದ್ದಾರೆ. ಅವಾಗ ನನಗೆ ಅದು ಎಫೆಕ್ಟ್ ಆಯ್ತು ಆ್ಯಕ್ಚುಲಿ. ಆ ಕಣ್ಣು ನಡಗೋದು ಹೌದು, ಕಣ್ಣು ಪ್ರಾಬ್ಲಮ್ ಇತ್ತು ಅಂತ. ನೀವು ಎಡು ಬೀಳ್ತಾ ಇದ್ರೆ ಅಂತ ಸಿಕ್ಕಾಬಿಟ್ಟೆ ಗೊತ್ತಾಗ್ತಾರಲ್ಲ ಅಂತ. ಅದರ ನಡುವೆ ನನ್ನ ಡೈರೆಕ್ಟ್ಲಿ, ಯಾಕಂದರೆ ಅದನ್ನೆಲ್ಲ ನೀವು ತುಂಬ ಕಡೆ ಮಾತಾಡಿದ್ದೀರ, ಡೈರೆಕ್ಟ್ಲಿ ಸಿನಿಮಾ ಕಡೆ ಬರೋದಾದರೆ ಸಿನಿಮಾಗೆ ಬಂದಿದ್ದು ಹೆಂಗೆ ಸರ್ ನೀವು? ಅಂದರೆ ನಿಮ್ಮ ಎಂಟ್ರಿ ಫಸ್ಟ್ ಸಿನಿಮಾದ ಈ ಕೆಲಸ, ಅದು ಬರಹ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನೋ ಇದು ನಾನು ಸಿನಿಮಾಗೆ ಮಾಡಿದ ಮೊದಲ ಕೆಲಸ ಯಾವುದದು? ಅದು ಹೆಂಗೆ ಯಾರಿಗೋ ಕಣ್ಣಿಗೆ ಬಿತ್ತು, ಹೆಂಗೆ ನಿಮ್ಮನ್ನು ಹತ್ರ ಕರ್ಕೊಂಡ್ರು? ಇಲ್ಲ, ಅದಕ್ಕೆ ಬರೋಕ್ಕೆ ಮುಂಚೆ ಯಾವುದೋ ಒಂದು ಮಕ್ಕಳ ಕೂಟದಲ್ಲಿ ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ, ಚಿಕ್ಕ ಮಕ್ಕಳು. ಅವಾಗ ಅಲ್ಲಿ ಏನೋ ಯಾವುದೋ ಒಂದು ಫಂಕ್ಷನ್ಗೆ ಒಂದು ಡ್ರಾಮಾ ಮಾಡಬೇಕಾಗಿತ್ತು. ನನಗೆ ಕರೆದ್ರು, ಡೈಲಾಗ್ ಯಾವುದೋ ಕೊಟ್ಟರು, ಜೋರಾಗಿ ಹೇಳಿದೆ. ಸೊ ನನ್ನೇ ಕಾಂಪೌಂಡ್ರ್ ಗುಂಡ ಅಂತ, ಅದಕ್ಕೆ ನನ್ನೇ ಕಾಂಪೌಂಡ್ರ್ ಗುಂಡ ಮಾಡಿದ್ರು. ಅದು ಅಂತೆಲ್ಲ ಜನ ಎಲ್ಲ ಕಿರಿತ ಒಂಥರ ಖುಷಿ ಆಯಿತು. ಚೆನ್ನಾಗಿ ಎಲ್ಲ ಜನ ನನ್ನ ನೋಡಿ ಖುಷಿ ಪಡ್ತಿದ್ದಾರೆ, ಎಲ್ಲ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದೆ ನೀನು, ಎಲ್ಲರಿಗೂ ಇಷ್ಟ ಆಯಿತು ಅಂತ. ಎಲ್ಲೋ ಒಂದು ಸಣ್ಣ ಎನ್ಕರೇಜ್ಮೆಂಟ್ ಅವಾಗ. ಅಂದರೆ ನನ್ನ ಅಸ್ತಿತ್ವ ಗೊತ್ತಾಗಿದ್ದೆ ನನಗೆ ಅವಾಗ. ನನಗೂ ಒಂದು ಜನ ಮೊದಲ ಚಪ್ಪಾಳೆ ಆ ಥರ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಯ್ತು, ಏನೋ ಮಾಡಬೇಕು ಅಂತ. ಅಲ್ಲಿಂದ ಬರೆಯೋಕ್ಕೆ ಶುರು ಮಾಡಿದೆ, ಓದೋಕ್ಕೆ ಶುರು ಮಾಡಿದೆ. ಸ್ಕೂಲ್ಗೆ ಹೋಗ್ತಾನೆ, ಅಲ್ಲೇ ಮಾನೋ ಆ್ಯಕ್ಟಿಂಗ್ ಮಾಡೋದು, ಡ್ರಾಮಾಗಳು ಮಾಡೋದು, ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋದು, ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಆಗಿ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಆಮೇಲೆ ಗುರುರಾಜ್ ಹೊಸಕೋಟೆ ಅವ್ರ ಹತ್ರ ಏನೋ ಒಂದು ಹಾಡು ತೊಗೊಂಡೋಗಿ ಕೊಟ್ಟೆ, ಏನೋ ಒಂದಷ್ಟು ಬರೆದಿರೋದು. ಅದನ್ನು ಅವರು ಹಾಡು ಮಾಡಿ ಅದನ್ನೆಲ್ಲ ಕ್ಯಾಸೆಟ್ ಎಲ್ಲ ಮಾಡೋರು ಅವಾಗ. ನಿಮ್ಮ ಸಾಹಿತ್ಯ 1-2 ಸಾಂಗ್ ಏನೋ ತೊಗೊಂಡ್ರು ಆ ಟೈಮಲ್ಲಿ. ಏನೋ ಒಂದು ಎನ್ಕರೇಜ್ ಮಾಡೋಕ್ಕೋಸ್ಕರ ಅವರು ಒಂದು ಸಾಂಗ್ ಬರೆದ್ರು. ಅದಾದ್ರ ಮೇಲೆ ಒಂದಷ್ಟು ಬರೀತಿದ್ದೆ ಕಾಲೇಜಲ್ಲೆಲ್ಲ. ಆಮೇಲೆ ಸ್ವಲ್ಪ ಏನೋ ಎಲೆಕ್ಷನ್ನು ಎಲ್ಲ ಇದರಲ್ಲೂ ಆ್ಯಕ್ಟಿವಿಟೀಸಲ್ಲಿ ಇದ್ವಿ. ಆ ಟೈಮಲ್ಲೆಲ್ಲ ಹೇಳೋರು, ಏನೋ ಚೆನ್ನಾಗಿ ಬರೀತೀಯಾ, ಹೋಗಿ ಯಾರಿಗಾರ ಕೊಡು ಇದನ್ನು, ಏನೋ ಸಿನಿಮಾದಿಗೆ ಟ್ರೈ ಮಾಡೋ ಅಂತ. ಆವಾಗ ಕಾಶಿ ಸರ್ ಹತ್ರ ಹೋಗಿ ಏನೋ ಒಂದು ಡ್ರಾಮಾ ಬರೆದಿದ್ದೆ. ಅದನ್ನು ನಾವು ಆ್ಯಕ್ಟು ಮಾಡ್ತಾಯಿದ್ವಿ, ನಾವು ನನ್ನ ಟೀಮ್ ಮಾಡಿದ್ದೆ. ಫಸ್ಟ್ ಮೀಟಲ್ಲೇ ಸಿಕ್ಕಿದ್ರು ಸರ್ ಕಾಶಿನಾಥ್ ಸರ್ ನಿಮ್ಗೆ? ಇಲ್ಲ, ಫಸ್ಟ್ ಮೀಟಲ್ಲಿ ಸಿಗಿಲ್ಲ. ಒಂದು ಡ್ರಾಮಾ ಮಾಡಿದ್ವಿ. ಅದನ್ನು ನಾವು ಕನ್ನಡ ರಾಜ್ಯೋತ್ಸವ, ಗಣೇಶ ಉತ್ಸವ ಅಲ್ಲಿಗೆಲ್ಲ ಹೋಗಿ ನಾವು ಹುಡುಗರೆಲ್ಲ ಸೇರ್ಕೊಂಡು ಪ್ರಭಾತ್ ಸ್ಟುಡಿಯೋ ಅಂತ ಯಮಧರ್ಮಾಯಣ ಅಂತ ಒಂದು, ನಾನೇ ಯಮುನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ಹುಡುಗರೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋರು. ಒಂದು ಫನ್ನಿ ಇದ್ರ ಥರ ಸ್ಟೇಜಲ್ಲಿ ಮಾಡ್ತಿದ್ವಿ. ನಾವು 3,000-2,000 ಕೊಡೋರು ಅವಾಗ. 1,000 ರೂಪಾಯಿ ಪ್ರಭಾತ್ ಸ್ಟುಡಿಯೋ ಕೊಟ್ಬಿಟ್ಟು ಕಾಸ್ಟ್ಯೂಮ್ಗೆಲ್ಲ 1,000 ರೂಪಾಯಿ ಎಲ್ಲ ಹಂಚ್ಕೊಂಡು ಆ ಥರ, ಅದು ಒಂದು ಆ ಥರ ಮಾಡ್ತಾಯಿದ್ವಿ. ಅದಾದಾಗ ಕಾಶಿ ಸರ್ನ ಒಂದು ಸತಿ ಅಪ್ರೋಚ್ ಮಾಡಬೇಕು ಅಂತ ಒಂದು ಸತಿ ಹೋದಾಗ ಫಸ್ಟ್ ಟೈಮ್ ಸಿಗಲಿಲ್ಲ ಅವರು, ಸೆಕೆಂಡ್ ಟೈಮ್ ಸಿಕ್ಕಿದ್ರು ನನಗೆ. ಅವಾಗೇನಂದರೆ ನಾನೇನೋ ಇಷ್ಟಿಷ್ಟು ಸ್ಕ್ರಿಪ್ಟೆಲ್ಲ ಕೊಟ್ಟರೆ ಓದೋಕ್ಕೆ ಟೈಮ್ ಇರುತ್ತೋ ಇಲ್ವೋ, ತುಂಬ ಬ್ಯುಸಿ ಅಲ್ಲ ಅವರು. ಸೊ ಅದಕ್ಕೊಂದು ಕ್ಯಾಸೆಟ್ ಮಾಡಿದ್ವಿ ನಾವು, ಇಡೀ ಡ್ರಾಮಾನೇ ಒಂದು ಕ್ಯಾಸೆಟ್ ಥರ ಮಾಡಿ, ಆಡಿಯೋ ಕ್ಯಾಸೆಟ್ ಥರ ಮಾಡಿ, ಆಮೇಲೆ ಒಂದು ಸ್ಕ್ರಿಪ್ಟನ್ನು ಕೊಟ್ಬಿಟ್ಟು, ಸರ್ ಇದನ್ನು ನೀವು ಫ್ರೀ ಇದ್ದಾಗ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸತಿ ಕೇಳಿ ಸರ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಆಯಿತು ಅಂತ ಕಳಿಸಿದ್ರು. ಕೊನೆಗೆ ಅದೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಹೋದಾಗ ಅವರು ಕೇಳಿದ್ದಾರೆ, ಖುಷಿಯಾಗಿದೆ, ಆಯ್ತು ವರ್ಕ್ ಮಾಡಿ ನಮ್ಮ ಜೊತೆ ಅಂದರು. ಸೊ ಅಲ್ಲಿಂದ ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ ಥರ ಸ್ಟಾರ್ಟ್. ಸುಮಾರು ಆ ಸಂದರ್ಭದಲ್ಲೂ ಸಾಕಷ್ಟು ಜನ ಡೈರೆಕ್ಟರ್ಗಳಿದ್ರು. ನೀವು ಕಾಶಿನಾಥ್ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಹೋಗಿ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ? ಅಲ್ಲ, ಅದೇನಂದರೆ ನಮ್ಮ ತಾಯಿಗೊಬ್ಬರು ಫ್ರೆಂಡ್ ಇದ್ದರು, ಏನೋ ಸುಮತಿ ಅಂತ, ಅವ್ರು ಕುಂದಾಪುರದವರೇ ಅಲ್ವಾ. ಆ ಒಂದು ಇದಿತ್ತು. ಅವರು ಆ ಸುಮತಿ ಅನ್ನೋರು ನನಗೆ ಏನೋ ರಿಲೇಟಿವ್ ಥರ, ತುಂಬ ದೂರದ ರಿಲೇಟಿವು. ಸೊ ಅವ್ರ ಮೂಲಕ ಒಂದು ಹೇಳಿಸ್ಬಿಟ್ಟು ಒಂದು ಸತಿ ಉಪೇಂದ್ರ ಅಂತ ಈ ಥರ ಅನ್ಸೂಯ ಅವ್ರ ಮಗ ಬರ್ತಾನೆ ಅಂತ ಹೇಳಿಸಿದ್ದೆ.
ಕಾಂಟ್ಯಾಕ್ಟ್ ಇರೋ ಕಡೆ ಹೋಗೋಣ ಅಂತ. ಓಕೆ ಓಕೆ. ಹಂಗೆ ನೋಡೋಕೋರು ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಹತ್ರ ಹೋಗಿದ್ದೆ. ಅಬ್ಬಯ್ಯ ನಾಯ್ಡು ಮನೆಗೆ ಹೋಗಿದ್ದೆ ಒಂದ್ಸತಿ, ಇದೇ ಥರ ಕತೆ ಇದೆ ಅಂತ. ಅದಕ್ಕಿಂತ ಮುಂಚೆ ಅಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸೇ ಗೊತ್ತಾಯ್ತು, ಇಲ್ಲೆಲ್ಲ ಕಷ್ಟ ಇದು ಅಂತ. ಡಮಾರದ ಬಾಗಿಲ ಯಾವ ಕತೆ ಇಲ್ಲ, ಹೋಗ ಕತೆ ನಮ್ಮ ಹತ್ರನೇ ಇದೆ ಅಂತ. ಸೊ ಅದಾದ್ರ ಮೇಲೆ ಇವ್ರ ಹತ್ರ ಹೋಗಿದ್ದು ನಾನು. ಸೊ ಆ ಕಾಂಟ್ಯಾಕ್ಟಲ್ಲಿ ಹೋಗಿದ್ದೆ ಅವ್ರ ಹತ್ರ. ಯಾವ್ದು ಸರ್ ಫಸ್ಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನೀವು? ಅನಂತ ನಾವು ಅಂತಾರ. ಅದರಲ್ಲಿ ನೀವು ಆ್ಯಕ್ಟಿಂಗು ಮಾಡಿದ್ರಿ ಫಸ್ಟ್ ಟೈಮು ಸಾಂಗಲ್ಲಿ, ಕಾಮಣ್ಣನ ಪಾತ್ರದಲ್ಲಿ. ಆ ಸಾಂಗು ನಾನೇ ಬರೆಯೋ ಥರ ಆಯ್ತದು. ಆ್ಯಕ್ಚುಲಿ ಮನೋಹರ್ ಬರಬೇಕಾಗಿದ್ದು. ಮನೋಹರ್ ಬರೆದಿದ್ರು ಪಾಪ. ಆ ಟೈಮಲ್ಲಿ ನಾನು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ, ಟ್ರೈ ಮಾಡೋಣ. ಯಾಕಂದರೆ ಟ್ಯೂನಿಗೆ ಬರೆಯೋದು ಗೊತ್ತಾಗ್ತಿರ್ಲಿಲ್ಲ ನನಗೆ ಅವಾಗ. ರಾತ್ರಿ ಎಲ್ಲ ಕೂತ್ಕೊಂಡು ಆ ಟ್ಯೂನ್ಗೆ ಹೆಂಗೆ ಬರೆಯೋದು, ಇದಕ್ಕೆ ಹೆಂಗೆ ಬರೆಯೋದು ಟ್ಯೂನ್ಗೆ. ಅವಾಗಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ, ಸೀತೆ ಕದ್ದು ಮಾಡಿದ ರಾಮಾಯಣ ಅಂತ. ಸೊ ಅದು ತುಂಬ ಇಷ್ಟ ಆಯಿತು ಅವರಿಗೆ. ಸೀತೆ ಕದ್ದು ಮಾಡಿದ ರಾಮಾಯಣ ಚೆನ್ನಾಗಿದೆ ಅಂತ ಹಂಸಲೇಖ ಅವರು ಖುಷಿ ಪಟ್ಟರು. ಅವಾಗ ಮನೋಹರ್ ಅವರು ಸಾಂಗೇ ತೆಗೀಲಿಲ್ಲ, ಬೇಡ ಹುಡುಗ ಬರೀಲಿ ಅಂತ ನನಗೆ ಎನ್ಕರೇಜ್ ಮಾಡಿದ್ರು. ಬಟ್ ಅದು ಆ್ಯಕ್ಟ್ ಮಾಡೋಕ್ಕೆ ಹೆಂಗೆ? ಅದು ಕಾಶಿ ಸಾರೇ ನೀನೇ ಮಾಡೋ, ಚೆನ್ನಾಗಿ ಒಂಥರ ನಗ್ತೀಯ ನೀನು, ಒಂಥರ ನೀನು ಕರೆಕ್ಟಾಗಿರ್ತೀಯ, ಆ ಕ್ಯಾರೆಕ್ಟರ್ ನೀನೇ ಮಾಡು ಅಂದರು. ಸೊ ಆ ಕ್ಯಾರೆಕ್ಟ್ರು ಮಾಡಿದೆ ಅವಾಗ. ಅಲ್ಲಿಂದ ನೀವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಆಗಿ ಅವ್ರ ಜೊತೆಲಿ ಸಾಕಷ್ಟು ಸಿನಿಮಾಗಳ ಜರ್ನಿ ಮಾಡ್ಕೊಂಡು ಬಂದ್ರಿ. ನಿಮಗೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಇಲ್ಲ, ಅದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಏನಂದ್ರೆ ಅವ್ರ ಜೊತೆ ಇದ್ದೆ, ನನಗೆ ಅಷ್ಟೇ ಪ್ರಪಂಚ. ಅವಾಗ ನನಗಷ್ಟು ಥಾಟ್ಸು, ಥಿಂಕಿಂಗು, ಪ್ಲ್ಯಾನಿಂಗ್ ಎಲ್ಲ ಇರಲಿಲ್ಲ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ, ಓಕೆ, ರೆಗ್ಯುಲರ್. ಅವ್ರ ಜೊತೆ ಮನೆಗೆ ಹೋಗೋದು, ಸ್ಕ್ರಿಪ್ಟ್ ಮಾಡೋದು, ಕೂತ್ಕೊಳ್ಳೋದು, ಏನೋ ಮಾಡೋದು. ಹೆಂಗಿರು ನಾನು ಕಾಲೇಜ್ ಹೋಗ್ತಾ ಇದ್ದೆ, ಮನೇಲೂ ಅಷ್ಟು ಪ್ರೆಷರ್ ಇಲ್ಲ. ಇವಂತೂ ಅಷ್ಟು ಬಡತನ ಇದ್ದರು, ಅವ್ರ ಮನೆಗೆ ದುಡ್ಡು ಕೊಡು, ಅದು ಇದು ಏನು ಹೆಂಗೋ ಅಷ್ಟೇ ಸಿಂಪಲ್ಲಾಗಿ ನಡ್ಕೊಂಡು ಹೋಗ್ತಾ ಇತ್ತು ಜೀವನ. ಏನೋ ದುಡ್ಡು ಕೊಡಬೇಕು, ನಾನು ಏನೋ ಮಾಡಬೇಕು, ಅದೇನು ನಮ್ಮ ಮನೇಲೂ ಹಂಗೆ ಇದ್ರು ಅವರು. ನಾವೊಂದು ಸ್ವಂತ ಮನೆ ಮಾಡಬೇಕು, ಏನೋ ಇದು ಅದೇನೂ ಇಲ್ಲ. ನೀವು ಆಶ್ಚರ್ಯ ಅನ್ಸುತ್ತೆ, ಸನ್ಯಾಸಿ. ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ತಾಯಿಯೂ ಅಷ್ಟೇ, ಅಷ್ಟೇ. ನಮಗೇನು ಬೇರೆ ಪ್ಲ್ಯಾನಿಂಗೂ ಇರಲಿಲ್ಲ. ಚಿಕ್ಕ ಮನೆ, ಸ್ವಲ್ಪ ದೊಡ್ಡ ಮನೆಗೋರೆ ದೊಡ್ಡ ಖುಷಿ ನಮಗೆ. ಅಯ್ಯೋ ಕಾಲು ಇಲ್ಲಿಂದ ಅಲ್ಲಿವರೆಗೂ ಜಾಗ ಇದೆಯಾ ಮನೆ ಅಂತ, ಆ ಥರ. ಸೊ ಹಂಗಿದ್ದಾಗ ನಾನಲ್ಲಿ ವರ್ಕ್ ಮಾಡ್ತಾ ಇರ್ತಿದ್ದೆ ಅಷ್ಟೇ. ಗೊತ್ತಾಗ್ತಿರ್ಲಿಲ್ಲ ನನಗೆ ಏನೋ ಇಲ್ಲಿಂದ ಏನು ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ವಿಷನ್ಸ್ ಎಲ್ಲ ಏನು ಇಟ್ಕೊಂಡಿರಲಿಲ್ಲ. ನೋ ವಿಷನ್. ಆ್ಯಕ್ಚುಲಿ ಗೋ ವಿತ್ ದ ಫ್ಲೋ, ಹೆಂಗೆ ಹೋಗ್ತಿದೆ ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅವಾಗ ಯಾರೋ ಒಬ್ಬರು ಬಂದರು, ಇವಾಗ ನೀವು ಬಿಸಿ ಇದ್ದೀರಲ್ಲ ಕಾಶಿ ಅವರೇ, ಅವನ್ನ ಕಳಿಸ್ಕೊಡಿ, ಯಾವ್ದಾರ ಬೇರೆ ಪಿಕ್ಚರ್ಗೆ ಒಂದು ಡೈಲಾಗ್ ಬರೀಲಿ, ಅವ್ನಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಶಿವರಾಜ್ ಅಂತ ಒಬ್ರು ಇದ್ರು, ಅವರು ನನ್ನ ಕರ್ಕೊಂಡೋಗಿ ಗೌರಿ ಶಂಕರ್ ಹತ್ರ ಬಿಟ್ರು. ಅವಾಗ ಶಂಕರ್ನಾಗ್ ಪಿಕ್ಚರ್ಗೆ ಡೈಲಾಗ್ ಬರ್ತಿದ್ದು, ಆಟ ಬೊಂಬಾಟ ಅಂತ. ಆ ಪಿಕ್ಚರಿಗೆ ಡೈಲಾಗ್ಸ್ ಬರೆದೆ. ಸೊ ಅಲ್ಲಿಂದ ತುಂಬ ರಾಮಮೂರ್ತಿ ಅವರು, ತುಂಬ ಜನ ಡೈರೆಕ್ಟರ್ಸ್ಗಳಿಗೆ ಒಂದು ಲೈನ್ ಹೇಳೋರು, ಸ್ಕ್ರಿಪ್ಟ್ ಬರ್ಕೊಂಬನ್ನಿ ಅಂತ. ಫುಲ್ ಖುಷಿಯಾಗಿ ಅದನ್ನು ಫುಲ್ ಸ್ಕ್ರಿಪ್ಟ್ ಬರೆದು, ಡೈಲಾಗ್ ಎಲ್ಲ ಬರೆದು ತೊಗೊಂಡೋಗಿ ಕೊಡೋದು, ರೀಡಿಂಗ್ ಕೊಡೋದು, ಅದರಲ್ಲಿ ಬ್ಯುಸಿಯಾಗಿದ್ದೆ ಅವಾಗ. ಸೊ ಅದೇ ಥರ ಡೈಲಾಗ್ ಬರೀಬೇಕು ಅಂತ ಈ ರಾಮಸ್ವಾಮಿ ಬಾಬು ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಹೋಗಿದ್ದು. ಅವ್ರು ಒಂದು ಕತೆ ಹೇಳಿದ್ರು, ಇದಕ್ಕೆ ಡೈಲಾಗ್ ಬರ್ಕೊಡ್ಬೇಕು ನೀವು ಅಂತ. ನನಗೆ ಅವಾಗ ಏನೋ ಓಕೆ ಅನ್ನಿಸ್ತು ನನಗೆ. ಅವಾಗ ಹೇಳಿದೆ, ಇಲ್ಲಪ್ಪ ನನಗೆ ಅವ್ರು ಹೋಗೋಬ್ಬ ಫ್ರೆಂಡ್ಸ್ ಆ ಥರ ಎಲ್ಲೋ ಗಾಂಧಿನಗರದಲ್ಲಿ ಸಿಗೋರು. ಅಲ್ಲ ಬಾಬು ರಾಮಸ್ವಾಮಿ, ಯಾಕೆ ನಾನೊಂದು ಲೈನ್ ಹೇಳಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ. ತರಲೆ ನನ್ನ ಹತ್ರ ಒಂದು ಲೈನ್ ಇದೆ ಹೇಳಲ್ಲ ಅಂತ. ನನಗೇನಾದ್ರು ಅವ್ರು ಕತೆ ತಗೊಳ್ಳಿ ಅಂತ ಅಷ್ಟೇ. ಸೂಪರಾಗಿದೆ, ನೀನೇ ಡೈರೆಕ್ಟ್ರಿ ಪಿಕ್ಚರ್ಗೆ, ನೀನೇ ಮಾಡು, ಸಖತ್ತಾಗಿದೆ ಅಂತ. ಒಂದು 5 ಸೀನ್ಗೆ ಎದ್ಬಿಟ್ರೆ ಇದನ್ನೇ ಮಾಡೋದು ನಾವು ಅಂತ. ನಾನು ರೆಡಿ ಇರಲಿಲ್ಲ. ನಾನೇನಪ್ಪ ಈ ಕಡೆ ಡೈಲಾಗ್ ಬರಿತೀನಿ, ಇದು ಯಾವುದೋ ಡೈರೆಕ್ಷನ್ ಅಂತಾರೆ, ನಾಳೆ ಅಲ್ಲಿ ಡೈರೆಕ್ಷನ್ ಹೋಗ್ಬಿಟ್ಟು ಈ ಕಡೆ ಡೈಲಾಗು ಅದು ಇಲ್ಲ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ನನಗಷ್ಟು ಎಕ್ಸೈಟ್ ಆಗಿರಲಿಲ್ಲ. ಮನೋಹರ್ ಬೈಕೊಂಡು ಡಿ ವಿ ಜಿ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಒಂದು ರೋಡಲ್ಲಿ ಫುಲ್ಲು ಬೈಕೊಂಡು ಹೋದ್ರು. ಬುದ್ಧಿ ಇದೆಯಾ ನಿಮಗೆ, ಡೈರೆಕ್ಷನ್ ಸಿಗೋದೇ ಕಷ್ಟ, ಮಾಡಿ ನೀವು, ಏನಾಗ್ಬಿಡುತ್ತೆ ಮಾಡಿ ಅಂತ ಬೈಕೊಂಡು ಹೋದರು. ಕೊನೆಗೆ ಓಕೆ, ಏನೋ ಹೇಳ್ತಾ ಇದ್ದಾರೆ ದೊಡ್ಡವರು, ಮಾಡೋಣ ಅಂತ ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಕಾಶಿ ಸಾರು ಪರ್ಮಿಷನ್ ಕೊಟ್ಟರು ಆ್ಯಕ್ಚುಲಿ. ಮಾಡಿ, ನೀವು ಮಾಡಿ, ಪರವಾಗಿಲ್ಲ, ಮಾಡೋಗು ಅಂತ. ಸೊ ಡೈರೆಕ್ಷನ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಮ್ಯೂಸಿಕ್ ಅಂತ ಬಂದಾಗ ನಾನು ಮನೋಹರ್ಗೆ ನೀವು ಮ್ಯೂಸಿಕ್ ಮಾಡಿ ಅಂತ. ನಾನು ಡೈರೆಕ್ಟರ್ ಆಗಿ ಬಂದಿರೋದು, ಮ್ಯೂಸಿಕ್ ಅಲ್ಲ ಅಂತ. ಅವ್ರು ಮ್ಯೂಸಿಕ್ ಎಲ್ಲ ಮಾಡೋದು ನನಗೆ ಗೊತ್ತಿತ್ತು, ತುಂಬ ಚೆನ್ನಾಗಿ ಟ್ಯೂನ್ಸ್ ಎಲ್ಲ ಮಾಡೋರು. ಯಾವ ಸಿನಿಮಾಗೂ ಮಾಡಿರಲಿಲ್ಲ. ಸೇಮ್ ಮತ್ತೆ ಅದೇ ಡಿ ವಿ ಜಿ ರೋಡಲ್ಲಿ ನಾನು ಕರ್ಕೊಂಡು ಅವ್ರಿಗೆ ಬೈಕೊಂಡು ಹೋದೆ, ನೀವು ಯಾಕೆ ಮಾಡಲ್ಲ ಇವಾಗ. ಕೊನೆಗೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ ಪಿಕ್ಚರಲ್ಲಿ ಹಂಗೆ ಆ ಫಸ್ಟ್ ಸಿನಿಮಾ ಹಂಗೆ ಸ್ಟಾರ್ಟ್ ಆಯಿತು. ಬಟ್ ಅದು ಈಸಿಯಾಗಿ ಏನು ಮುಗಿಲಿಲ್ಲ ಸಿನಿಮಾ? ಇಲ್ಲ, ಅದೊಂದೇನೊಂದು 30 ದಿನದಲ್ಲಿ ಮುಗಿಸ್ಬಿಟ್ವಿ ನಾವು. ವೆರಿ ಲೋ ಬಡ್ಜೆಟ್ ಪಿಕ್ಚರು ಮುಗಿಸಿದ್ವಿ. ಜಗ್ಗೇಶ್ ಅವರಿದ್ದರು, ಅವ್ರಿಗೆ ಗೊತ್ತಲ್ಲ, ನವರಸ ನಾಯಕ. ಬಟ್ ಅವ್ರನ್ನ ತಲೆ ಇಟ್ಕೊಂಡೇ ಬರ್ದಿದ್ದು ಸಬ್ಜೆಕ್ಟ್ ಅದು, ಅಥವಾ ಸಬ್ಜೆಕ್ಟ್ ಬರೆದ್ಮೇಲೆ ಅವ್ರಿಗೆ ಸೆಟ್ ಆಗ್ತದೆ? ಕಾಶಿ ಸಾರಿಗೆ ಬರೆದಿದ್ದದು. ಓಕೆ. ಹಾಂ. ಕಾಶಿ ಸಾರಿಗೆ ಬರೆದಿದ್ದು. ಬಟ್ ಅವ್ರು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರು ಅವಾಗ. ಅನಂತ ನಾವಂತರ ಸೂಪರ್ ಹಿಟ್ ಆಗೋಯ್ತು, ಅವಳೇ ನೆಂಟಿ ಸೂಪರ್ ಹಿಟ್ ಆಗೋಯ್ತು. ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ರು.
ನಮಗೆ ಸಿಗ್ತಿರಲಿಲ್ಲ, ಕೈಗೆ ಸಿಗ್ತಿಲ್ಲ. ಮನೆಗೆ ಹೋದ್ರೆ ಅವ್ರು ನಾವು ಅಲ್ಲಿ ಕೂತ್ಕೊಂಡು ಏನೋ ಬರೀತಾ ಇದ್ವಿ. ಅವಾಗ ಶಿವರಾಜ್ ಬಂದು ಬೇರೆ ಕಡೆ ಕಳಿಸಿದ್ದು ನನ್ನ, ಡೈಲಾಗಾರ ಬರೀಲಿ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಈ ಹುಡುಗ, ಬರೀಲಿ, ಒಂದಷ್ಟು ಜನ ರೈಟರ್ಸ್ ಬೇಕು ಅಂತ. ಜಗ್ಗೇಶ್ ಅವ್ರು ಹೆಂಗೆ ಬಂದರು ಈ ಸಿನಿಮಾ ಒಳಗಡೆ? ಇಲ್ಲ, ಜಗ್ಗೇಶ್ ಅವ್ರ ಜೊತೆ ಅವ್ರು ಮಾಡಬೇಕಾಗಿದ್ದು ಪಿಕ್ಚರ್. ಓಕೆ. ಅವಾಗ ನಾನು ಈ ಕಥೆ ಹೇಳಿದೆ, ನೋಡಿ ಚೆನ್ನಾಗಿರುತ್ತೆ, ಜಗ್ಗೇಶ್ ಅವ್ರಿಗೆ ಚೆನ್ನಾಗಿರುತ್ತೆ, ಕತೆ ತೊಗೊತಾರೆ ಅಂತ ನನಗೆ. ಅವ್ನು ನನ್ನೇ ಡೈರೆಕ್ಟ್ ಮಾಡು ಅಂದರು. ಆಮೇಲೆ ಆ ಪಿಕ್ಚರ್ ಹಂಗೆ ಮಾಡಿದ್ದು. ತರಲೆ ನನ್ನ ಮಗ ಮೊದಲ ಡೈರೆಕ್ಷನ್ ಸಿನಿಮಾ ಜಗ್ಗೇಶ್ ಅವ್ರಿಗೆ ಮಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆಗೆ ಏನಾದರೂ ಮನಸ್ತಾಪ ಆಯಿತು ಸರ್? ಏನು ಆ ಥರದ್ದೇನಿಲ್ಲ. ನನಗೂ ಅವ್ರಿಗೆ ಮುಂಚೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ್ದೊಂದು ಓಡಾಡ್ತೊಂದಿಷ್ಟು ದಿನ ಅವರು. ಅದು ಏನೋ ಯಾವುದಕ್ಕೋ ಒಂದಕ್ಕೆ ಅವ್ರಿಗೆ ಅನಿಸಿರೋ ಅಭಿಪ್ರಾಯ ಅವ್ರು ಹೇಳಿದ್ರು ಅಷ್ಟೇ ಹೊರತು ಆ ಥರದ್ದೇನು ಮನಸ್ತಾಪ ಏನಿಲ್ಲ. ಮೊನ್ನೆ ಫೋನ್ ಮಾಡಿದ್ರು ಅವರು, ನೋಡಿ ನಮ್ಮ ಮನೆಗೆ ಯಾರೋ ಇದು ಬಂದಿದ್ದಾರೆ, ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸಿ ಮಾತಾಡಿದ್ರು. ಆ ಥರ ಏನಿಲ್ಲ, ಇವತ್ತಿಗೂ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ ಅವರು. ಸರ್, ಡೈರೆಕ್ಷನ್ನು ಮಾಡ್ತಾಯಿದ್ರಿ ಒಂದು ಕಡೆ, ಇದ್ದಕ್ಕಿದ್ದಂಗೆ ಈ ಸಿನಿಮಾದಲ್ಲಿ ಹೀರೋ ಆಗ್ಬಿಡ್ತೀರಿ, ತಕ್ಕಂತ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಉಪೇಂದ್ರ. ಅಲ್ಲಿ ತನಕ ನೀವು ಡೈರೆಕ್ಷನಲ್ಲಿ ಕಿಂಗ್ ಆಗಿತ್ತು, ಜನ ನಿಮ್ಮನ್ನು ಕರ್ನಾಟಕದಲ್ಲಿ ಒಪ್ಕೊಂಡಾಗಿತ್ತು. ಆಲ್ ಆಫ್ ದ ಸಡನ್ ನಿಮ್ಮನ್ನು ಲಾಸ್ಟ್ ಸ್ಕ್ರೀನಲ್ಲಿ ಅವ್ರು ನೋಡಿದ್ದು ಅನಂತನಾವರ ಥರದ ಸಾಂಗಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿದ್ರು ಉಷಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಲ್ಲಿ ಬರ್ತೀವಿ. ಅದಾದಮೇಲೆ ಸ್ಟ್ರೈಟವೇ ಈ ಸಿನಿಮಾದ ಹೀರೋ. ಅದು ನಿಮಗೆ ಅಂತಲೇ ಮಾಡಿಕೊಂಡ ಕಥೆಯ, ಅಥವಾ ಯಾರದ್ದೋ ಕಥೆಯ ಮಧ್ಯದಲ್ಲಿ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರೋ ಕೊಟ್ಟ ಐಡಿಯಾನ? ಏ ಸಿನಿಮಾಗೆ ನೀವು ಹೀರೋ ಆಗಿದ್ದಂಗೆ? ಇಲ್ಲ, ಈಗ ಓಮ್ ಆದ್ರ ಮೇಲೆ ನಾನು ಮತ್ತೆ ತೆಲುಗುಗೆ ಹೋದೆ, ತೆಲುಗು ಪಿಕ್ಚರ್ ರಾ ಮಾಡಿದ್ರಲ್ಲ. ಆ ಟೈಮಲ್ಲಿ ಇಲ್ಲ, ಓಮೇ ತೆಲುಗುಲ್ ಮಾಡಿದೆ. ಅಲ್ಲಿ ಓಂಕಾರ ಅಂತ ಮಾಡಿದೆ. ಓಂಕಾರ ಅಂತ. ಅದಾದ್ರ ಮೇಲೆ ಒಬ್ಬ ಪ್ರೊಡ್ಯೂಸರ್ ಬಂದು ಇಲ್ಲಿ ಅಪ್ರೋಚ್ ಮಾಡಿದ್ರು ನನಗೆ, ನೀವೇ ಹೀರೋ, ನೀವೇ ಇದು ಮಾಡಬೇಕು ಅಂತ. ಅವಾಗ ಏನು ನಾನೇ ಹೀರೋ ಅಂತ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರನೇ. ಅವಾಗ ನಾನು ಹೀರೋ ಅಂದರೆ ಆ್ಯಕ್ಚುಲಿ ನನಗೆ ಇವಾಗ ಡೈರೆಕ್ಟ್ರಾಗೆ ಇದಾಗಿರೋದು, ನಾನು ಡೈರೆಕ್ಟ್ರಾಗೆ ಆ್ಯಕ್ಟ್ ಮಾಡಬೇಕು ಅಂತಲೇ ಅದು ಕತೆ ಸ್ಟಾರ್ಟ್ ಮಾಡಿದ್ದೆ. ಹಂಗೆ ಅದಕ್ಕೆ ಡೈರೆಕ್ಟ್ರೇ ಆ ಪಿಕ್ಚರಲ್ಲಿ ಹೀರೋ. ಹೌದು. ಸೊ ಅವಾಗ ಏನು ಸ್ಟೋರಿ ಮಾಡೋಣ ಅಂದಾಗ ನನಗೆ ಅವಾಗ ಒಳಗಡೆ ಹೋಗಿದ್ದು ಏನೋ ಬಿಗಿನಿಂಗ್ ಆ ಲವ್ ಅನ್ನೋದು ಒಂದು ಇಟ್ಕೊಂಡು, ಟಾಪಿಕ್ ಇಟ್ಕೊಂಡು, ಲವ್ ಇದೆಯಾ ಇಲ್ವಾ, ನನ್ನನ್ನು ನಾನೇ ಕ್ವಶನ್ ಮಾಡ್ಕೊಂಡಾಗ ಲವ್ ಸ್ಟೋರಿ ನನಗೆ ಲವ್ ಬಗ್ಗೆ ಇದೇ ಇಲ್ಲ ಆ್ಯಕ್ಚುಲಿ. ಏನು ಹೇಳಿ, ನನ್ನ ಬದುಕು ಹೋರಾಟ ಬರೀ ಇದರೊಳಗೆ ಇದ್ದೀನಿ. ನನಗೆ ಒಂದು ಸುಂದರವಾದ ಕಲ್ಪನೆನೇ ಇಲ್ಲ ಲವ್ ಗಿವ್ ಅನ್ನೋದು ಹೆಂಗಿರುತ್ತದು ಅಂತ. ಒಂದು ಸುಂದರವಾಗಿರೋ ಕಲ್ಪನೆ ಇರೋ ಹುಡುಗಿ, ಈ ಥರ ಒಬ್ಬ ರಾಕ್ ಥರ ಇರೋ ಒಬ್ಬ ಹುಡುಗ, ಈ ಡೈರೆಕ್ಟ್ರು ಈ ಥರ ಮಾಡ್ರೆ ಹೆಂಗಿರುತ್ತೆ ಅಂತ. ಅವಾಗ ಹೀರೋಯಿನ್ನು ಡೈರೆಕ್ಟ್ರ್ ಇಟ್ಕೊಂಡು ಆ ಕತೆ ಮಾಡಿದ್ದು. ಅವಾಗ ಅದಕ್ಕೆ ಹೀರೋಯಿನ್ ಸಿಕ್ಕಿದ ಕಥೆನೂ ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ತಾರೆ ಸರ್ ಈ ಸಿನಿಮಾಗೆ. ಏನು ಚಾಂದಿನಿ ಅವ್ರು ಸಿಕ್ಕಿದ್ದು, ಹಾಂ, ಅದಕ್ಕೇನು ಭಾಳ ಪ್ರೊಸೆಸ್ ಇತ್ತಂತೆ, ಅವ್ರಿಗೆ ಲೆಟರ್ ಬರೆದು. ಇಲ್ಲ ಫೋಟೋಸ್ ಎಲ್ಲೋ ಚಾಂದಿನಿನ ನನಗೆ ಇದು ತೋರಿಸಿದ್ದೆ ಮನೋಹರ್ ಅವರು. ಹಾಂ, ಮನೋಹರ್ ಯಾವುದೋ ಪಿಕ್ಚರಿಗೆ ಒಂದು ಹುಡುಗಿ ನೋಡೋಕೆ ಹೋಗಿದ್ರಂತೆ. ಒಂದು ಹುಡುಗಿ ಇದ್ದಾರೆ ಉಪೇಂದ್ರ, ನೋಡಿ ನೀವು ಪಿಕ್ಚರ್ ಮಾಡ್ತೀರಲ್ಲ, ಟ್ರೈ ಮಾಡಿ. ಆ ಹುಡುಗಿ ಒಂದ್ಸತಿ ಏನೋ ಪೇಂಟಿಂಗ್ ಮಾಡ್ತಾ ಇದ್ಲು, ಅವಳೇ ಮನೆಯಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಈ ಥರ ಅಂತೇಳಿ ಅವ್ರು ನನಗೆ ಕಾಂಟ್ಯಾಕ್ಟ್ ಕೊಟ್ಟರು. ಫೋನ್ ಮಾಡಿದಾಗ ಆ ಹುಡುಗಿ ಅಮೇರಿಕಲ್ಲಿದ್ಲು. ನಾನು ಈ ಥರ ಅಮೇರಿಕಲ್ಲಿದ್ದಾಳೆ ಹುಡುಗಿ, ಎಲ್ಲಿಂದ ಬರ್ತಾರೆ ಇವರು ಅಂತ. ಆಮೇಲೆ ನೋಡ್ರೆ ಅವರಿಲ್ಲ, ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ, ಬಂದಾಗ ಸಿಗ್ತೀನಿ ಅಂದರು. ಬಂದಾಗ ಆಫೀಸಿಗೆ ಬಂದರು. ಬಂದಾಗ ಕೂತ್ಕೊಂಡು ಮಾತಾಡಿ ಅವಾಗ ಇಲ್ಲ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಕ್ಟ್ರಿಗೆ, ನನಗೂ ಒಂದು ಫ್ರೆಶ್ ಫೇಸೇ ಬೇಕಾಗಿತ್ತು. ಸೊ ಆ ಥರ ಅವ್ರು ಬಂದಿದ್ದು ಆ್ಯಕ್ಚುಲಿ. ಶಾರನ್ ಅಂತ ಅವ್ರ ಹೆಸರು, ನಾವು ಆಮೇಲೆ ಚಾಂದಿನಿ ಅಂತ ಮಾಡಿ. ಗುರುಕಿರಣ್ ಅವ್ರು ಹೆಂಗೆ ಬಂದರು ಸರ್ ಈ ಸಿನಿಮಾ ಒಳಗೆ? ಯಾಕಂದ್ರೆ ಮನೋಹರ್ ಜೊತೆ ನೀವು ತುಂಬ ಕ್ಲೋಸ್ ಇದ್ರಿ, ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ರು ನಿಮ್ಮ ಸಿನಿಮಾಸ್ಗೆ. ಅದೇ ಅದು ಹಂಗೆ ಆಯಿತು. ಮನೋಹರ್ ಫುಲ್ ಬ್ಯುಸಿ ಆಗ್ಬಿಟ್ರು ತರಲೆ ನನ್ನ ಮಗ ಮೇಲೆ. ಜಗ್ಗೇಶ್ ಜೊತೆ ಪಿಕ್ಚರ್ ಮಾಡಿದ್ರು, ಆಮೇಲೆ ಫುಲ್ ಬ್ಯುಸಿ ಆಗ್ಬಿಟ್ರು, ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಏನೋ ಸಾಧು ಕೋಕಿಲ ಬಂದರು, ಸಾಧು ಕೋಕಿಲನು ಫುಲ್ ಬ್ಯುಸಿ ಆಗ್ಬಿಟ್ರು. ಆಮೇಲೆ ನನಗೆ ಯಾವಾಗಲೂ ಸ್ವಲ್ಪ ನನ್ನ ಜೊತೆಲೇ ಇದ್ದು ಮ್ಯೂಸಿಕ್ ಮಾಡೋವಂಥವ್ರು, ಯಾಕಂದ್ರೆ ನಾನು ಏನೇನೋ ಥಿಂಕ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ, ಏನೇನೋ ಏನು ಹೇಳಿ ಕಂಟಿನ್ಯೂಸ್ ಪ್ರೋಸೆಸ್ ಅದು ಸಿನಿಮಾ ಅಂದರೆ. ನನಗೆ ಇದಕ್ಕೆ ಅಭ್ಯಾಸ ಆಗಿತ್ತಲ್ಲ, ನನಗೆ ಯಾರೋ ಮ್ಯೂಸಿಕ್ಕು ಬರ್ತೀನಿ ನಿಮ್ಮ ಟ್ಯೂನ್ ಕೊಡ್ತೀನಿ ನಾನು ಅಂದಾಗ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಮತ್ತು ಈ ಥರ ಯಾರೋ ಬೇಕಲ್ಲ ನನ್ನ ಜೊತೆ ವರ್ಕ್ ಮಾಡೋರು ಅಂತ. ಅವಾಗ ಒಂದು ಸತಿ ಯಾವಾಗಲೂ ಗೊತ್ತಿಲ್ಲ, ಗುರು ಯಾವಾಗಲೂ ಒಂದು ಸತಿ ಬಂದು ನಮ್ಮ ಮನೆಗೆ ಒಂದು ಕ್ಯಾಸೆಟ್ ಕೊಟ್ಟು ಹೋಗಿದ್ರು, ನೋಡಿ ಒಂದಷ್ಟು ಮ್ಯೂಸಿಕ್ ಮಾಡಿದ್ದೀನಿ ನಾನು ಅಂತ. ನಾನು ಕೇಳೂ ಇರಲಿಲ್ಲ ಅದನ್ನು. ನನಗೆ ಪಟ್ಟಂಗೆ ಜ್ಞಾಪಕ ಬಂತು ಅವಾಗ, ಅರೆ ಗುರು ಒಂದೇನೋ ಕ್ಯಾಸೆಟ್ ಕೊಟ್ಟಿದ್ರು ನಿಮಗೆ. ಅವಾಗ ಬೆಂಗಳೂರಿಗೆ ಬಂದಾಗೆಲ್ಲ ಸಿಗೋರು, ಎಲ್ಲ ಮಾಡೋರು. ಅವರು ಆರ್ಟಿಸ್ಟ್ ಆಗಬೇಕು ಅಂತ, ಅವ್ರು ಹೀರೋ ಮಾಡೋಕೆ ತುಂಬ ಚೆನ್ನಾಗಿದ್ರಲ್ಲ ಅವರು, ನಿಮ್ಮನ್ನು ಹೀರೋ ಮಾಡೋನು ಪಿಕ್ಚರ್ ಮಾಡ್ತೀನಿ ಅಂತ. ಸೊ ಅಷ್ಟೇ ಇದ್ದಿದ್ದು ನಮ್ಗೆ, ಅಷ್ಟೇ ಹೊರತು ಮನೆಗೆ ಆ ಕ್ಯಾಸೆಟ್ ಕೊಟ್ಟಿದ್ದಾರಲ್ಲ ಅಂತ ಗುರು ಕರೆಸಿ ಆ ಕ್ಯಾಸೆಟ್ ಕೇಳಿದೆ. ನನಗೆ ಯಾರು ಮ್ಯೂಸಿಕ್ ಮಾಡೋಕೆ ಗೊತ್ತಿರೋರು ಇದ್ದರೆ ಸಾಕಿತ್ತು ನನಗೆ. ನಾನು ಕಂಪ್ಲೀಟ್ಲಿ ಏನೋ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಬರ್ಸಕ್ಕೆ ಬಂದರೆ ಸಾಕು, ನಾನು ಮಾಡಿಸ್ಕೊತೀನಿ ಅಂತ ಏನೋ ಒಂದು ಹುಚ್ಚು ಇದು ಅದು. ಗುರುನ ಕರೆಯೋಣ, ಗುರುನ ಕರೆದು ನೀವೇ ಮ್ಯೂಸಿಕ್ ಡೈರೆಕ್ಟರ್. ಅವರು ನಾನು ಮ್ಯೂಸಿಕ್ ಅಂತ. ಇಲ್ಲ ನೀವು ಮಾಡಿದಿರಲ್ಲ ಆಲ್ರೆಡಿ ಮಾಡಿ ಅಂತ. ಒಳಗಡೆ ಹೋಗಿ ಕೂತ್ಕೊಂಡ್ರು. ಫಸ್ಟ್ ಸಾಂಗ್ ಮಾಡಿದ್ದೆ ಸುಮ್ಮನೆ ನಗ್ತಾಳೆ ಏ ಟೈಟ್ಲ್ ಅಂತ ಹೇಳೋದು ಕೂಡಲೇ
ಅವಾಗಲೇ ಫುಲ್ ಬೋಲ್ಡ್ ಔಟ್ ಆಗ್ಬಿಟ್ವಿ ನಾವೇ, ಏನು ಸೂಪರಾಗಿ ಮಾಡ್ತಾರೆ ಇವರು ಅಂತ. ಹಂಗೆ ಅಲ್ಲಿಂದ ಗುರುಕಿರಣ್ ಅವ್ರ ಎಂಟ್ರಿ ಆಯಿತು ನಿಮ್ಮ ಇದರೊಳಗಡೆ. ಸೊ ಅಲ್ಲಿಂದ ಎ ಆದಮೇಲೆ ಫುಲ್ ಫ್ಲೆಡ್ಜ್ ಬ್ಯುಸಿ ಆಗ್ತೀರಿ. ಬಟ್ ಆ ಎ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ರಿಲೀಸ್ ದಿನದವರೆಗೆ? ಅಂದರೆ ನನಗೆ ನೆನಪಿದೆ, ವಿನಾಯಕ ಥಿಯೇಟ್ರ್ ಎದುರುಗಡೆ ಶಿವಮೊಗ್ಗದಲ್ಲಿ ಲಿಟ್ರಲಿ ಲಾಠಿ ಚಾರ್ಜ್ ಆಗಿತ್ತು. ಆ ಸಕ್ಸಸ್ನ ಉಪೇಂದ್ರ ಥಿಂಕ್ ಮಾಡಿದ್ರಾ? ಇಲ್ಲ ಇವ್ರೆ, ನಾನು ಹೇಳಿದ್ನಲ್ಲ, ನಾನು ಡೇ ಒನ್ನಿಂದ ಹೇಳಿದ್ನಲ್ಲ, ಕಾಶಿ ಅವ್ರ ಮನೆಗೆ ಹೋಗ್ಬೇಕಾದ್ರೂ ಕೂಡ ನನಗೆ ಐಡಿಯಾ ಇಲ್ಲ ನಾನು ಮುಂದೆ ಡೈರೆಕ್ಟರ್ ಆಗ್ತೀನಿ, ಏನೋ ಮಾಡ್ತೀನಿ, ಏನೋ ಹಂಗೆ ನೋಡೋಕ್ಕೋ. ನಿಮಗೆ ನಿಜ ಹೇಳ್ಬೇಕಾದ್ರೆ ನಾನು ಆಳವಾಗಿದ್ದಿದ್ದು ಇದು ಏನು ಹೇಳಿ, ಏನೋ ಬಂದು ಸಿನಿಮಾಗೆ ಹೋಗಿ ಏನೋ ಆಗಿ ಏನೋ ಸಮಾಜನೇನೋ ಮಾಡ್ತೀನಿ ಅನ್ನೋ ಥರ ಇದು ಪ್ರಜಾಕ್ಕೆ ಅದು ಅಸ್ಪಷ್ಟವಾಗಿದ್ದು, ಅದು ಏನಕ್ಕೆ ಬಂತು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಪಾಪ್ಯುಲರ್ ಆಗಬೇಕು, ಸಿನಿಮಾಗೆ ಹೋಗ್ಬೇಕು ಅಂತ ಇಷ್ಟೇ ಕಾರಣಕ್ಕೆ ಬಂದಿದ್ದಷ್ಟೇ. ಇನ್ನು ನಾನು ಹೇಳಿದ್ರೆ 4 ಜನ ಕೇಳಿದ್ರೆ ಏನೋ ಮಾಡಬೇಕು ಅಂತ, ಅದೊಂದು ಅಸ್ಪಷ್ಟವಾಗಿತ್ತು. ಅದು ಏನಕ್ಕಿತ್ತು ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಿದೆ. ಅದಾದ್ರ ಮೇಲೆ ಫ್ಲೋ ಅಲ್ಲಿ ಹೋಗ್ತಿದ್ದೆ ಅಷ್ಟೇ. ನನಗಿದು ಇಟ್ಟಾಗುತ್ತೆ, ಇದೇನೋ ಇದಾಗುತ್ತೆ ಅದೆಲ್ಲ ಗೊತ್ತಿರಲಿಲ್ಲ. ಏನೋ ಮಾಡಿಬಿಟ್ಟಿದ್ದೀನಪ್ಪ, ಅವ್ರ ದುಡ್ಡು ಅವ್ರಿಗೆ ಬಂದ್ಬಿಡ್ಬೇಕು. ಆ್ಯಕ್ಚುಲಿ ಏನು ಹೇಳಿ, ಓಮ್ ಬೇರೆ ಹಿಟ್ಟಾಗಿತ್ತಲ್ಲ ಅವಾಗ, ಮಾಡಿದ್ದೀನಿ, ಪ್ರೊಡ್ಯೂಸರ್ ಹಾಕಿದ್ದಾರೆ ದುಡ್ಡು, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಬಂದು ಸೇಫ್ ಆದರೆ ಸಾಕು ಅಂತ. ಬಟ್ ಯಶ್ರಾಜ್ ಅಂತ ಒಬ್ರು ಇದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ರು. ಅವರು ಹಿಂದಿನ ದಿನ ಹೇಳಿದ್ರು ನನಗೆ, ನಾನು ನಾಳೆ ಹೇಳಿದ್ರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ ಈ ಮಾತನ್ನ ಉಪೇಂದ್ರ ಅವರೇ, ಇವತ್ತು ಹೇಳ್ತೀನಿ, ನಾಳೆ ರಿಲೀಸ್ ಇದೆ, ಈ ಪಿಕ್ಚರ್ ನೋಡಿ ಹೆಂಗಾಗುತ್ತೆ ಅಂತ. ನನಗೆ ಆಶ್ಚರ್ಯ, ಇಡೀ ಪಿಕ್ಚರ್ನ ಗಾಂಧಿನಗರದಲ್ಲಿ ಯಾರು ನೋಡ್ರೂ ಇಷ್ಟಪಡ್ತಾ ಇಲ್ಲ, ಎಲ್ಲರೂ ಬೈತಾ ಇದ್ದಾರೆ ಪಿಕ್ಚರ್ನ, ಅರ್ಥವೇ ಆಗಲ್ಲ ಈ ಪಿಕ್ಚರು, ಹುಚ್ಚುಚ್ಚು ಥರ ಇದೆ ಅಂತ. ಅವ್ರು ನೋಡಿದ್ರೆ 70-75 ಲಕ್ಷಕ್ಕೆ ಮೈಸೂರು ಬೆಂಗಳೂರು ತೊಗೊಂಡ್ಬಿಟ್ಟು. ಬಜೆಟ್ ಎಷ್ಟಿದೆ ಸರ್? ಮತ್ತು ಒಂದು ಕೋಟಿನೇನೋ ಆಗಿರ್ಬೇಕು ಅವಾಗ ಅಷ್ಟೇ. ಬರೀ ಮೈಸೂರು ಬೆಂಗಳೂರಲ್ಲೇ ಅಷ್ಟು ದುಡ್ಡು ಬಂತು. ಅದು 25 ಕೋಟಿ ಮೇಲೆ ಬಿಸ್ನೆಸ್ ಆಯ್ತು ಅಂತ ಮೊನ್ನೆ ಅವರು ಮಂಜು ಅವರು ಹೇಳಿದ್ರು, 28 ಕೋಟಿ ಬಿಸ್ನೆಸ್ ಆಗಿತ್ತು ಆ ಟೈಮಲ್ಲಿ. ಅವರು ಹಿಂದಿನ ದಿನ ಹೇಳಿದ್ರು, ನೋಡಿ ನಾಳೆ ಏನಾಗುತ್ತೆ ಈ ಪಿಕ್ಚರ್. ನಾನು ಏನು ಸರ್ ಹಿಂಗೆ ಹೇಳ್ತಿದ್ದೀರ? ಇಲ್ಲ ಇವತ್ತು ಹೇಳ್ಬೇಕು ನಾನು, ಇದು ನಾಳೆ ಹೇಳ್ಬಿಟ್ರೆ ಅದು ವ್ಯಾಲ್ಯೂ ಇರಲ್ಲ, ನಾಳೆ ರಿಪೋರ್ಟ್ ನೋಡಿ ಹೇಳ್ತೀನಿ ಅಂದ್ಬಿಡ್ತೀರಾ ನೀವು, ಇವತ್ತು ಹೇಳ್ತೀನಿ ಕೇಳಿ, ನಾಳೆ ನೋಡಿ ನೀವು ಮ್ಯಾಜಿಕ್ಕು ಅಂದರು. ಅಷ್ಟು ಕಾನ್ಫಿಡೆಂಟಾಗಿ ಒಬ್ರು ಹೇಳೋದಿದೆಯಲ್ಲ ಪಿಕ್ಚರ್ ಬಗ್ಗೆ, ಅವ್ರು ಪಿಕ್ಚರ್ನ ಅಷ್ಟು ಇಷ್ಟಪಟ್ಟು ತೊಗೊಂಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ನೋಡ್ರೆ ಅದು ಓಪನಿಂಗ್ಗೆ ಆ ಥರ ಎತ್ಕೊಂಡ್ಬಿಟ್ಟಿತ್ತದು. ಅಂತ ಫುಲ್ ಕಾಲೇಜ್ ಹುಡುಗರು ಸಾಂಗ್ಸ್ ಎಲ್ಲ ಹಿಟ್ ಆಗ್ಬಿಟ್ಟು. ಹಾಂ, ಅದೇನೋ ಸಿಕ್ಕಾಪಟ್ಟೆ ಹುಡುಗರು ಆ ಥರ ಜನ ಅಂದರೆ ಆ ಕ್ರೇಜಿನೆಸ್, ನನಗೆ ಏನಿದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು, ಫಸ್ಟ್ ಡೇ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು, ಎಲ್ಲ ಥಿಯೇಟ್ರು 100 ಡೇಸ್ ಹೋಗುತ್ತೆ, ನಾನು ಚಾಲೆಂಜಾ ಅಂದರು. ನಾನು ಏನು ಸರ್ ಹೇಳ್ತೀರೋ, ಒಂದು ಥಿಯೇಟ್ರ್ 100 ಡೇಸ್ ಹೋದರೆ ದೊಡ್ಡ ವಿಷಯ ನೋಡಿ. ಎಲ್ಲ ಥಿಯೇಟ್ರ್ ಎಲ್ಲೆಲ್ಲಿ ರಿಲೀಸ್ ಮಾಡಿ ಎಲ್ಲ ಥಿಯೇಟ್ರ್ 100 ಡೇಸ್ ಹೋಗುತ್ತೆ, ನನಗೆ ಎಲ್ಲ ಥಿಯೇಟ್ರ್ 100 ಡೇಸ್ ಹೋಗಿ, ಕಾವೇರಿ, ಉಮಾ, ಸಂತೋಷು, ಎಲ್ಲೆಲ್ಲಿ ಮಾಡಿದರೆ ಎಲ್ಲ ಥಿಯೇಟ್ರ್ 100 ಡೇಸ್. ಅದೆಲ್ಲ ಕೆಲವು ಸತಿ ಅದು ಮಿರಾಕಲ್ ಅಷ್ಟೇ. ಅದಾಯ್ತು ಸರ್. ನಾನು ಮತ್ತೆ ಉಪೇಂದ್ರಾಗಿ ಬರೋಕ್ಕೆ ಮುಂಚೆ, ಅದಕ್ಕೆ ಮುಂಚೆ ನೀವು ಆಲ್ರೆಡಿ ಮಾಡಿ ಅದ್ಭುತ ಡೈರೆಕ್ಟರ್ ಅಂತ ತೋರಿಸ್ಕೊಂಡಾಗಿತ್ತು, ದೊಡ್ಡ ಸಕ್ಸಸ್ ಅನ್ನು ಕೊಟ್ಟಾಗಿತ್ತು ಶಿವರಾಜ್ಕುಮಾರ್ ಅವ್ರಿಗೆ. ಬಟ್ ಆ ಕಥೆನ ಒಪ್ಸಿದ್ದು ಯಾರಿಗೆ ಸರ್ ಫಸ್ಟ್ ನೀವು? ಶಿವಣ್ಣ ಅವ್ರಿಗೆ, ಅಣ್ಣವರು ವರದಣ್ಣಂಗೆ ಫಸ್ಟ್ ಹೇಳಿದ್ದ ಕಥೆನ. ಎಷ್ಟು ಕಷ್ಟ ಸರ್, ಅಥವಾ ಸುಲಭನಾ ಕತೆ ಒಪ್ಸೋದು ಅಣ್ಣ ಅವ್ರಿಗೆ? ಏನೋ ಅದೆಲ್ಲ ನಂಗೆ ಗೊತ್ತಾಗ್ತಿರಲಿಲ್ಲ ಅವರೇ. ನನಗೇನಂದರೆ ಆ ಕತೆ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಅಣ್ಣ ಅವರು ಅನ್ನೋದೊಂದು ನನಗೆ ಅವನ್ನೆಲ್ಲ ನೋಡೋದೇ ಒಂದು ಎಕ್ಸೈಟ್ಮೆಂಟು ಆ ಥರ. ಬಟ್ ನಾನಲ್ಲಿ ಡೈರೆಕ್ಟ್ರಾಗಿ ಹೋದಾಗ ನಾನು ಕತೆ ಹೇಳಬೇಕಷ್ಟೇ. ಆ ಕಥೆನ ಹೇಳಿದೆ, ನಾನು ಪ್ಲ್ಯಾನೆಲ್ಲ ಹೇಳಿದೆ. ಆಮೇಲೆ ಆಗಿದ್ದಿದ್ದು ಏನು ಹೇಳಿ, ಬ್ಯಾಂಗ್ಳೂರು ಏನೋ ಟೈಮ್ಸ್ ಆಫ್ ಇಂಡಿಯಾ ಅದು ಇದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ತೊಗೊಂಡೋಗಿ, ಸರ್ ಈ ಥರ ಆ್ಯಕ್ಚುಲಿ ಇದೆ, ಆಯಿಲ್ ದಂಧೆ ಈ ಥರ ಇದೆ, ಏನೋ ಅಂಡರ್ ವರ್ಲ್ಡ್ ಈ ಥರ ಇದೆ, ಮಾಫಿಯಾ, ಇದ್ರೊಳಗಡೆ ಒಂದು ಈ ಥರ ಕತೆ ಬರುತ್ತೆ, ಈ ಥರ ಅಂದ್ಬಿಟ್ಟು ಒಂದು ಕಥೆನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅವ್ರಿಗೆ ಫಸ್ಟ್ ರೀಡಿಂಗೇ ಅವ್ರಿಗೆ ಇಷ್ಟ ಆಗೋಯ್ತು ಆ್ಯಕ್ಚುಲಿ, ಅವ್ರಿಗೆ ವರದಣ್ಣಂಗೆ, ಅಣ್ಣ ಅವ್ರಿಗೆ. ಸೊ ಅದಾದಮೇಲೆ ಒಂದು ಸರಿ ಶಿವಣ್ಣಂಗೆ ರೀಡಿಂಗ್ ಕೊಟ್ಟು, ಶಿವಣ್ಣ ಟಕ್ಕಂದ್ರೆ ಸೂಪರಮ್ಮ ಅಂತ ಅವರು. ಸೊ ಹಂಗದು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದರಲ್ಲಿ ನೀವು ಒರಿಜಿನಲ್ ಬ್ಯಾಂಗ್ಳೂರಿನ ಡಾನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ರಿ. ಹೌ ಇಟ್ ವಾಸ್, ಆ ಪ್ರೋಸೆಸ್ ಹೆಂಗೆ, ಆ ಥಾಟ್ ಹೆಂಗೆ, ಅಥವಾ ಅವ್ರನ್ನೆಲ್ಲ ಏನೋ ಒಂದು ಸತಿ ಅನ್ನಿಸ್ತು ಆ್ಯಕ್ಚುಲಿ. ಏನೋ ಈ ಲಾಸ್ಟಲ್ಲಿ ಯಾವ ಆರ್ಟಿಸ್ಟ್ ಹಾಕೋಣ ಅನ್ನಿಸ್ದಾಗ, ರೌಡಿಗಳಿಗೆ ಆರ್ಟಿಸ್ಟ್ ಹಾಕೋಬೋದು, ಅವ್ರನ್ನೇ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಅವ್ರ ಕೈಲೇ ಹೇಳ್ಸಿದ್ರೆ ಚೆನ್ನಾಗಿರುತ್ತೆ, ರೌಡಿಸಮ್ ಬೇಡ ಅಂತ. ಯಾರು ಅಂದಾಗ ಅವಾಗ ರವಿ ಬೆಳಗೆರೆ ಒಂದಷ್ಟು ರೌಡಿಗಳನ್ನೆಲ್ಲ ಮೀಟ್ ಮಾಡಿ ಇಂಟರ್ವ್ಯೂ ಎಲ್ಲ ಮಾಡ್ತಿದ್ರು. ಆಗ ಅವ್ರನ್ನ ಮೀಟ್ ಮಾಡಿ ನನಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಕೊಡಿ ಅಂತ. ಆಮೇಲೆ ಅದು ಏನೋ ಕಾರಣಕ್ಕೆ ಆಮೇಲೆ ಆಗಲಿಲ್ಲ. ಆಮೇಲೆ ಏನೋ ಅಣ್ಣ ಅವರ ಕಂಪ್ನಿಲಿ ಒಬ್ರು ರಾಮಣ್ಣ ಅಂತ ಒಬ್ರು ಇದ್ರು. ಸೊ ಅವ್ರನ್ನ ಕೇಳಿದೆ, ಈ ಥರ ಸಿಗ್ತಾರಾ ಅಂತ. ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ ನಾನು ಅಂದ್ಬಿಟ್ಟು, ಅವಾಗ ಜೇಡ್ರಳ್ಳಿ ಕೃಷ್ಣಪ್ಪ, ಏನೋ ಕೊರಂಗು, ಏನೋ ಕೃಷ್ಣ ಅಂತ, ಆ ಥರ ಎಲ್ಲ ಇವರೆಲ್ಲನೂ ಕಾಂಟ್ಯಾಕ್ಟ್ ಮಾಡಿಸಿದ್ರು. ಅವಾಗ ತನ್ವೀರು, ಆ ಥರ ರಾಜೇಂದ್ರ. ಸೆಟ್ಟಲ್ಲಿ ಏನು ಸಮಸ್ಯೆ ಆಗಿಲ್ಲ ಸರ್?
ಅಲ್ಲ ಅದು ಅಲ್ಲ ಆದರೆ ಇಲ್ಲ, ಅದನ್ನ ಅಣ್ಣ ಅವ್ರ ಕಂಪ್ನಿ ಇದ್ದಿದ್ರಿಂದ ಅದು ಇದಾಗ್ತಿರ್ಲಿಲ್ಲ. ಕೆಲವು ಕಡೆ ಹೇಳ್ಬಿಡವ್ರು ಆ್ಯಕ್ಚುಲಿ ಇವತ್ತು ಬೇಡ ಶೂಟಿಂಗು ಬೇಡ, ಯಾಕಂದ್ರೆ ಸ್ವಲ್ಪ ಸರಿ ಇಲ್ಲ, ಓಕೆ ಆ ಎರಡು ಗ್ಯಾಂಗ್ ಮಧ್ಯೆ ಸರಿ ಇಲ್ಲ ಅಂತ. ಸೊ ಆ ಥರ ಅವಾಯ್ಡ್ ಮಾಡ್ತಿದ್ವಿ. ಸೆಟ್ಟಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಹಾಕ್ಸ್ಕೊತಾ ಇದ್ದಾರೆ ಸರ್? ಅವ್ರವ್ರು ಸೆಕ್ಯೂರ್ಡಾಗೆ ಬರೋರು, ಯಾಕಂದರೆ 4 ಗ್ಯಾಂಗ್ಗಳು ಬರೋದಲ್ಲ. ಆಮೇಲೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಅವ್ರದ್ದು ಒರಿಜಿನಲ್ ಲೊಕೇಶನ್ಗೆ ಹೋದೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನನಗನ್ನಿಸ್ತು ಇವ್ರನ್ನ ಬೇರೆ ಲೊಕೇಶನ್ ಮಾಡೋದು, ಇಲ್ಲೇ ಮಾಡಬೇಕು ಅಂತ. ಆಮೇಲೆ ನಾನು ಹೇಳಿದೆ ನೀವೆಲ್ಲೂ ಬರ್ಬೇಡಿ, ನಾನು ಇಲ್ಲೇ ಬಂದು ಶೂಟ್ ಮಾಡ್ತೀನಿ ಓಕೆನಾ ಅಂತ. ಇಲ್ಲೇ ಮಾಡ್ತೀರಾ ನೀವು ಅಂತ. ನೀವು ಇವಾಗ ಏನು ಮಾಡಿದ್ರು ಅದನ್ನೇ ಮಾಡಬೇಕು ಅಂತ ನ್ಯಾಚುರಲ್ ಆಗಿ ಹಂಗೆ ಮಾಡಿದ್ದು ಅವಾಗ. ಮುಗಿದ ಮೇಲೆ ಉಪೇಂದ್ರಾಗೂ ನೀವೇ ಡೈರೆಕ್ಟ್ರು, ನೀವೇ ಹೀರೋ. ಸಿನಿಮಾ ಮಾಡಿದಷ್ಟು ಆರಾಮಾಗಿ ಮಾಡೋಕ್ಕಂತೂ ಆಗಿರಲ್ಲ, ಔಟ್ಡೋರ್ ಶೂಟಿಂಗ್ಸು, ಬಿಕಾಸ್ ಆಲ್ರೆಡಿ ಸ್ಟಾರ್. ಈಗ ರೋಡಲ್ಲಿ ನಿಂತ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದು ಅಷ್ಟು ಸುಲಭ ಇಲ್ಲ. ಇಲ್ಲ ಅದು ಕಷ್ಟ ಆಯಿತು. ಅದೇ ಮೇಯ್ನ್ ಕಾರಣ. ನಾನು ಸ್ವಲ್ಪ ಡೈರೆಕ್ಷನ್ ಕಡಿಮೆ ಮಾಡಿದ್ದು ಅದಕ್ಕೋಸ್ಕರ. ಆರ್ಟಿಸ್ಟ್ ಆದ್ರ ಮೇಲೆ ಬಟ್ ಫಸ್ಟ್ ಬರೀ ಡೈರೆಕ್ಟರ್ ಆಗಿದ್ದ ನಾನು ಎಲ್ಲೋ ಹೋಗ್ತಿದ್ದೆ, ಗಲ್ಲಿಗಳಿಗೆ ಹೋಗ್ತಿದ್ದೆ, ಇಲ್ಲಿ ಕ್ಯಾಮ್ರಾ ಇಡ್ಬೇಕು, ಅಲ್ಲಿ ಎಲ್ಲೋ ಮಾಡಿ ಮೇಲೆ ಹೋಗ್ತಿದ್ದೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡಿ ಆ ಒಂದು ಫ್ರೀಡಮ್ ಇತ್ತು. ಆರ್ಟಿಸ್ಟ್ ಆದಾಗ ಅದು ಕಷ್ಟ. ಅಲ್ಲಿ ಬರ್ತಾರೆ, ಏನೋ ಆಟೋಗ್ರಾಫ್ ಕೇಳ್ತಾರೆ, ಏನೋ ಎಲ್ಲೋ ಇಡ್ಬೇಕಂದ್ರೆ ಏನು ಹೇಳಿ ಆ ಫ್ರೀಡಮ್ಮು ಕಟ್ಟಾಗೋದು. ಬಟ್ ಅದೇನೋ ಕಷ್ಟಪಟ್ಟ ಉಪೇಂದ್ರ ಏನೋ ಸ್ವಲ್ಪ ಮೇಜರ್ ಪೋರ್ಷನ್ ಮಂಗಳೂರಲ್ಲಿ ಇದ್ದಿದ್ದರಿಂದ ಸ್ವಲ್ಪ ನನಗೆ ಇದಾಯ್ತು ಆ್ಯಕ್ಚುಲಿ. ಮಂಗಳೂರು ಬೀಚ್ ಸೈಡು ಅಲ್ಲೊಂದು ಸೆಟ್ ಹಾಕ್ಕೊಂಡಿದ್ವಿ ಸಪ್ರೇಟ್ ಆಗಿ, ಕೆಲವು ಇಂಡೋರು ಆ ಥರ ಎಲ್ಲ ಇದ್ದಿದ್ದರಿಂದ ಅದನ್ನು ಮುಂಚೆನೇ ರೆಡಿ ಇದ್ದ ಸ್ಕ್ರಿಪ್ಟ್ ಸರ್ ಅದು? ಆದ್ಮೇಲೆ ನೀವು ಇದಕ್ಕೆ ಅಂತ ಮತ್ತೆ ಕೂತ್ಕೊಂಡು ಬರ್ದಿದ್ದು ಸ್ಕ್ರಿಪ್ಟ್? ಇಲ್ಲ, ಆದ್ಮೇಲೆ ಬರ್ದಿದ್ದು ಅದನ್ನು. ನಿಜ ಹೇಳ್ಬೇಕಾದ್ರೆ ಫಾಸ್ಟೆಸ್ಟ್ ಸ್ಕ್ರಿಪ್ಟ್ ಮಾಡಿದ್ದು ಅದೇ. 3 ತಿಂಗಳಲ್ಲಿ ಫುಲ್ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಮಾಡಿದ್ದು ಅದನ್ನು. ಎಲ್ಲ ಸ್ಕ್ರಿಪ್ಟು ತುಂಬ ಟೈಮ್ ತೊಗೊಳ್ಳೋದು. ಬಟ್ ಉಪೇಂದ್ರ ಏನೋ 3 ಮಂತ್ಸ್ ಅಷ್ಟೇ ಅದು. ಅದಕ್ಕೆ ರವೀನಾ ಟಂಡನ್ನ ಕರ್ಕೊಂಡ್ಬರ್ತೀರ ನೀವು ಬಾಲಿವುಡ್ಡಿಂದ? ವೈ ರವೀನಾ ಟಂಡನ್ ಅವತ್ತಿನ ದಿನಕ್ಕೆ? ಇಲ್ಲ, ಫಸ್ಟು ಏನಂದರೆ ಆ ಕಥೆಯಲ್ಲೇ ಆ್ಯಕ್ಚುಲಿ ನಾನು ಅಂತ ಕ್ಯಾರೆಕ್ಟರ್ ಹೀರೋ ಅಂತ ಏನೋ ನಾನು ಅಂದಾಗ ಹಿಂಗಿರುತ್ತೆ, ಎಲ್ಲ ಎಕ್ಸೈಟ್ ಆದ್ರು ಹುಡುಗರು. ನಾ ಪಿಕ್ಚರ್ ಹೀರೋ ಹೆಸರೇ ನಾನು. ಹೌದು, ನಾನೇ ಅವ್ನ ಕ್ಯಾರೆಕ್ಟ್ರೇ ಈ ಥರ, ಅವ್ನು ಫಿಲ್ಟರ್ಲೆಸ್ ಕ್ಯಾರೆಕ್ಟ್ರು, ಅವ್ನು ಇಷ್ಟ ಬಂದಂಗೆ ಇಡ್ತಾನೆ, ಈ ಥರ ಒಂದು ವೈಲ್ಡ್ ಕ್ಯಾರೆಕ್ಟರ್ ಈ ಥರ. ಅವನ ಭಾವನೆಗಳ ಮೇಲೆ ಪಿಕ್ಚರ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆ ಭಾವನೆಗಳಂದಾಗ 3 ಸೀಸನ್ಗೆ 3 ಹುಡುಗಿರು ಮಾಡಿದ್ವಿ. ಸೊ ಒಂದು ಹುಡುಗಿ ಲವ್, ಒಂದು ಹುಡುಗಿನ ಆಲ್ರೆಡಿ ಮದುವೆ ಆಗಿರ್ತಾನೆ, ಕಮಿಟ್ಮೆಂಟ್ ಅಂತ. ಇನ್ನೊಂದು ಹುಡುಗಿ ಡ್ರೀಮ್ಸ್, ಒಂದು ಆಸೆ. ಸೊ ಅದನ್ನು ರವೀನಾ ದೊಡ್ಡ ಹೀರೋಯಿನ್ ಬೇಕು ಅದಕ್ಕೆ, ಯಾಕಂದ್ರೆ ಅವಳು ಸಿಕ್ಕಾಪಟ್ಟೆ ರಿಚ್ಚು, ಕೋಟ್ಯಾಧೀಶ್ವರಿ, ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋದು ಬಂದಾಗ ಯಾರೋ ಒಬ್ರು ಬಾಲಿವುಡ್ ಹೀರೋಯಿನ್ ಹಾಕೋಣ ಆ ಥರ ಒಂದು ಇಮೇಜ್ ಇರೋರ್ನ. ಅವಾಗ ನಮ್ಗೆ ಐಡಿಯಾ ಬಂದು ಶಿಲ್ಪಾ ಶೆಟ್ಟಿ ಅಥವಾ ರವೀನಾ ಟಂಡನ್ ಅಂತ. ಸೊ ಅದೇನೋ ಕೊನೆಗೆ ಆ ಶಿಲ್ಪಾ ಶೆಟ್ಟಿ ಅವರು ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಮಾಡಬೇಕು ಅಂತ. ಬಟ್ ಅದೇನೋ ಕಾರಣದಿಂದ ಆಗಲಿಲ್ಲ. ರವೀನಾ ಟಂಡನ್ ಅವ್ರು ಅಪ್ರೋಚ್ ಮಾಡಿದ್ವಿ, ರವೀನಾ ಟಂಡನ್ ಅವ್ರದ್ದು ಆಯ್ತು ಅವಾಗ. ಸೊ ಅದು ಉಪೇಂದ್ರ ಟೈಟ್ಲ್ ಒಳಗಡೆ ಹೂ ಅಂದ್ರೆ ಉಪೇಂದ್ರ, ಪೇ ಅಂದ್ರೆ ಅದೆಲ್ಲ ಆಮೇಲೆ ಎಲ್ಲ ಫ್ಯಾನ್ಸ್ ಮಾಡಿದ್ದು, ಅದನ್ನ ಪ್ಲಾನ್ ಮಾಡಿರ್ಲಿಲ್ಲ. ಅದು ಹಂಗೆ ಹಂಗೆ. ಬಟ್ ಆ ಟೈಮಲ್ಲಿ ಮತ್ತೊಂದು ಬಹಳ ದೊಡ್ಡ ರೂಮರ್ ಏನು ಅಂತಂದ್ರೆ, ಆ ಸಿನಿಮಾ ಟೈಮ್ನಲ್ಲಿ ಪ್ರೇಮ ಅವ್ರ ಜೊತೆಗೆ ನಿಮ್ ಲವ್ ಇತ್ತು ಅಂತ. ಅದಕ್ಕೆ ಒಂದು ಹಾಡು ಬರ್ದಿದ್ರಿ ನೀವು, ಕರಿವಾನಿ ಮಾಲೀಕ. ಪಿಕ್ಚರ್ ಹಂಗೆ ಕಾಣಿಸಿತ್ತದ ಆಕ್ಚುಲಿ, ಒಬ್ಬ ಡೈರೆಕ್ಟರ್ ಹೀರೋಯಿನ್ ಕತೆ ಅಲ್ವಾ ಅದು. ಸೊ ಅದಕ್ಕೆ ಮುಂಚೆ ಓಮ್ ಮಾಡಿದ್ದೆ. ಈ ಸಿನಿಮಾಲಿ ಡೈರೆಕ್ಟರ್ ಹೀರೋಯಿನ್ ಕತೆ ಆಗಿದ್ದರಿಂದ ಅದೊಂದು ರೂಮರ್ ಉಟ್ಕೊಂಡಿತ್ತು. ಸೊ ನಾನು ಅದನ್ನೇ ಯೂಸ್ ಮಾಡಿ ಪ್ರೇಮನೇ ಹಾಕ್ಬಿಟ್ಟು ಏನಿಲ್ಲ ಅಂತ ಸಾಂಗು ಬಿಟ್ಟಿದೆ. ಅದೊಂದು ಉತ್ತರ ಕೊಡ್ಲಿಲ್ಲ ಸರ್? ಉತ್ತರ ಕೊಡ್ಲಿಲ್ಲ ನೀವು ಮುಂದೆ? ಅಲ್ಲ, ಏನಿಲ್ಲ ಹೇಳೋದಲ್ಲ, ಅದೇ ಅದರಲ್ಲೇ ಆ ಏನಿಲ್ಲ ಸಾಂಗ್ ಅಲ್ಲಿ 2 ಅರ್ಥ ಇದೆ. ನೀವು ಹೆಂಗ್ ಬೇಕಾದ್ರೆ ತಿಳ್ಕೊಬೋದು ಅಷ್ಟೇ. ಸರಿ, ಅಲ್ಲಿಂದ ಉಪೇಂದ್ರ ಆದ್ಮೇಲಿನ ಜರ್ನಿ ಕಂಪ್ಲೀಟ್ಲಿ ನೀವು ಆಕ್ಟರ್ ಆಗಿಯೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿ. ಬಟ್ ಅಲ್ಲಿ ತನಕ ನೀವು ತೆಲುಗಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ರಿ. ತೆಲುಗಲ್ಲಿ ನಿಮ್ಗೆ ಬಹಳ ದೊಡ್ಡ ಫ್ಯಾನ್ ಬೇಸ್ ಇದೆ. ಉಪೇಂದ್ರ 2 ದೊಡ್ಡ ಹಿಟ್ ಆಯ್ತು. ದೊಡ್ಡ ಹಿಟ್ಟು ರಾ ಅಂತ ಇನ್ನೊಂದು ಸಿನಿಮಾ ಯಾವ್ದು ಮಾಡಿ, ಆಮೇಲೆ ರಾ ಅಂತ ಅಲ್ಲಿಂದ ಯಾಕೆ ಬ್ರೇಕ್ ತಗೊಂಡ್ಬಿಟ್ರಿ ನೀವು ತೆಲುಗುವಿಂದ ಅಂತ? ಇಲ್ಲ, ಬ್ರೇಕ್ ಏನಕ್ಕೆ ಅಂದರೆ ಆ್ಯಕ್ಚುಲಿ ಅದೇನಾಗೋದು ಅಂದರೆ ಅಲ್ಲಿ ಸಿನಿಮಾಗಳೆಲ್ಲ ಇಲ್ಲಿ ರಿಲೀಸ್ ಮಾಡೋರು, ಇಲ್ಲಿ ಸಿನಿಮಾ ಎಲ್ಲ ತೊಗೊಂಡೋಗಿ ಡಬ್ ಮಾಡಲ್ಲ ಹಾಕೋರೆಲ್ಲ. ಟೂ ಮೆನಿ ಸಿನಿಮಾ ಆಗೋಯ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಬೇಡ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಿಮಗೆ ನೀವು ತುಂಬ ಕನಸು ಕಟ್ಕೊಂಡು ಇಷ್ಟಪಟ್ಟು ಮಾಡೋದ ಒಂದು ಸಿನಿಮಾ ನಿಮ್ಗೆ ಭಾಳ ನೋವು ಕೊಡ್ತು ಇಂಡಸ್ಟ್ರಿಯಲ್ಲಿ, H2O. ಅಲ್ಲ, ಅದು ಬಿಡಿ, ಅದು ಆ ಟೈಮಲ್ಲಿ ಅದು ಫಸ್ಟ್ ನಾನು ಯೋಚನೆ ಮಾಡಿದ್ದು ಅಣ್ಣ ಅವರು ರಜನಿ ಸಾರು ಕಾವೇರಿ ತಾಯಿ ಅಂತ. ಫಸ್ಟ್ ಆ ಕಲ್ಪನೆ ಬರ್ತಿದ್ದಂಗೆ ನಾನು ಆಂಧ್ರದಲ್ಲೆಲ್ಲ ಇದ್ದೆ, ಇಮ್ಮಿಡಿಯೇಟ್ ಫ್ಲೈಟ್ ಹತ್ಕೊಂಡು ಬಂದ್ಬಿಟ್ಟೆ, ಎಕ್ಸೈಟ್ ಆಗ್ಬಿಟ್ಟು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದೇ ಹೇಳಿದ, ಪ್ರಾಕ್ಟಿಕಲ್ ಅನುಭವ ಇಲ್ಲ ನನಗೆ. ಎಕ್ಸೈಟ್ಮೆಂಟ್ ಆಗ್ತಿದ್ದಂಗೆ ನಾನು ಅಂತ ಹೊಟ್ಟೋಗ್ತಿದ್ದೆ. ಬಟ್ ದೇ ಆರ್ ಆಲ್ ಲೆಜೆಂಡರಿ ಇದು ಆ್ಯಕ್ಚುಲಿ. ಆ ಥರ ನಂದೇನೋ ಒಂದು
ಅವ್ರಿಗೆ ನಗು ಬಂದಿರುತ್ತೆ ನಾನು ಹೇಳಿದಾಗ. ನೀವು ಕತೆ ಹೇಳಿದ್ರ? ಇಲ್ಲ ಅಮ್ಮಂಗೆ ಹೇಳಿದೆ ಅದನ್ನ. ಆಯ್ತಪ್ಪ ನೋಡೋಣ ಅಂದ್ರು ನಕ್ಕೊಂಡು. ಇದೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ, ಆ ಕಡೆ ರಜನಿ, ಈ ಕಡೆ ಅಣ್ಣ ಅವರು. ಆಮೇಲೆ ಇಶ್ಯೂ ಇಸ್ ಕಾವೇರಿ. ಆಮೇಲೆ ಅವ್ರು ಕನ್ನಡ ಮಾತಾಡ್ತಾರೆ, ಅವ್ರು ತಮಿಳು ಮಾತಾಡ್ತಾರೆ, ಕಾವೇರಿ ತಾಯಿ ಅಂತ ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಅದಾದ್ರ ಮೇಲೆ ಕೊನೆಗೆ ನನಗೆ ಅದಾಗಲಿಲ್ಲ ಆವಾಗ. ಆಮೇಲೆ ಅದನ್ನು ನಾನು ಸ್ವಲ್ಪ ಬದಲಾಯಿಸ್ಕೊಂಡು ಒಂದು ಲವ್ವರ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಕಾವೇರಿ, ಆಮೇಲೆ ಪ್ರಭುದೇವ ನಾನು ಸೇರಿ ಇದು ಮಾಡಿದ್ದು. ಆ ಟೈಮಲ್ಲಿ ತುಂಬ ಟೈಮ್ ತೊಗೊತದ್ದು, ಬೇರೆ ಬೇರೆ ರೀಸನ್ಗೋಸ್ಕರ ತುಂಬ ಎಳೆದ್ಬಿಡ್ತದು. ಒಂದೂವರೆ ವರ್ಷ ಎಳೆದ್ಬಿಡ್ತು ಆ ಪಿಕ್ಚರ್. ಅದು ಏನಕ್ಕೆ ಅಂತಲೇ ಗೊತ್ತಿಲ್ಲ. ಹಂಗೆ 2 ಲ್ಯಾಂಗ್ವೇಜಲ್ಲಿ ಮಾಡಿ ರಿಲೀಸ್ ಆದ್ಮೇಲೆ ಬಹಳ ಇಲ್ಲಿ ಕಾಂಟ್ರವರ್ಸೀಸ್ ಆಯಿತು. ಅದೇ ಸ್ವಲ್ಪ ನಾನು ಅವಾಗ ತಮಿಳು ಕನ್ನಡ ಇದ್ದಿದ್ದೆ ಸ್ವಲ್ಪ ಇದಾಯಿತು. ಆಮೇಲೆ ಅದನ್ನು ಕನ್ನಡ ಮಾಡಿಬಿಟ್ರು. ನಾನು ಇಲ್ಲಿ ಇರಲಿಲ್ಲ. ಹೌದಾ? ನಾನು ಆಸ್ಟ್ರೇಲಿಯಲ್ಲಿ ಇದ್ದೆ ಶೂಟಿಂಗ್ ಮಾಡ್ತಾ. ಇಲ್ಲಿ ಪ್ರೆಷರ್ 10 ಸತಿ ಫೋನ್ ಮಾಡಿಲ್ಲ ಸರ್, ಮಾಡಲೇಬೇಕಿಲ್ಲ, ಪಿಕ್ಚರು ಓಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಅಂತ. ನಾನು ಹೇಳಿದೆ ಪ್ರೊಡ್ಯೂಸರ್ ನೀವು ಡಿಸಿಷನ್ ತೊಗೊಳ್ಳಿ, ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಮಾಡಿ, ಬಟ್ ನನಗೆ ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಆ ಪಿಕ್ಚರು, ಬಟ್ ನಿಮ್ಮ ಇಷ್ಟ ಅಂದೆ. ಆಮೇಲೆ ಕನ್ನಡ ಮಾಡಿಬಿಟ್ರಿ ಎಲ್ಲ. ಬಟ್ ನೀವು ಕನ್ನಡ ಡಬ್ಬ ಆಗೋ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಇರಲಿಲ್ಲ. ಹೌದು, ಅವರೇ ಯಾರನ್ನೋ ಇಟ್ಕೊಂಡು ಮಾಡಿದ್ರು ಆ್ಯಕ್ಚುಲಿ. H2O ಫಿಲ್ಮ್ ಆದಮೇಲೆ ಉಪೇಂದ್ರ ಅವ್ರನ್ನ ಡೈರೆಕ್ಷನಿಂದ ಬ್ಯಾನ್ ಮಾಡಿಬಿಟ್ಟಿದ್ರು ಅಂತ ಒಂದು ಭಾಳ ದೊಡ್ಡ ಸುದ್ದಿ ಹಬ್ಬಿತ್ತು. ಹಾಗಾಗಿ ಅವ್ರು ಸಿನಿಮಾ ಮಾಡಲ್ಲ. ಅವರು ಸಿನಿಮಾ ಮಾಡ್ತಾರೆ, ಈಗ ಸೂಪರ್ ಸ್ಟಾರ್ ಮಾಡಿದ್ರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಹಾಕೊಂಡು ಮಾಡ್ತಾರೆ, ಅವರು ರಕ್ತ ಕಣ್ಣೀರು ಮಾಡಿದ್ರೆ ಸಾಧು ಕೋಕಿಲ್ ಅವ್ರ ಹೆಸರು ಹಾಕೊಂಡು ಮಾಡ್ತಾರೆ ಅಂತ. ಹೌದಾ? ಅದು ಸತ್ಯನ ಬ್ಯಾನ್ ಮಾಡಿದ್ರು? ಆ ಥರ ಏನಿರಲಿಲ್ಲ. ನನಗೆ ಸ್ವಲ್ಪ ಏನಂದರೆ ನಿಮ್ಗೆ ಹೆಂಗೆ ಅಂದರೆ ಆ ಟೈಮಲ್ಲಿ ನಾನೊಂದು 4-5 ಪಿಕ್ಚರ್ ಮಾಡೋದಲ್ಲ, ಒಂದೊಂದು ಪಿಕ್ಚರ್ 1 ವರ್ಷ 1.5 ವರ್ಷ. ನೀವು 2 ಪ್ರೆಷರ್ ಇದೆಯಲ್ಲ, ಆ್ಯಕ್ಟಿಂಗ್ ಪ್ಲಸ್ ರೈಟಿಂಗ್ ಪ್ಲಸ್ ಡೈರೆಕ್ಷನ್ನು, ಹೆವಿ ಪ್ರೆಷರ್ ಆಗೋದು ಆ್ಯಕ್ಚುಲಿ. ಟೋಟಲ್ ನನ್ನ ಮೇಲೆ ಇದಾಗೋದು ಆ್ಯಕ್ಚುಲಿ. ಅವಾಗ ಒಂದು ಸಣ್ಣ ಬ್ರೇಕ್ ಮಾಡೋಣ. ಆಮೇಲೆ ಉಪೇಂದ್ರ ಆದಮೇಲೆ ಎವ್ರಿಥಿಂಗ್ ಉಪೇಂದ್ರನೇ ಎಕ್ಸ್ಪೆಕ್ಟ್ ಮಾಡೋರು. ಸೊ ಅದಕ್ಕೋಸ್ಕರ ನಾನು ಕೆಲವು ಕತೆಗಳಿದೆ, ಬೇಕಾದ್ರೆ ಅದನ್ನು ಬೇರೆಯವ್ರ ಕೈಲಿ ಮಾಡಿಸೋಣ ಅಂತ ನಾನು ಫಸ್ಟೇ ಪ್ರೊಡ್ಯೂಸರ್ಗೆ ಹೇಳ್ತಿದ್ದೆ, ನಾನು ಡೈರೆಕ್ಷನ್ ಮಾಡಲ್ಲ, ಯಾಕಂದರೆ ಟೂ ಮಚ್ ಪ್ರೆಷರ್ ಆಗ್ತಿದೆ. ಸೂಪರ್ ಸ್ಟಾರ್ ಸಿನಿಮಾ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಹೆಂಗೆ ಒಪ್ಸಿದ್ರಿ ಸರ್ ನಿಮಗೆ? ಅಲ್ಲ ಅದು ಏನೋ ಬೇರೆಯವ್ರು ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಕೊನೆಗೆ ನಾಗ್ತಿಹಳ್ಳಿ ಅವ್ರು ಬಂದರು. ಮುಂದೆ ಅದೇ H2Oಗೆ ಒಂದು ಲವರ್ ಇರ್ತಾಳೆ, ಆ ಲವರೇ ನಿಮ್ಮ ಬಾಳ ಸಂಗಾತಿ ಆಗ್ತಾರೆ. ಹೌದು, ಅದೊಂಥರ ಸಡನ್ ಸರ್ಪ್ರೈಸ್. ಇದಕ್ಕಿದ್ದಂಗೆ ಒಂದೇನೋ ಫೋಟೋ ನೋಡಿದ್ವಿ ಅಷ್ಟೇ ನಾವು. ಈಗ ಉಪೇಂದ್ರ ಅವರು ಪ್ರಿಯಾಂಕ ಅವರು ಮದುವೆ ಆದ್ರಂತೆ. ಹೌ ಇಟ್ ವಾಸ್ ಹ್ಯಾಪನ್ ಸರ್? ಎಲ್ಲಿಂದ ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗೆ? ಅದು ರಾಲೇ ನಾನು ಅವ್ರನ್ನ ಮಾತಾಡಿಸಿದ್ದೆ. ಲಾಸ್ಟ್ ಡೇ ನೋಡೋಕೋರೆ ಅದು ಪ್ಯಾಕಪ್ ಆದಾಗ ಒಂದು ಪಾರ್ಟಿ ಕೊಟ್ಟರು, ಅಲ್ಲೇ ಫಸ್ಟ್ ಮಾತಾಡಿದ್ದು. ಅಲ್ಲಿವರೆಗೂ ಅವ್ರ ತಾಯಿ ನಂಗೆ ತುಂಬ ಕ್ಲೋಸ್ ಆಗಿದ್ರು. ಅವ್ರ ತಾಯಿ ಜಾಸ್ತಿ ಮಾತಾಡೋರು, ನಮ್ಮ ಹತ್ರ ಇದು ಮಾಡೋರು. ಆಮೇಲೆ ಒಂದ್ಸತಿ ಹಂಗೆ ಮಾಡಿ, ಈ ಹುಡುಗಿ ತುಂಬ ಸೈಲೆಂಟಾಗಿರೋಳು. ಚೂರು ಏನಪ್ಪ ಈ ಥರ ರೆಗ್ಯುಲರಾಗಿ ಎಲ್ಲ ಮಾತಾಡಿಸ್ತಾರೆ, ಇವಳು ಒಂದು ಕಡೆ ಕೂತಿರೋಳು. ನಾನು ಏನೋ ಬೇಜಾರು, ಲವ್ ಡಿಸಪಾಯಿಂಟ್ ಆಗಿರ್ಬೋದು ಬೋಟ್ಲಿ ಅಂತ. ಸೊ ಲಾಸ್ಟ್ ಡೇ ಮಾತಾಡ್ಸಿದ ಮೇಲೆ ಅಲ್ಲಿಂದ ಒಂದು ಕನೆಕ್ಷನ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಆಮೇಲೆ ಒಂದ್ಸತಿ ಫೋನ್ ನಂಬರ್ ಇಸ್ಕೊಂಡ್ರು, ಅವ್ರ ತಾಯಿ ಮಾತಾಡಿಸಿ ಒಂದ್ಸತಿ ಕೊಟ್ಟರು, ಒಂಥರ ಅರೇಂಜ್ಡ್ ಮ್ಯಾರೇಜ್ ಥರ. ಆಮೇಲೆ ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅದಾದ್ರ ಮೇಲೆ H2O ಸ್ವಲ್ಪ ಇದಾದರು ಆ್ಯಕ್ಚುಲಿ, ಕ್ಲೋಸ್ ಆದರು. ಸೊ ಅಲ್ಲಿಂದ ನಮ್ಮದು ಲವ್ ಅಫೇರ್ ಎಲ್ಲ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಬಟ್ ಎಲ್ಲೂ ನೀವು ಹೊರಗಡೆ ಬಿಟ್ಕೊಡ್ಲಿಲ್ಲ, ಅದು ಸರ್ಪ್ರೈಸ್ ಆಗೇ ಆಗೋಯ್ತಿಲ್ಲ. ಅದನ್ನ ಆ್ಯಕ್ಚುಲಿ ಅದನ್ನೇನು ಹೊರಗಡೆ ಹೇಳೋದು. ಆಮೇಲೆ ಆ ಥರ ಇವಾಗ ಇಲ್ಲ ಸರ್, ಇಲ್ಲದೆ ಇರೋದು ಏನಿಲ್ಲ ಅಂದ್ರೂ ಬರುತ್ತೆ, ಇರೋದು ಏನಿದ್ರು ಬರ್ತಾ ಇಲ್ವಲ್ಲ. ಅದೇ ಹೇಳಿದ್ದು ಆ್ಯಕ್ಚುಲಿ, ಅದಕ್ಕೆ ಕೇಳಿದೆ ಅಷ್ಟೇ. ಸೊ ಅದ್ರ ನಡುವೆ ಸರ್, ಇತ್ತೀಚೆಗೆ ನಾನು ಅಬ್ಸೆಷನ್ ಅಂತ ಒಂದು ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಆ ಹೀರೋನ ಮೇಲೆ ಭಾಳ ದೊಡ್ಡ ಅಬ್ಸೆಷನ್. ಅಂದರೆ ಅವನು ಯಾವ ಲೆವೆಲ್ ಅಂದರೆ ಇನ್ನೊಬ್ಬಳನ್ನ ಮರ್ಡರ್ ಮಾಡೋ ರೇಂಜಲ್ಲಿ ಅವಳು ಅಬ್ಸೆಷನ್ ಇರುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಟ್ರಾಲ್ಸ್ಗಳು ಸ್ಟಾರ್ಟ್ ಆಯಿತು. ನಾ ಕಂಡ ಅಬ್ಸೆಷನ್ ಅಂತ ಹೇಳಿ, ಪ್ರೀತ್ಸೆ ಮತ್ತು ಸೂಪರ್ ಸ್ಟಾರ್ ಇದು. ಆ ಪ್ರೀತ್ಸೆ ಸಿನಿಮಾ ಅದು ಬಿಡಿ, ಅದು ಟೈಟ್ಲಿಂದ ಹಿಡಿದು ಕಿರಿಕ್ ಮಾಡಿದ್ರು. ಪ್ರೀತ್ಸೆ ಅಂದರೆ ಏನು, ಏಕವಚನದಲ್ಲಿ ಹೆಣ್ಮಗು ಕರೆಯೋದ, ಆ ಸಾಂಗ್ ಯಾಕೆ ಪ್ರೀತ್ಸು ಅಂತ ಆಗಬೇಕು ಅಂತೆಲ್ಲ ಅವಾಗ ಕಾಂಟ್ರವರ್ಸೀಸ್ ಆಗಿತ್ತು. ಪ್ರೀತ್ಸೆ ಯಾಕೆ ಪ್ರೀತ್ಸು ಅಂತ ಮಾಡ್ರಿ ಅಂತ. ಸೊ ಆ ಸಿನಿಮಾ ಹೆಂಗಾಯ್ತು ಸರ್? ಅದೊಂದು ಅದ್ಭುತ ಕಾಂಬಿನೇಷನ್. ಅವಾಗ ಪೀಕಲ್ಲಿದ್ದ ಸೊನಾಲಿ ಬೇಂದ್ರೆ ಬರ್ತಾರೆ. ಅದೇ ಅವಾಗ ರಾಕ್ಲೈನ್ ಅವ್ರು ಬಂದರು, ಒಂದು ಪಿಕ್ಚರ್ ಮಾಡೋಣ ಅಂದರು. ಡರ್ ಹೆಂಗಿರುತ್ತೆ ಅಂದರು. ನನಗೆ ಅವಾಗ ಫಸ್ಟ್ ಟೈಮ್ ಹೊರಗಡೆ ಪಿಕ್ಚರ್ ಮಾಡ್ತಿರೋದು. ನಾನು ಅಲ್ಲಿವರೆಗೂ ನಾನೇ ನನ್ನ ಜೊತೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದೆ. ಲೆಟ್ ಮೀ ಟ್ರೈ ಅನ್ನಿಸ್ತು, ನೋಡೋಣ. ಆ್ಯಕ್ಚುಲಿ ಒಳ್ಳೆ ದೊಡ್ಡ ಪ್ರೊಡ್ಯೂಸರು ಕರೀತಾ ಇದ್ದಾರೆ, ಬಟ್ ಆ ಕ್ಯಾರೆಕ್ಟರ್ ಇನ್ನೂ ಇದಾಗಿರಲಿಲ್ಲ ಅವಾಗ. ಶಿವಣ್ಣ ಅಂತ ಗೊತ್ತಾಗಲಿಲ್ಲ. ಶಾರುಖ್ ಖಾನ್ ನೀವು ಮಾಡೋದು ಅಂತ ಫಿಕ್ಸ್ ಆಗಿತ್ತು. ಅದಕ್ಕೆ ತುಂಬ ಎಲ್ಲ ಟ್ರೈ ಮಾಡೋರು ಅವ್ರು, ಬೇರೆ ಎಲ್ಲ. ಶಿವಣ್ಣನ ರೋಲ್ಗೆ ಶಾರುಖ್ ಖಾನ್ ಮಾಡಬೇಕು? ಅಲ್ಲ, ಶಾರುಖ್
ಡರ್ ಶಾರುಖ್ ಕ್ಯಾರೆಕ್ಟರ್ ನೀವು ಫಿಕ್ಸ್ ಮಾಡಿ- ಆಗಿತ್ತು. okay. ಬಟ್ ಆ ಸನ್ನಿ ಡೆಯೋಲ್ ಕ್ಯಾರೆಕ್ಟರ್ ಯಾರು ಯಾರು ಇದಾಗಿಲ್ಲ. ಕೊನೆಗೊಂದು ಸರ್ಪ್ರೈಸ್ ನ್ಯೂಸ್ ತಂದ್ರು ಶಿವಣ್ಣ ಮಾಡ್ತಾರೆ ಅಂತ. ನನಗೆ ಆಲ್ರೆಡಿ ನಾನು ಅವ್ರ ಜೊತೆ ಮಾಡಿರೋದ್ರಿಂದ ನನಗೆ ಇಟ್ ಇಸ್ ವೆರಿ ಗುಡ್ ಅಂತ ಹಂಗೆ ಮಾಡಿದ್ದೆ ಆ್ಯಕ್ಚುಲಿ. ಅದರಲ್ಲಿ ನಿಮ್ಮ ಕ್ಯಾರೆಕ್ಟ್ರೇ ಒಂದು ಬೇರೆ ಸರ್. ಅದರಲ್ಲಿ ಸೂಪರ್ ಸ್ಟಾರ್ 2 ಸಿನಿಮಾದಲ್ಲಿ ಉಪೇಂದ್ರ ಅಬ್ಸೆಷನ್. ವೆರಿ ಅಬ್ಸೆಷನ್ ಅಂದ್ರೆ ಪ್ರೀತಿ ಅಂದ್ರೆ ನಾವು ಅಬ್ಸೆಷನ್ ನೋಡಿ ಆ ಟ್ರೋಲ್ ನೋಡಿದ್ಮೇಲೆ ನಮ್ಗೆ ನಿಜವಾಗ್ಲೂ ಅನ್ಸಿದೆ ಕಂಪ್ಯಾರಿಟಿವ್ಲಿ ಇದನ್ನ ಏನ್ ಗುರು ಇವಾಗ ಹೊಸದಾಗಿ ನೋಡ್ಕೊಂಡು ನೀವು 1000 ಕೋಟಿ ಬಿಸ್ನೆಸ್ ಅಂತೀರಾ, ಇದು ಯಾವಾಗ್ಲೋ ಮಾಡಿದ್ರು ಅಂತ. ಸೊ ಫಸ್ಟ್ ನೀವು ರಾಕ್ಲೈನ್ ಪ್ರೊಡಕ್ಷನ್ ಮಾಡಿದ್ದು ನಿಮ್ಮದನ್ನ ಬಿಟ್ಟು ಹೊರಗಡೆ ಹೋಗಿದ್ದು ಫಸ್ಟ್ ಟೈಮ್? ಹೌದೌದು, ಫಸ್ಟ್ ಟೈಮ್. ಅಂದ್ರೆ ಬೇರೆ ಪ್ರೊಡಕ್ಷನ್ ಮಾಡಿದ್ದೆ. ಇದು ಕಂಪ್ಲೀಟ್ ಆಗಿ ಆಕ್ಚುಲಿ ನಂದು ಇನ್ವಾಲ್ವ್ಮೆಂಟ್ ಹೇಳ್ದೆ, ರೀಮೇಕ್ ಅಲ್ವಾ. ಸೊ ಇದೆಲ್ಲ ನಾನೇ ಕತೆ ಮಾಡ್ತಿದ್ದೆ, ನಾನೇ ಇನ್ವಾಲ್ವ್ ಆಗ್ತಿದ್ದೆ. ಅಲ್ಲಿವರೆಗೂ ಇವನ್ ರಕ್ತ ಕಂಡೀರು ಡೈಲಾಗ್ ಗಿಲಾಗ್ಸ್ ಎಲ್ಲ ನಾನೇ ಬರೆದೆ ಈ ತರ. ಸೊ ಒಂದು ಜಸ್ಟ್ ಆಕ್ಟ್ ಮಾಡ್ಬೇಕು ಹೋಗಿ ಅಂತ, ಅದು ಪ್ರೀತ್ಸೆ, ಕುಟುಂಬ, ಗೌರಮ್ಮ ಅದೆಲ್ಲ ಜಸ್ಟ್. ಸೊ ರೀಮೇಕ್ ಅಂದಾಗ ಏನಾಯ್ತು ಅಂದ್ರೆ ರೆಡಿ ಇದೆ ಪಿಕ್ಚರ್ ಅಲ್ಲಿ, ಓಕೆ ಇದು ಹೆಂಗಿದ್ರು ಈ ಲೆವೆಲ್ಗಂತೂ ಬಂದೇ ಬರುತ್ತೆ. ಸೊ ಒಂದ್ ಸ್ವಲ್ಪ ನಿರಾಳ, ಯಾಕಂದ್ರೆ ಅಲ್ಲಿವರೆಗೂ ಆ ಪ್ರೆಷರ್ ಹಂಗಿತ್ತು ಆಕ್ಚುಲಿ. ಪ್ರತಿ ಪಿಕ್ಚರು ಕೂಡ 1 ಕೋಟಿ 1.25 ಕೋಟಿ ಆಡಿಯೋ ಅವಾಗ ಸೇಲ್ಸು. 1.25 ಕೋಟಿ ಅಂದ್ರೆ ಆ ಟೈಮಲ್ಲಿ ಇಸ್ ಎ ಹ್ಯೂಜ್ ಮನಿ ಅವಾಗ. ಸೊ ಆ ಪ್ರೆಷರು ನನ್ನ ಮೇಲೆ ಇತ್ತು ಆ್ಯಕ್ಚುಲಿ. ಇಲ್ಲ ಚೆನ್ನಾಗೇ ಮಾಡಬೇಕು, ಪ್ರತಿ ಪಿಕ್ಚರು ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗೋದು, ಯಾರೇ ಡೈರೆಕ್ಟ್ ಇದ್ರು ನಾನು ಇನ್ವಾಲ್ವ್ ಆಗೋದು, ಹಂಗೆ ಮಾಡ್ತಾ ಬರ್ತಿದ್ದೆ. ಎಲ್ಲವೂ ನೀವು ಹೇಳ್ದಂಗೆ H2O ಇರ್ಬೋದು, ಪ್ರೀತ್ಸೆ ಇರ್ಬೋದು, ಇದು ಯಾವುದೋ ಸೂಪರ್ ಸ್ಟಾರ್ ಇರ್ಬೋದು ಎಲ್ಲ. ಅದಾದ್ರ ಮೇಲೆ ಇದನ್ನು ರೀಮೇಕ್ ಆದ್ರಿಂದ ಜಸ್ಟ್ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರೋದು, ಜಸ್ಟ್ ಆ್ಯಕ್ಟಿಂಗ್ ಕಾನ್ಸಂಟ್ರೇಟ್, ಅಲ್ಲಿಂದನೇ ಸ್ವಲ್ಪ ಡ್ಯಾನ್ಸು ಗೇನ್ಸು ಅದು ಇದು ಎಲ್ಲ ಸ್ವಲ್ಪ. ಅದೇ ನೀವು ಹೇಳ್ದಂಗೆ ಕುಟುಂಬ, ಗೌರಮ್ಮ ಅವೆಲ್ಲ ಹಿಟ್ಸ್ ಚಿತ್ರಗಳ ಸಾಲಿನಲ್ಲೂ ಉಪೇಂದ್ರ ಅವರ ಕೆರಿಯರಲ್ಲಿ ನಿಂತ್ಕೊಡುತ್ತೆ. ಬಟ್ ಇನ್ನು ಕೆಲವು ಚಿತ್ರಗಳು ಸುಮ್ಮನೆ ಓಕೆ ಆದರೆ ಸಾಕು ಮಾಡ್ತಾರೆ ಉಪೇಂದ್ರ ಅನ್ನೋಂಥ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು ಅಂತ ಮಾತು, ನ್ಯೂಸ್ ಆಗಿರ್ಬೋದು, ಒಂದಿಷ್ಟು ಸಿನಿಮಾಗಳು ಬಂತು. ಅಂದರೆ ನೀವೇ ಯೋಚನೆ ಮಾಡಿರಲಿಲ್ಲ, ಅಂದರೆ ಈಗ ಟೋಪಿವಾಲಾ ನಿಮಗೆ ಅಂದರೆ ನೀವೇ ಇದಕ್ಕಿಂತ ಚೆನ್ನಾಗಿ ಹೋಗ್ಬೋದು, ಒಂದು 25, 30, 50 ದಿನ ಅಂದರೆ ಅದೊಂದು ತುಂಬ ಡಿಸಾಸ್ಟ್ರಲಿ ಫ್ಲಾಪ್ ಆಯಿತು. ಆ ಸಿನಿಮಾಗಳನ್ನ ಆಯ್ಕೆ ಯಾಕೆ ಹಂಗಾಯ್ತು? ಆಕ್ಚುಲಿ ಟೋಪಿವಾಲಾ ಹಂಗೆ ನೋಡೋಕೋರೆ ವೆರಿ ಗುಡ್ ಸ್ಟೋರಿ, ಅಂದೇ ಅದು ಸ್ಟೋರಿ ಕೂಡ ಆ್ಯಕ್ಚುಲಿ. ಬಟ್ ಚೆನ್ನಾಗೂ ಮಾಡಿದ್ರು ಅವ್ರು ಆ್ಯಕ್ಚುಲಿ. ಬಿಕಾಸ್ ಸಮ್ಟೈಮ್ಸ್ ಕೆಲವು ಇದಾಗಲ್ಲ ಅಷ್ಟೇ ಆ್ಯಕ್ಚುಲಿ, ಆ ಥರ ಹೇಳೋಕ್ಕಾಗಲ್ಲ. ಕೆಲವು ಸತಿ ಏನಾಯ್ತು ಅಂದರೆ ಈ ನ್ಯೂಸ್ ಆ್ಯಕ್ಚುಲಿ ನಾವು ಅನ್ಕೊಂಡಿದ್ದು ಬೇರೆ, ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಒಂದು ಏನೋ ಅನ್ಕೊಂಡಿತ್ತು, ಯಾರೋ ಚೆನ್ನೈಯಿಂದ ಬಂದರು ಸ್ಕ್ರಿಪ್ಟ್ ಹೇಳಿದ್ರು, ಕೊನೆಗೆ ಏನೋ ಶೂಟಿಂಗ್ ಮಾಡ್ಬೇಕಾದ್ರೆ ಅದು ಬೇರೆ ಥರ ಆಗ್ತಾಯಿತ್ತು. ತುಂಬ ಡಿಸ್ಕಸ್ ಮಾಡ್ತಿದ್ದಲ್ಲ, ಹಂಗಲ್ವಾ ಅನ್ಕೊಂಡಿರೋದು. ಕೊನೆಗೆ ಅನ್ನಿಸ್ತು ಇವಾಗ ನಾನು ಏನಾರ ಇದು ಮಾಡಿದ್ರೆ ಸುಮ್ಮನೆ ನಿಂತು ಹೋಗುತ್ತೆ, ಇದಾಗುತ್ತೆ, ಓಕೆ ಮಾಡಲಿ ನೋಡೋಣ, ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಆ್ಯಕ್ಟರ್ ಆಗಿದ್ದಾಗ ಆ್ಯಕ್ಟ್ ಮಾಡಬೇಕಷ್ಟೇ. ನಿಜ ನಿಜ. ಸಮ್ಟೈಮ್ಸ್ ಆ ಥರನೂ ಆಗುತ್ತೆ ಆ್ಯಕ್ಚುಲಿ. ಸಮ್ಟೈಮ್ಸ್ ಕೆಲವು ಕ್ಲಿಕ್ ಆಗುತ್ತೆ, ಕೆಲವು ಇವಾಗ ನೋಡಿ ಕಲ್ಪನಾ, ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೌದಾ? ನಿಜವಾಳ ಕಲ್ಪನಾ ಏನೋ ಆವ್ರೇಜ್ ಚೆನ್ನಾಗಿತ್ತು ಲೈಕ್ ಕತೆ, ಓಕೆ ಚೆನ್ನಾಗಿ ಆಗುತ್ತೆ. ಬಟ್ ಅದು ಹಿಟ್ ಆ ಥರ ಹಿಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಟೋ ಶಂಕರ್. ಸೊ ಸಮ್ಟೈಮ್ಸ್ ಕೆಲವು ವರ್ಕ್ ಆಗ್ಬಿಡುತ್ತೆ, ಕೆಲವು ವರ್ಕ್ ಆಗಲ್ಲ. ಸೊ ಆದಷ್ಟು ಕೆಲವು ಮತ್ತೆ ಬುದ್ಧಿವಂತಲ್ಲಿ ಮತ್ತೆ ಇನ್ವಾಲ್ವ್ ಆದೆ, ಬುದ್ಧಿವಂತ ಮಾಡ್ಬೇಕಾರೆ. ಸೊ ಆ ಥರ ಹೇಳಕ್ ಬುದ್ಧಿವಂತ 2, ಉಪೇಂದ್ರ, ಉಪ್ಪಿಟ್ಟು ಎಲ್ಲ ಚೆನ್ನಾಗಿ ಹೋಯ್ತಲ್ಲ ಸರ್? ಉಪ್ಪಿಟ್ಟು ಚೆನ್ನಾಗಿ ಹೋಯ್ತು. ಬುದ್ಧಿವಂತ ಬ್ಲಾಕ್ ಬಸ್ಟರ್. ಈಗ ಅಲ್ಲಿಂದ ಕಂಪ್ಲೀಟ್ಲಿ ನಾನು ಭಾಳ ಹಿಂದೆ ಹೋಗ್ತೀನಿ ಸರ್. ಸ್ವಸ್ತಿಕ್ ಸಿನಿಮಾ ನಿಮಗೆ ಅಂತ ಮಾಡ್ಕೊಡಿದ್ದು ಸಿನಿಮಾನ? ಇಲ್ಲ, ಅವಾಗ ಇನ್ನೂ ನಾನು ಏನೋ ಹೀರೋ ಆಗಬೇಕು ಅಂತಲ್ಲ, ಅದಕ್ಕೆ ಮುಂಚೆ ಮಾಡಿ ಸ್ಕ್ರಿಪ್ಟ್ ಅದು. ಓಕೆ. ಯಾವಾಗ ಆಯಿತೋ ಏನೋ ರಾಘಣ್ಣಂಗೆ ಒಂದು ಮಾಡಬೇಕಾಗಿತ್ತು, ಅವಾಗ ಶಿವಣ್ಣಂಗೆ ಅಂತ ಅದು ಅನ್ಕೊಂಡಿದ್ದಿದ್ದು. ಅದು ಏನು ಆಲ್ರೆಡಿ ಓಮ್ ಆಗಿತ್ತಲ್ಲ ಸರ್? ಓಮ್ ಆಗಿತ್ತಲ್ಲ. ನಾನು ಜಾಸ್ತಿ ಹೀರೋಗಳಿಗೆ ಅಂತ ಮಾಡ್ತಿಲ್ಲ, ಒಂದು ಕತೆ ಒಂದು ಯಾವುದೋ ಒಂದು ಚೆನ್ನಾಗಿ ಮಾಡಿದ್ದೆ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತೆಲುಗುಲ್ ಮಾಡಿದ್ದಿದ್ದು, ಚಿರಂಜೀವಿ ಅವ್ರಿಗೆ ಅಂತ ಮಾಡಿದ್ದಿದ್ದು. ಆ ಟೈಮಲ್ಲಿ ಏನೋ ಆಗಲಿಲ್ಲ, ವಾಪಸ್ ಬಂದೆ. ಆ ಸ್ಕ್ರಿಪ್ಟ್ ಹಂಗೆ ಇತ್ತು. ಸ್ಕ್ರಿಪ್ಟ್ ಹೇಳ್ತಾ ಎಲ್ಲರೂ ಖುಷಿ ಆಗೋರು, ಇದು ಯಾರು ಮಾಡಿದ್ರು ಚೆನ್ನಾಗಿ ಹೋಗೋದಿದ್ದು, ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಹೇಳೋರು ಆ್ಯಕ್ಚುಲಿ. ಸೊ ಅದಾದಮೇಲೆ ಅದ್ರ ಮೇಲೆ ರಾಘಣ್ಣಗೆ ಪಿಕ್ಚರ್ ಮಾಡಬೇಕಾಗಿ ಬಂತು. ಅವಾಗ ನಾನು ಈ ಸ್ವಸ್ತಿಕ್ನ ಅವ್ರಿಗೆ ಕತೆ ಹೇಳಿದೆ. ಬಟ್ ಇದು ಬೇರೆ ಥರನೇ ಇದೆ ನಿಮ್ಮದು ಟೋಟಲ್. ಅವ್ರಿಗೂ ಅದೇ ಬೇಕಾಗಿತ್ತು ಆ್ಯಕ್ಚುಲಿ, ಒಂದು ಚೇಂಜಸ್ ಬೇಕು ನನಗೆ ಆ್ಯಕ್ಚುಲಿ. ಕಾಮಿಡಿ ಗಿಮಿಡಿ ಎಲ್ಲ ಮಾಡಿದ್ದೀನಿ ನಾನು, ಒಂದು ಚೇಂಜ್ ಬೇಕು ಅಂತ. ಅವಾಗ ಆ ಸ್ಕ್ರಿಪ್ಟನ್ನು ಹೇಳಿ ಅವಾಗ ಮಾಡಿದ್ದೆ. ಬರಲ್ಲ ಅದ್ರಲ್ಲಿ ಲುಕ್ಕು, ಆ ಕ್ಯಾರೆಕ್ಟರ್ದೆಲ್ಲ ನೋಡಿದಾಗ ಅದು ನಿಮಗೆ ತುಂಬ ಸಿಮಿಲರ್ ಆಗುತ್ತೆ. ಸ್ವಲ್ಪ ಅದನ್ನ ಟ್ರೈ ಮಾಡಿದೆ ಅಷ್ಟೇ. ಅವ್ರನ್ನ ಸ್ವಲ್ಪ ಹೇರ್ ಎಲ್ಲ ಉದ್ದ ಬಿಡಿಸಿ, ಗಡ್ಡ ಬಿಡಿಸಿ, ಯಾಕಂದ್ರೆ ಅದೊಂಥರ ಕ್ಯಾರೆಕ್ಟರ್ ಸ್ವಲ್ಪ ರಗೆಡ್ ಆಗಿತ್ತು. ಸೊ ಆ ಥರ ಮಾಡಿದ್ದಿದ್ದು. ಸರ್, ಇತ್ತೀಚೆಗೆ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಗಳಲ್ಲೂ ಬ್ಯುಸಿ ಆಗ್ತಾ ಇದ್ದೀರಿ. ಈಗ ಕಾರ್ತಿಕ್ ಸುಬ್ಬರಾಜ್ ಅವ್ರದ್ದು ಹೊಸದೊಂದು ಸಿನಿಮಾಗೆ ಸೈನ್ ಮಾಡಿದ್ದೀರಿ. ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೊರಗಡೆ ಹೋದಾಗ ಅಲ್ಲಿ ನಿಮಗೆ ತೆಲುಗುಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಿ, ತಮಿಳಲ್ಲೂ ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆಗಿದ್ದೀರಿ. ಹೌ ಇಟ್ ಇಸ್ ಸರ್? ಏನು ಡಿಫ್ರೆನ್ಸ್ ಕಾಣುತ್ತೆ ಸರ್ ಮೇಜರ್ಲಿ ಇಂಡಸ್ಟ್ರಿ ವೈಸ್ ಕನ್ನಡ ಮತ್ತು ಅದರ್ ಇಂಡಸ್ಟ್ರಿ? ಏನಿಲ್ಲ ಇವರೇ, ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಸಿನಿಮಾನೇ ಮಾಡೋದು ಆ್ಯಕ್ಚುಲಿ. ಆ ಥರ ಏನಿಲ್ಲ. ಸ್ವಲ್ಪ ಬಡ್ಜೆಟ್ ಕೆಲವು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಇಲ್ಲೂ ಕೂಡ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರ ಆಗೋಗಿದೆ ಇವಾಗ.
ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅಪಾನ್ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ನು. ಅದೆರಡು ಭಾಳ ಮುಖ್ಯ ಆ್ಯಕ್ಚುಲಿ. ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು, ನೆಕ್ಸ್ಟ್ ಸ್ಕ್ರಿಪ್ಟು, ಆಮೇಲೆ ಆ್ಯಕ್ಚುಲಿ ಆರ್ಟಿಸ್ಟ್ ಎಲ್ಲ. ಸೊ ಇದು ಮೂರನ್ನೇ ನೋಡ್ಬೇಕು ನಾವು ಅಷ್ಟೇ. ಸೊ ಎಲ್ಲಿ ಇದು ಮೂರು ಚೆನ್ನಾಗಿರುತ್ತೋ ಅಲ್ಲೆಲ್ಲ ಚೆನ್ನಾಗೇ ಆಗಿದೆ ಇದುವರೆಗೂ. ಆ ಕಾಂಬಿನೇಷನ್ ಅಷ್ಟೇ. ಅದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಕತೆ ಇದ್ಬಿಟ್ರೆ ಮ್ಯಾಜಿಕ್ ಆಗೋಗ್ಬಿಡುತ್ತೆ ಅದು. ಎಲ್ಲೋ ಒಂದು ಕಡೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಕೆಲವು ಕಡೆ ಒಳ್ಳೆ ಪ್ರೊಡ್ಯೂಸರು, ಡೈರೆಕ್ಟ್ರು ಒಂಚೂರು ಇದಾಗಿರ್ತಾರೆ, ವೀಕ್ ಆಗಿರ್ತಾರೆ. ಇಲ್ಲ ಒಳ್ಳೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ವೀಕ್ ಆಗಿರ್ತಾರೆ. ಸೊ ಆವಾಗ ಮಿಸ್ ಮ್ಯಾಚ್ ಆದಾಗ ಸ್ವಲ್ಪ ಹೊಡಿತದೆ ಅಷ್ಟೇ ಅದು. ಬಟ್ ಇಲ್ಲಿ ತನಕ ಸರ್, ಜನವರಿಯಿಂದ ಇಲ್ಲಿ ತನಕ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಒಂದು ಆ್ಯಾವ್ರೇಜ್ ಹೊರತುಪಡಿಸಿದ್ರೆ ಯಾವ ಸಿನಿಮಾಗಳು ಸಹಿತ ಮಾರ್ಕ್ ಮಾಡಲಿಲ್ಲ. ಏನು ರೀಸನ್? ಈ ಕಂಪ್ಯಾರಿಟಿವ್ಲಿ ಮಲಯಾಳಮಲ್ಲಿ ಎವ್ರಿ ಆಲ್ಟರ್ನೇಟಿವ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಹಿಟ್ ಆಗ್ತಿದೆ. OTTಗಳು ಅವ್ರಿಗೆ ಕೋಟಿ ಬೈ ಮಾಡ್ತಾ ಇದ್ದಾರೆ. ಸ್ಯಾಟಲೈಟ್ ರೈಟ್ಸ್ ಹೋಗ್ತಾ ಇದೆ. ನೀವು ಕೇರಳಲ್ಲಿ ಹೋಗಿ ಕೇಳಿ, ಇದೇ ಆಂಧ್ರಲ್ಲಿ ಹೋಗಿ ಕೇಳಿ, ಇದೇ ತಮಿಳ್ನಾಡಲ್ಲಿ ಹೋಗಿ ಕೇಳಿ, ಅಲ್ಲಿ ಬೇರೆ ಥರ ಮಾತಾಡ್ತಿದ್ದಾರೆ. ಕನ್ನಡದಲ್ಲಿ ಸರ್ ಕನ್ನಡ ಬೆಟರ್ ಆಗಿದೆ ಸರ್, ಏನು ಎಂತೆಂಥ ಪಿಕ್ಚರ್ಗಳೆಲ್ಲ ಬರುತ್ತೆ, ಇಲ್ಲೇನು ಇಲ್ಲ ಅಂತಾರೆ. ತಮಿಳ್ನಾಡವರು ಇಲ್ಲ ಆಂಧ್ರ ಚೆನ್ನಾಗಿದೆ. ಅದು ಯಾವಾಗಲೂ ಹಂಗೆ ಸರ್. ಅದು ಥಿಯೇಟ್ರಿಕಲ್ಲಿ ಓಕೆ ಸರ್. ಎಂಡ್ ಆಫ್ ದ ಡೇ ನಾನು ಹೇಳೋದು OTT ಅಂತ ಬಂದಾಗ ಸರ್, ನೀವು ನೋಡಿದ್ರೆ ಯಾವುದೇ OTT ಓಪನ್, ನೆಟ್ಫ್ಲಿಕ್ಸಿಂದ ಹಿಡಿದು ಅಮೆಝಾನಿಂದ ಹಿಡಿದು ಜಿಯೋ ಹಾಟ್ಸ್ಟಾರ್ ಯಾವುದೇ ಓಪನ್ ಮಾಡಿ, ನಿಮಗೆ ಅದರಲ್ಲಿ ಮಲಯಾಳಂ, ತೆಲುಗು, ತಮಿಳ್ ಸಿನಿಮಾಗಳು, ಹಿಂದಿ ಸಿನಿಮಾಗಳಂತೂ ಡಿಫಾಲ್ಟ್. ಮತ್ತೆ ಮೂಲಕ್ಕೆ ವಾಪಸ್ ಬಂದರೆ ನೀವು ಕೇಳಿದ್ರಿ ಸರ್ ಅಲ್ಲಿ ವಿಜಯ್ ಆಯಿತು, ಇಲ್ಲ ಆಗೋಲ್ಲ ಅಂತ. ವಾಪಸ್ ಅಲ್ಲಿ ನಮ್ಮಲ್ಲೇ ಆನ್ಸರ್ ಇದೆ. ಇವತ್ತಂತಲ್ಲ ಇದು. ನನಗೆ ಮೊನ್ನೆ ಯಾರೋ ಒಬ್ರು ವಾಕಿಂಗಲ್ಲಿ ಯಾರೋ ಸಿಕ್ಕಿರೋ, ಅವ್ರು ಹೇಳ್ತಾರೆ ನಾವೆಲ್ಲ ಚಿಕ್ಕ ಹುಡುಗರು, ಅವರಿಗೆ 70 ವರ್ಷ ಸರ್, ನಾವು ಚಿಕ್ಕ ಹುಡುಗರು ಇದ್ದಾಗ ಮೈಸೂರಲ್ಲಿ ಕನ್ನಡ ಸಿನಿಮಾಗಳೇ ಬರ್ತಿರ್ಲಿಲ್ಲ ಸರ್, ಬರೀ ತೆಲುಗು ತಮಿಳು. ನಾನು ಏನು ಹೇಳ್ತಿದ್ದೀರಿ, ಆ ಟೈಮಲ್ಲಿ ಕನ್ನಡ ಸಿನಿಮಾ ಇರ್ತಿರ್ಲಿಲ್ವ ಅಂದರೆ, ಇಲ್ಲ ಸರ್ ಬರೀ ತೆಲುಗು ತಮಿಳು ಇರೋದು ಅವಾಗ, ಎಲ್ಲೋ ವರ್ಷಕ್ಕೊಂದು ಕನ್ನಡ ಸಿನಿಮಾ ಬರೋದು ಅಂತ. ಅಂದರೆ ಲೆಕ್ಕ ಹಾಕೊಳ್ಳಿ, ಅವಾಗಿಂದ ಮತ್ತೆ ಕಟ್ಟಿ ಬೆಳೆಸಿ ಅಣ್ಣ ಅವರು ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಕಟ್ಟಿ ಇಲ್ಲಿ ಬೆಳೆಸಿ ಇಂಡಸ್ಟ್ರಿನ ಮುಂಚೆಯಿಂದನೂ ಅಷ್ಟೇ ಆ್ಯಕ್ಚುಲಿ, ಇವಾಗಂತಲ್ಲ ಅದು. ಬಟ್ ಈ ಗ್ಯಾಪ್ ಎಲ್ಲೋ ಚೆನ್ನಾಗಿತ್ತು ಸರ್, ಈಗ ಮತ್ತೆ ಅಲ್ಲಿಗೆ ಬಂತಲ್ಲ ಅಂತ ಅದು ಬೇಜಾರು. ನಮಗೆ ಹುಡುಕ್ದಾಗೀಗ ನಾನು ಎಲ್ಲ ಲ್ಯಾಂಗ್ವೇಜ್ ನೋಡ್ತೀನಿ ಸರ್. OTTಯಲ್ಲಿ ಕುತ್ಕೊಂಡು ನಮ್ಮ ಅಮ್ಮನಿಗೆ ತೋರಿಸ್ಬೇಕು ಅಂದಾಗ, ನಮ್ಮಮ್ಮ ಯಾವ್ದಾದ್ರು ಹೊಸ ಕನ್ನಡ ಪಿಕ್ಚರ್ ಬಂದಿದ್ರೆ ಹಾಕೋ ಅಂದರೆ ಅವ್ರಿಗೆ ಒಂದು ಫಿಲ್ಮು ತೋರ್ಸೋಕ್ಕಾಗಲ್ಲ, ನಾನಲ್ಲಿ ಹುಡುಕಿದ್ರೂ ಸಿಗಲ್ಲ. ಯಾಕೆ OTT ವಿಚಾರದಲ್ಲಿ ಕನ್ನಡದ ಸಿನಿಮಾಗಳ ಮೇಲೆ ಆ ನಿರ್ಲಕ್ಷ್ಯ ಯಾಕೆ? ಅಥವಾ ಒಂದು ಯಾಕಂದರೆ ನಿಮಗೆ ನಾನೆಲ್ಲೋ ಕೇಳ್ದಂಗೆ, ನನಗೆ ಗೊತ್ತಿಲ್ಲ, ಯಾರೋ OTTಲಿ ಹೇಳಿದ್ರಂತೆ ಕನ್ನಡ ಸಿನಿಮಾ ನೀವು ನೋಡೋದೇ ಇಲ್ಲಲ್ರಿ OTTಲಿ, ಬರೀ ಬೇರೆ ಲ್ಯಾಂಗ್ವೇಜೇ ನೋಡ್ತಾರೆ ಅಂತ. ಈಗ ನಮ್ಮಲ್ಲಿ ಅದೊಂದಿದೆ. ನೀವು ಕನ್ನಡಿಗರು ನೋಡಿಬೇಕಾರೆ ಯಾರ ತೆಲುಗಲ್ಲಿ ಮಾತಾಡ್ತಾರೆ, ನಾವು ತೆಲುಗುಲೇ ಮಾತಾಡ್ತೀವಿ, ತಮಿಳಲ್ಲಿ ಮಾತಾಡ್ತೀವಿ. ನೀವು ಕನ್ನಡದಲ್ಲಿ ಮಾತಾಡಲ್ಲ, ಪಾಪ ಅವ್ನಿಗೆ ಅರ್ಥವಾಗಲ್ಲ ಅಂತ. ಅವ್ರು ಹಂಗಲ್ಲ, ತಮಿಳಲ್ಲೇ ಮಾತಾಡ್ತಾರೆ. ನೀವು ಕಲ್ತ್ಕೋ, ಇಲ್ಲಾರೆ ಕಲ್ತ್ಕೊಂಬಂದು ಮಾತಾಡಿ ನನ್ನ ಹತ್ರ, ನನಗೆ ಬರಲ್ಲ ಅಂತಾರೆ. ಬಟ್ ನಾವು ಹಂಗಲ್ವಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ನ ನೋಡ್ತೀವಿ, ನಮಗದು ಖುಷಿ ಅದು. ಅವ್ರು ಹಂಗಲ್ಲ ಅದು ಆ್ಯಕ್ಚುಲಿ. ಅದನ್ನು ನಾವು ನಮ್ಮನ್ನು ನಾವೇ ಕ್ವಶನ್ ಮಾಡ್ಕೊಂಡು OTTಲಿ ಇಷ್ಟು ದೊಡ್ಡ ಕರ್ನಾಟಕ, ಇಷ್ಟು ಕೋಟಿ ಜನ ಇರ್ಬೇಕಾದ್ರೆ OTTಲಿ ವ್ಯೂವರ್ಸ್ ಕನ್ನಡದಲ್ಲಿ ಕಡಿಮೆ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಬೈ ಮಾಡಲ್ಲ. ಯಾಕಂದ್ರೆ ನಾವು ಕನ್ನಡದವರೇ, ನಾವು ತಮಿಳು, ತೆಲುಗು ಬೇರೆದೆಲ್ಲ ನೋಡಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ನೋಡ್ತಾನೆ ಹೋಗ್ತೀವಿ ನಾವು. ಸೊ ಇವಂದು ಇಟ್ ಈಸ್ ಗುಡ್. ಅಟ್ಲೀಸ್ಟ್ ಚೆಕ್ ಆ್ಯಕ್ಚುಲಿ, ಒಂದು 4 ಪಿಕ್ಚರ್ ಇದೆಯಾ ಟ್ರೈ ಮಾಡಿ ನೋಡಿ, ಅಟ್ಲೀಸ್ಟು ಎಲ್ಲೋ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತಲ್ವಾ, ಅವಾಗ ತಾನೇ ಆಗುತ್ತೆ. ಸೊ ಹಂಗಂತ ಆಗಿಲ್ಲ ಅಂತನೂ ಅಲ್ಲ. ಇವಾಗ ಸೂಫ್ರಮ್ ಸೋ ಚೆನ್ನಾಗೋಯ್ತು, ಆ ಥರ ಫಿಲಮ್ಗಳು ಹಿಟ್ ಆಗಿದೆಯಲ್ವಾ. ಹೌದೌದು. ಲವ್ ಮಾಕ್ಟೇಲ್ 3 ಚೆನ್ನಾಗೋಯ್ತು ಈ ವರ್ಷದಲ್ಲಿ. ಆ ಥರ ಲವ್ ಮಾಕ್ಟೇಲ್ ಹೋಗಿದೆ. ಆ ಥರ ಖಂಡಿತ ಒಳ್ಳೆ ಪಿಕ್ಚರ್ ಇದ್ರೆ ನೋಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಸ್ವಲ್ಪ ಏನು OTTಲಿ ನೋಡಲ್ಲ ಅಂತ ಆ್ಯಕ್ಚುಲಿ ಇದಿದೆ. ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲಿ ಜಾಸ್ತಿ ಇದ್ರೂ ಕೂಡ ವ್ಯೂವರ್ಸ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಪಿಕ್ಚರೇ ನೋಡ್ತಾರೆ ಅಂತ ಇದಿದೆ. ಅದು ಗೊತ್ತಿಲ್ಲ ಏನು ಅಂತ. ಬಟ್ ಒಳ್ಳೆ ಪಿಕ್ಚರ್ ಇದ್ದರೆ ನೋಡ್ತಾರೆ, ನೋಡಲ್ಲ ಅಂತೇನಿಲ್ಲ. ಅದಕ್ಕೆ ಮತ್ತೆ ಕಾರಣಗಳು 1000 ಹುಡುಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವು ಸತಿ ಏನಾಗುತ್ತೆ, ತೆಲುಗು ತಮಿಳು ಚೆನ್ನಾಗಿರುತ್ತೆ, ಕೆಲವು ಸತಿ ಹಿಂದಿ ಚೆನ್ನಾಗಿರುತ್ತೆ, ಕೆಲವು ಸತಿ ಕನ್ನಡ ಚೆನ್ನಾಗಿರುತ್ತೆ. ಅದು ಒಂದೊಂದು ಟೈಮ್ ಅಷ್ಟೇ. ಅದು ಕೆಲವು ಸತಿ ಕನ್ನಡದಲ್ಲಿ ಕಂಟಿನ್ಯೂಸ್ 3-4 ಹಿಟ್ ಆಗೇ ಇಲ್ವಾ, ಆಗಿದೆ. ಅದೇನಾಗುತ್ತೆ ಅಂದರೆ ಬಿಕಾಸ್ ಆಫ್ ಡಿಜಿಟಲ್ ಇದು ಎಲ್ಲ ಆಗ್ಬಿಟ್ಟು ಸಿಕ್ಕಾಪಟ್ಟೆ ನಂಬರ್ ಆಫ್ ಫಿಲಮ್ಸು ಜಾಸ್ತಿ ಆಗ್ಬಿಟ್ಟಿದೆ, ಓವರ್ ಪ್ರೆಷರ್ ಆಗುತ್ತೆ. ಆಮೇಲೆ ಪಬ್ಲಿಸಿಟಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡೋಕೆ ಅಷ್ಟು ದುಡ್ಡಿರಲ್ಲ ಕೆಲವ್ರ ಹತ್ರ. ಸೊ ಸಾವಿರಾರು ಕಾರಣಗಳಿದೆ, ಅದೊಂದು ಅಂತ ಹೇಳೋಕ್ಕಾಗಲ್ಲ. ಬಟ್ ಒಳ್ಳೆ ಪಿಕ್ಚರ್ ನನ್ನ ಪ್ರಕಾರ ಕನ್ನಡಿಗರು ನೋಡಿದ್ದಾರೆ. ಬಟ್ OTTಲಿ ಅದೇನೋ ಗೊತ್ತಿಲ್ಲ, ನೋಡಲ್ಲ ಅಂತ. OTTಲಿ ಏನೋ ಇವೊಂದು ಹಿಟ್ ಪಿಕ್ಚರ್ ಆದರೂ ಕೂಡ OTTಲಿ ವ್ಯೂಸ್ ಕಡಿಮೆ ಅಂತೆ ಕನ್ನಡದ್ದು. ಅದು ಏನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ದರ್ಶನ್ ಅವ್ರ ಡೆವಿಲ್ ಸಿನಿಮಾ 7 ಮಂತ್ಸ್ ಆದಮೇಲೆ ಮೊನ್ನೆನೋ ಡೀಲ್ ಕ್ಲೋಸ್ ಆಗಿದೆ ಅಂತೆ. 7 ತಿಂಗಳಾದ್ಮೇಲೆ ಸ್ಯಾಟಲೈಟ್ ಏನಕ್ಕೆ ಅಂತ ನಿಜವಾಗ್ಲೂ OTT ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೀವು ಇಬ್ಬರು ಸಿನಿಮಾ ಚಿತ್ರರಂಗದ ಇಬ್ಬರು ಲೆಜೆಂಡ್ಸ್ ಜೊತೆಗೆ ಅಂದರೆ ಹತ್ತಿರದಿಂದ ನೋಡಿದ್ದೀರಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತೊಬ್ಬರು ನಿಮ್ಮನ್ನು ಯಾವಾಗಲೂ ಹೊಗಳುವಂತಹ ರಜನಿಕಾಂತ್ ಸರ್. ಸೊ ಅವರಿಬ್ಬರ ಬಗ್ಗೆ ಹೇಳೋದು ಸರ್.
ಏನು ಹೇಳೋದು, ಕಂಪ್ಯಾರಿಷನ್ ಕೇಳ್ತಿಲ್ಲ ನಾನು, ಅಂದ್ರೆ ಇಲ್ಲ, ಇಲ್ಲ, ಖಂಡಿತ. ಓನ್ಲಿ ಅಣ್ಣ ಅವ್ರ ಬಗ್ಗೆ ಮತ್ತು ರಜನಿಕಾಂತ್ ಅವ್ರ ಬಗ್ಗೆ, ಉಪೇಂದ್ರ ಅವ್ರ ಕಣ್ಣಿಗೆ ಕಂಡಂತೆ ಅವರಿಬ್ರು ಹೆಂಗೆ? ಅಣ್ಣವ್ರ ಬಗ್ಗೆ ನಾನು ತುಂಬ ಮಾತಾಡ್ತಿದ್ರೆ ಅದೊಂದು ಪಾಡ್ಕಾಸ್ಟ್ ಮಾಡ್ಬೋದು. ಅಣ್ಣವ್ರ ಬಗ್ಗೆನೇ ಒಂದು ಮಾಡ್ಬೋದು ಆ್ಯಕ್ಚುಲಿ. ರಜನಿ ಸರ್ ಬಗ್ಗೆನೇ ಒಂದು ಫುಲ್ ಮಾಡ್ಬೋದು. ಅಷ್ಟು ವಿಷಯಗಳಿದೆ ಅವ್ರ ಹತ್ರ, ಅಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡಿದ್ದೀನಿ, ಗಂಟೆಗಟ್ಟಲೆ ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ನನಗೆ ಆ ಭಾಗ್ಯ ಇತ್ತು ಆ್ಯಕ್ಚುಲಿ ಅಣ್ಣವ್ರ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ. ಆ್ಯಕ್ಚುಲಿ ನಾನು ಸಿನಿಮಾ ಮಾಡದೇ ಇದ್ರು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೆ. ನಾನು ಎಷ್ಟೇ ಬಿಸಿ ಇರಲಿ ನಾನು ಟೈಮ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಿದ್ದೆ. ಒಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬರೋದು. ಅವ್ರ ಮುಂದೆ ಕೂತ್ರೆ ಸಾಕು, ಏನೇನೋ ವಿಚಾರಗಳು ತುಂಬ ಮಾತಾಡೋರು. ಏನು ಹೇಳಿ, ನಮ್ಗಿದೆಲ್ಲ ಇದಲ್ವಾ ಸರ್, ಆರ್ಟ್ ಸಿನಿಮಾ ಮಾಡ್ಬೇಕಾರೆ ಹೆಂಗಿತ್ತು ಸರ್, ಬಂಗಾರದ ಮನುಷ್ಯ ಮಾಡ್ಬೇಕಾರೆ ಹೆಂಗಿತ್ತು, ಅದೇಂಗಿತ್ತು ಅಂತ ಕೇಳೋದು. ಅದೇ ಒಂದ್ಸತಿ ಹಂಗೆ ಮಾತಾಡ್ತಾ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಸರ್, ಅಷ್ಟು ದೊಡ್ಡ ಹಿಟ್ಟಾಯ್ತಲ್ಲ, ಏನು ಸರ್ ಕಾರಣ ಅಂದರೆ ಎಷ್ಟು ಅದ್ಭುತವಾಗಿ ಗೊತ್ತಾಗ ಸರ್, ಕತೆ ಚೆನ್ನಾಗಿತ್ತು, ಇಲ್ಲ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರು, ಸಾಂಗ್ಸ್ ಚೆನ್ನಾಗಿತ್ತು, ಏನೂ ಹೇಳಲಿಲ್ಲ ಅವರು. ಆ ಹಳ್ಳಿಲಿ ಶೂಟಿಂಗ್ ಮಾಡ್ತಿದ್ವಲ್ಲ, ಅಲ್ಲಿ ಯಾರೋ ಒಬ್ಬ ಹಳ್ಳಿಯು ನಂಗೆ ಪಾಸ್ ಆಗ್ಬಿಟ್ಟಿದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು ನೋಡ್ಕೊಂಡಿಲ್ಲ, ಅವ್ನು ಲಕ್ ಹೊಡೆದು ಬಿಡ್ತು ನೋಡಿ ಆ ಪಿಕ್ಚರ್ಗೆ ಅಂದರು. ಅಣ್ಣವ್ರು ಹೇಳಿದ್ದು ಏನಂತೀರ ನೀವು ಅದಕ್ಕೆ? ಕ್ಯಾನ್ ಯು ಇಮ್ಯಾಜಿನ್ ಆ ಥರ ಒಂದು, ಅದರಲ್ಲಿ ಎಷ್ಟು ಗೂಢಾರ್ಥಗಳಿದಾವೆ. ಅವನು ಯಾರೋ ಹಳ್ಳಿಯವನ್ ಪಾಸ್ ಆಗಿದ್ದು, ಅವನ ದೃಶ್ಯ ಹೊಡೆದ್ಬಿಡ್ತು ಪಿಕ್ಚರ್ಗೆ ಅಂದರೆ ಅದಕ್ಕೆ ನಿಮ್ಗೆ ಎಷ್ಟು ಅರ್ಥ ಇದೆ. ಅದು ಚಿದಂಬರ ರಹಸ್ಯನೆಯ, ಅದು ಹೇಳೋಕ್ಕಾಗಲ್ಲ, ಯಾಕೆ ಹಿಟ್ಟಾಗತ್ತೆ ಯಾಕೆ ಫ್ಲಾಪ್ ಆಗುತ್ತೆ ಅನ್ನೋದು ನಮ್ಮ ಕೈಲಿ ಇಲ್ಲ ಅಂತ ಸೂಚ್ಯವಾಗಿ ಹೇಳಿದ್ರು. ಆ ಥರ. ಹಾಗೆ ರಜನಿ ಸರ್ ಅವರು ಬಿಡಿ ಒಂದೊಂದು ಅವ್ರದ್ದು, ನಾನು ಈ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದು ಗೊತ್ತಾ, ಅವ್ರದ್ದು ವಿಡಿಯೋಗಳು ಚಿಕ್ಕದು ಮಾತಾಡ್ರೋ ಅಲ್ಲಿ ಇಲ್ಲಿ ಎಲ್ಲ. ನಾನು 1.5 ಗಂಟೆ ಒಂದು ಪಿಕ್ಚರ್ ಥರ ನೋಡ್ತೀನಿ ಅವ್ರು ಮಾತಾಡ್ತಾ ಇದ್ರೆ, ಒಂದು ಚೂರು ಬೇಜಾರಾಗಲ್ಲ ನನಗೆ. ಅವ್ರ ಪಿಕ್ಚರ್ ಬಿಡಿ, ಅವ್ರು ಮಾತಾಡ್ತಿದ್ರೇ ಒನ್ ಅವರ್ ನೋಡ್ತೀನಿ ನಾನು. ಅವ್ರ ಸ್ಟೈಲು, ಮಾತಾಡೋ ರೀತಿ, ಅದರೊಳಗಿರೋ ವಿಷಯಗಳು, ಅದರೊಳಗಿರೋವಂಥ ತತ್ವಗಳು. ಸಿಂಪಲಾಗಿ ಹೇಳ್ತಾನೆ, ನಾಮ ಆಂಡವ ಸೊಲ್ರ ಅರುಣಾಚಲಂ ಸೈರಾ ಅಂತ. ಎಷ್ಟು ಅದ್ಭುತ. ಅವನು ಹೇಳ್ತಾನೆ, ನಾನು ಮಾಡ್ತೀನಿ ಅಷ್ಟೇ, ನಂದು ಇನ್ನೇನು ಕೆಲಸ ಇಲ್ಲ ಅಂತ. ಇಡೀ ಜೀವನದ ಫಿಲಾಸಫಿ ಒಂದು ಡೈಲಾಗಲ್ಲಿ. ನಾನು ಅದಕ್ಕೆ ಹೇಳಿದೆ, ಅವ್ರನ್ನ ನೋಡೋದು ಎಂಟರ್ಟೈನ್ಮೆಂಟ್ಗಿಂತ ಎನ್ಲೈಟ್ಮೆಂಟ್ಗೆ ಜಾಸ್ತಿ ನೋಡಬೇಕು ಅವ್ರದ್ದು ಮಾತುಗಳು ಅಂತ. ಆ ಥರ ಎರಡು ಹೆಂಗಿರ್ತಾರೆ ಸರ್ ಸೆಟ್ಟಲ್ಲಿ, ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ರಜನಿ ಮುಗೀತು ಶಾರ್ಟು ಹೋಗಿದ್ರು ಆ ಥರನಾ, ಅಥವಾ ನಿಮ್ಮ ಜೊತೆಗೆ? ಜೊತೆಲಿ ಕೂತ್ಕೊಂಡು ಅದೇ ಥರ. ನನಗೆ ಅಲ್ಲಿರೋರೆಲ್ಲ ಹೇಳೋರು, ಏನು ಅಷ್ಟು ಮಾತಾಡ್ತೀರಾ ನೀವು ಅಂತ. ಅವ್ರ ಜೊತೆ ಕೂತ್ರೆ ಅವ್ರ ಮಾತು ಕೇಳೋದಕ್ಕೆ ಚಂದ, ಎಲ್ಲ ವಿಷಯಗಳು ಮಾತಾಡೋರು. ಅವ್ರದ್ದು ರೆಮ್ಯುನರೇಷನ್ ಇಂದ ಹಿಡಿದು ಅವ್ರು ಯಾವ್ಯಾವ ಸಿನಿಮಾ ಏನು ಮಾಡಿದರೆ, ಅದು ಯಾವ್ದು ಹಿಟ್ಟಾಗಿದೆ, ಯಾವ ಫ್ಲಾಪ್ ಆಗಿದೆ, ಅವರೇ ಹೇಳ್ತಾರೆ. ಅದು ಫುಲ್ ಫ್ಲಾಪ್ ಆಗೋಯ್ತು, ದುಡ್ಡೇ ಬರಲಿಲ್ಲ ಅದು ಅಂತ ಅವರೇ ಹೇಳ್ತಾರೆ. ಅಷ್ಟು ಓಪನ್ ಆಗಿ ಮಾತಾಡ್ತಾರೆ ಇವರೆಲ್ಲ, ಅದನ್ನು ಹೇಳೋಕ್ಕೆ ಆಗಲ್ಲ ಬಿಡಿ. ಸರ್, ಇನ್ನು ನಿಮ್ಮ ಮಗ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತುಂಬ ಹಂಬಲ್ಲು, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮಗನ ಅಂತೆಲ್ಲ ಹೇಳ್ತಾರೆ. ಏನು ಸರ್ ಮಗನ ವಿಚಾರದಲ್ಲಿ? ಈಗೊಂದು ಸಿನಿಮಾ ಏನೋ ಮಾಡ್ತಾ ಇದ್ದಾನೆ, ಏನೋ ಒಂದು ಸ್ಟಾರ್ಟ್ ಆಗಿದೆ ಇವಾಗ, ನೋಡೋಣ. ಅದರದ್ದೇ ವರ್ಕು. ಪ್ರಿಯಾ ಫುಲ್ಲು ಅದರೊಳಗೆ ಬ್ಯುಸಿಯಾಗಿದ್ದಾರೆ. ಟೋಟಲಿ ನೀನೇ ನೋಡ್ಕೊಳ್ಳಮ್ಮ ಜೊತೆಲಿದ್ದು ಅಂತ. ಆ್ಯಕ್ಚುಲಿ ಅದ್ರ ಬಗ್ಗೆ ಸದ್ಯಲ್ಲೇ ಅನೌನ್ಸ್ ಮಾಡ್ತೀವಿ, ನೋಡೋಣ. ಆ್ಯಕ್ಚುಲಿ ಬಟ್ ಅವ್ನು ಫಸ್ಟ್ ಪಾಡ್ಕಾಸ್ಟ್ ನನಗೆ ಕೊಡ್ತೀನಿ ಅಂತ ಹೇಳಿದಿರಿ ಸರ್ ನೀವು? ಖಂಡಿತ ಒಳ್ಳೆ ಕಥೆ ಮಾಡಿ, ಒಳ್ಳೆ ಕಥೆ. ಅವ್ನು ಖುಷಿ ಅವನಿಗೆ. ನಾನು ಕೇಳಿ ಒಂದು ವರ್ಷ ಆಗಿದೆ, ನೀವು ನಂಗೆ ಅವತ್ತು ಹೇಳಿದ್ರಿ ಫಸ್ಟ್ ನಿಮ್ಮ ಕೈಲೇ ಮಾಡಿಸ್ತೀನಿ. ಆಯ್ತು, ಖಂಡಿತ ಮಾಡಿ. ಮತ್ತೆ ನೆಕ್ಸ್ಟ್ ಏನು ಪ್ಲಾನ್ಸ್ ಸರ್ ಸಿನಿಮಾ ವಿಚಾರದಲ್ಲಿ, ರಾಜಕೀಯವಾಗಿ? ಅಷ್ಟೇ ಅವರೇ, ಇದನ್ನು ನಾನು ಇವಾಗ ಆದಷ್ಟು ನಾನು ಹೇಳಿದ್ನಲ್ಲ, ಈ ಥರ ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಅಗೇನು ಹೇಳೋದಷ್ಟೇ ಕೆಲಸ. ಎಲ್ಲ ಸಾಧ್ಯವೋ ಅದನ್ನು ತಲುಪ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಅದನ್ನೇ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಜಸ್ಟ್ ಗೋ ಥ್ರೂ ದಟ್ ಆ್ಯಂಡ್ ನೋಡಿ, ಅಂದರೆ ಆದಷ್ಟು ಜನಕ್ಕೆ ಹೇಳಿ ಒಂದು ಬದಲಾವಣೆ ತರೋಣ ಅಂತ. ಎರಡನೇದಾಗಿ ಸಿನಿಮಾನೂ ಅಷ್ಟೇ, ಇನ್ನು ನೋಡೋಣ, ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತಲೂ ಇದೆ. ಐ ಆಮ್ ವರ್ಕಿಂಗ್ ಆನ್ ಸಮ್ ಪ್ರಾಜೆಕ್ಟ್ಸ್, ಒಂದು ಸ್ಕ್ರಿಪ್ಟ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇರೋ ಕಮಿಟ್ಮೆಂಟು ಮುಗಿಸ್ಕೊಂಡು ಅದನ್ನು ಮಾಡಬೇಕು. ಕಬ್ಜಾ 2 ಬರುತ್ತೆ ಸರ್? ಇಲ್ಲ, ಈಗ ಸದ್ಯಕ್ಕೆ ಅದನ್ನು ಪ್ಲ್ಯಾನ್ ಮಾಡಿಲ್ಲ. ಅವ್ರು ಯಾವುದೋ ಬೇರೆ ಪಿಕ್ಚರಲ್ಲಿ ಬ್ಯುಸಿ ಇದ್ದಾರೆ, ಫಾದರ್ ಅಂತೇನೋ ಮಾಡಿದ್ದಾರೆ, ಇನ್ನೊಂದು ಪಿಕ್ಚರ್ ಏನೋ ಮಾಡ್ತಿದ್ದಾರೆ, ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಮಾಡಿಕೊಂಡು Thank ಇಷ್ಟು ದೂರ ನಮ್ಮ ಸ್ಟುಡಿಯೋವರೆಗೂ ಬಂದು ಇರಲಿ, ನಮಗೆ ಒಳ್ಳೆ ಇದಕ್ಕೋಸ್ಕರ ಖಂಡಿತ. ನಾನು ಭಾಳ ದಿನ ಆಗಿದ್ದಲ್ಲ, ನಿಮ್ಮನ್ನು ನೋಡಿರಲಿಲ್ಲ. ಹೊಸ ಸ್ಟುಡಿಯೋ ಮಾಡಿದ್ದೀರಾ ಅಂದರು, ನೋಡ್ಕೊಂಡು ಹೋಗೋಣ ನಿಮ್ಮನ್ನು ಅಂತಲೂ ಬಂದೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ, ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಸ್ಟುಡಿಯೋಗೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್. ಇವರ ಸ್ಟುಡಿಯೋ ಅಂತ ಸರ್, ಅಶೋಕ್ ಅಂತ ನನ್ನ ತಮ್ಮ, ಅವನೇ ಫುಲ್ ಹ್ಯಾಂಡಲ್ ಮಾಡ್ತೀನಿ. ಮಾಡಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಉಪೇಂದ್ರ ಅವ್ರ ಜೊತೆಗಿನ ಮಾತುಕತೆ. ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕಿರ್ತಿ ಯೂಟ್ಯೂಬ್ ಚಾನಲ್.